ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ನಾವು ಇವತ್ತಿನ ಕ್ಲಾಸಲ್ಲಿ ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಾಪ್ಟರ್ ಹೆಸರು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಬಗ್ಗೆ ನೀವು ಆಲ್ರೆಡಿ ಲೋವರ್ ಗ್ರೇಡ್ಸಲ್ಲಿ ಕಲ್ತ್ಕೊಂಡಿರ್ಬೋದು. ನಿಮಗೆ ನೆನಪಿದ್ರೆ ಮೈಟೋಸಿಸ್ ಮಯೋಸಿಸ್ ಅನ್ನೋ 2 ಟೈಪ್ಸ್ ಆಫ್ ಸೆಲ್ ಡಿವಿಷನ್ನ ನೀವು ಹೈಸ್ಕೂಲಲ್ಲಿ ಕಲ್ತಿರ್ತೀರಾ, ಬ್ರೀಫಾಗಿ ಕಲ್ತಿರ್ತೀರಾ. ಫಸ್ಟ್ PUC ಅಲ್ಲಿ ಈ ಚಾಪ್ಟರಲ್ಲಿ ನಾವು ಇನ್ ಡೀಟೇಲ್ ಸೆಲ್ ಹೆಂಗೆ ಡಿವೈಡ್ ಆಗುತ್ತೆ, ಸೆಲ್ದು ಲೈಫ್ ಸೈಕಲ್ ಯಾವ ಥರ ಇರುತ್ತೆ, ಡಿವೈಡ್ ಆಗೋದಕ್ಕೆ ಸೆಲ್ ಯಾವ ರೀತಿ ಪ್ರಿಪೇರ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಇನ್ ಡೀಟೇಲ್ ಕಲ್ತ್ಕೋತೀವಿ. ಹೋಪ್ಫುಲಿ ನೀವು ಈ ಚಾಪ್ಟರ್ ಕಲ್ತಾದ್ಮೇಲೆ ಬಯಾಲಜಿನ, ನಮ್ಮ ಸೆಲ್ಸ್ನ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತೀರಾ, ಇಂಟ್ರೆಸ್ಟ್ ತೋರಿಸ್ತೀರಾ ಅದ್ರ ಬಗ್ಗೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಈ ಚಾಪ್ಟರ್ ಮೂಲಕ ನಾವು ಕಲ್ತ್ಕೋತೀವಿ ಸೆಲ್ಸ್ ಅಷ್ಟು ಚಿಕ್ಕದಾಗಿದ್ರೂ ಕೂಡ ಅವ್ರು ಎಷ್ಟು ಇಂಟೆಲಿಜೆನ್ಸ್ ಡಿಸ್ಪ್ಲೇ ಮಾಡುತ್ತೆ, ಹಾಗೆಯೇ ನಮ್ಮ ಸೆಲ್ಸ್ ಎಷ್ಟು ಆರ್ಗನೈಸ್ಡ್ ಆಗಿರುತ್ತೆ, ಒಂದು ಕೆಲಸನ ಎಷ್ಟು ಆರ್ಡರ್ಲಿ ಮ್ಯಾನರಲ್ಲಿ ಕಂಪ್ಲೀಟ್ ಮಾಡುತ್ತೆ ಅನ್ನೋದನ್ನ ನಾವು ಈ ಚಾಪ್ಟರಿಂದ ಕಲ್ತ್ಕೊಂಡು ಅದರಿಂದ ಇನ್ಸ್ಪಿರೇಷನ್ ತಗೊಂಡು ನಾವು ನಮ್ಮ ಜೀವನದಲ್ಲಿ ಡಿಸಿಪ್ಲಿನ್ಡ್ ಆಗಿ ಆರ್ಡರ್ಲಿ ಮ್ಯಾನರ್ನಲ್ಲಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಬೋದು. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ ಅಸ್ ಗೆಟ್ ಟುಡೇಸ್ ಸೆಷನ್ ಸ್ಟಾರ್ಟೆಡ್. ಆಲ್ ರೈಟ್, ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್. ಇವಾಗ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು ಅಂತ ಫಸ್ಟ್ನಿಂದ ಓದ್ಕೊಂಡೇ ಬಂದಿದ್ದೀವಲ್ವಾ. ನಮ್ಮ ಫಸ್ಟ್ ಚಾಪ್ಟರ್ ಇದ್ದಿದ್ದೇ ದ ಲಿವಿಂಗ್ ವರ್ಲ್ಡ್. ಅದರಲ್ಲಿ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅದನ್ನೆಲ್ಲ ಕಲ್ತ್ಕೊಂಡಿದ್ದೀವಿ. ಸೊ ಒಂದು ಏನು ನಮ್ಗೆ ಆಲ್ರೆಡಿ ಗೊತ್ತಿದೆ ಅಂದರೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲೂ ಸೆಲ್ಸ್ ಇದ್ದೇ ಇರುತ್ತೆ, ಹೌದಲ್ವಾ. ಇದನ್ನ ನಾವು ಸೆಲ್ ದ ಯೂನಿಟ್ ಆಫ್ ಲೈಫ್ ಅನ್ನೋ ಚಾಪ್ಟರಲ್ಲಿ ಕೂಡ ಕಲ್ತ್ಕೊಂಡಿದ್ವಿ. ಸೊ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ are made up of cells. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯೂನಿಸೆಲ್ಯುಲರ್ ಆಗಿರ್ಬೋದು, ಮಲ್ಟಿಸೆಲ್ಯುಲರ್ ಆಗಿರ್ಬೋದು, ಹೌದಲ್ವಾ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಕಂಪೋಸ್ಡ್ ಆಫ್ ಒನ್ ಸೆಲ್ ಇದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಯೂನಿಸೆಲ್ಯುಲರ್. ಹಾಗೇನೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಸೆಲ್ ಇರುತ್ತೆ, ಹಲವಾರು ಸೆಲ್ಗಳಿರುತ್ತೆ, ಅದಕ್ಕೆ ನಾವು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸೆಲ್ಸ್ ಇದ್ದೇ ಇರುತ್ತೆ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಂದು ಸೆಲ್ಲಿಂದ ಕಂಪೋಸ್ ಆಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಜಾಸ್ತಿ ಸೆಲ್ಸ್ಗಳಿಂದ ಕಂಪೋಸ್ ಆಗಿರ್ಬೋದು. ಒಂದೇ ಸೆಲ್ಲಿಂದ ಕಂಪೋಸ್ ಆಗಿದ್ರೆ ಅದಕ್ಕೆ ನಾವು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತೀವಿ, ಒಂದಕ್ಕಿಂತ ಹೆಚ್ಚು ಸೆಲ್ ಇದ್ರೆ ಅದಕ್ಕೆ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅಂತ ಅಂದರೆ, ಮೊದಲನೇದಾಗಿ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಶೋ ಗ್ರೋತ್ and reproduction. ಇದನ್ನ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತ್ಕೊಂಡಿದ್ದೀವಿ. ಲಿವಿಂಗ್ ವರ್ಲ್ಡ್ ಅನ್ನೋದ್ರಲ್ಲಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನೀವು ಕಲ್ತಿದ್ದೀರಾ, ಗ್ರೋತ್, ರೀಪ್ರೊಡಕ್ಷನ್, ಮೆಟಬಾಲಿಸಮ್ ಇದೆಲ್ಲ ಅಲ್ವಾ. ಸೊ ಇವಾಗ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದರೆ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲೂ ಗ್ರೋತ್ ರೀಪ್ರೊಡಕ್ಷನ್ ನಾವು ನೋಡ್ಬೋದು, ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ ಅಲ್ಲೂ ಗ್ರೋತ್ ರೀಪ್ರೊಡಕ್ಷನ್ ನೋಡ್ಬೋದು. ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಎಷ್ಟೊಂದು ಸೆಲ್ಸ್ ಕಂಪೋಸ್ ಆಗಿದ್ರೂ ಕೂಡ, ಫಾರ್ ಎಕ್ಸಾಂಪಲ್ ನಾನು ಒಂದು ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್, ನೀವೆಲ್ಲರೂ ಕೂಡ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್. ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಸೆಲ್ಸ್ ಇದೆ. ಕರೆಂಟ್ಲಿ ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಸೆಲ್ಸ್ ಇದ್ರೂ ಕೂಡ ನಾವು ನಮ್ಮ ಲೈಫ್ ಸ್ಟಾರ್ಟ್ ಮಾಡಿದಾಗ ನಾವು ಒಂದು ಸಿಂಗಲ್ ಸೆಲ್ ಆಗಿ ಲೈಫ್ನ ಸ್ಟಾರ್ಟ್ ಮಾಡಿದ್ದು, ಹೌದಲ್ವಾ. ಸೊ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಒಂದು ಮೇಲ್ ಗ್ಯಾಮೀಟ್ ಇರುತ್ತೆ ವಿಚ್ ವಿ ಕಾಲ್ ದ ಸ್ಪರ್ಮ್. ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸಾಂಪಲ್ ತಗೊಂಡ್ರೆ ಪ್ಲಾಂಟ್ಸ್ ಅಂದರೆ ಅದರದ್ದೇ ಆದ ಮೇಲ್ ಗ್ಯಾಮೀಟ್ಸ್ ಇರುತ್ತೆ. ಈ ಸ್ಪರ್ಮ್ ಒಂದು ಎಗ್ ಸೆಲ್ ಜೊತೆ ಫ್ಯೂಸ್ ಆಗುತ್ತೆ, ಇದಕ್ಕೆ ನಾವು ಎಗ್ ಅಥವಾ ಓವಾ ಅಂತ ಕರಿತೀವಿ. ಸೊ ಒಂದು ಮೇಲ್ ಗ್ಯಾಮೀಟ್ ಮತ್ತೆ ಒಂದು ಫೀಮೇಲ್ ಗ್ಯಾಮೀಟ್ ಫ್ಯೂಸ್ ಆಗಿ ಏನಾಗುತ್ತೆ, ಒಂದು ಝೈಗೋಟ್ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಒನ್ ಮೇಲ್ ಗ್ಯಾಮೀಟ್ ಫ್ರಮ್ ದ ಮೇಲ್ ಪೇರೆಂಟ್, ಫೀಮೇಲ್ ಗೆಮೀಟ್ ಫ್ರಮ್ ದ ಫೀಮೇಲ್ ಪೇರೆಂಟ್, ಎರಡು ಫ್ಯೂಸ್ ಆಗಿ ಒಂದು ಡಿಪ್ಲಾಯ್ಡ್ ಸೆಲ್ ಫಾರ್ಮ್ ಆಗುತ್ತೆ, ಇದಕ್ಕೆ ನಾವು ಝೈಗೋಟ್ ಅಂತ ಕರಿತೀವಿ. ದಿಸ್ ಇಸ್ ದ ಫಸ್ಟ್ ಸೆಲ್ ಇನ್ ದ ಲೈಫ್ ಆಫ್ ಆಲ್ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್. ಎಲ್ಲ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಅಲ್ಲೂ ಕೂಡ ಅವ್ರ ಲೈಫ್ ಸ್ಟಾರ್ಟ್ ಮಾಡೋದೇ ಒಂದು ಸೆಲ್ಲಿಂದ. ಸೊ ಈ ಒಂದು ಸೆಲ್ಲಿಂದ ಸ್ಟಾರ್ಟ್ ಆಗಿರೋ ಲೈಫ್ ಈ ಮಲ್ಟಿಸೆಲ್ಲರ್ ಫಾರ್ಮ್ನ ತಗೊಳ್ಳೋದಕ್ಕೆ ಹೆಂಗೆ ಸಾಧ್ಯ? ಒಂದು ಸೆಲ್ ಇರೋದು 2 ಸೆಲ್ ಆಗಬೇಕು, 2 ಸೆಲ್ ಇರೋದು 4 ಸೆಲ್ ಆಗಬೇಕು. ಇದೇ ರೀತಿ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಆ ಬಾಡಿಯಲ್ಲಿ, ಆ ಆರ್ಗ್ಯಾನಿಸಮ್ ಅಲ್ಲಿ ಕೂಡ ನಾವು ಗ್ರೋತ್ನ ನೋಡ್ಬೋದು. ಸೊ ಒಂದು ಸೆಲ್ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ ಆಗೋದಕ್ಕೆ ಸೆಲ್ ಡಿವಿಷನ್ ನಡೆಯುತ್ತೆ. ಏನಾಗುತ್ತೆ ಅಂದರೆ, ಈ ಒಂದೇ ಸೆಲ್ ಇರೋದು ಝೈಗೋಟ್ ಡಿವೈಡ್ ಆಗಿ 2 ಸೆಲ್ ಫಾರ್ಮ್ ಆಗುತ್ತೆ. 2 ಸೆಲ್ನಿಂದ
4 ಸೆಲ್ ಫಾರ್ಮ್ ಆಗುತ್ತೆ, 4 ಸೆಲ್ಲಿಂದ 8 ಸೆಲ್ ಫಾರ್ಮ್ ಆಗುತ್ತೆ. ಇದೇ ರೀತಿ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗ್ಕೋತಾ ಹೋಗುತ್ತೆ. ಇನ್ಕ್ರೀಸ್ ಆಗ್ತಾ ಆಗ್ತಾ ಹಾಗೇನೆ ಡಿಫ್ರೆನ್ಸಿಯೇಷನ್ ಕೂಡ ಆಗುತ್ತೆ. ಅಲ್ಟಿಮೇಟ್ಲಿ ಯು ಗೆಟ್ ದ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್. ಓಕೆನಾ? ಸೊ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಗ್ರೋತ್ ಆಗಬೇಕಂದ್ರೆ ಸೆಲ್ ಡಿವಿಷನ್ ಆಗಲೇಬೇಕು. ಇವಾಗ ಯೂನಿಸೆಲ್ಲರ್ ಎಕ್ಸಾಂಪಲ್ ಆರ್ಗ್ಯಾನಿಸಮ್ಸ್ನ ನಾವು ಕನ್ಸಿಡರ್ ಮಾಡಿದ್ರೆ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕೂಡ ಸೆಲ್ ಡಿವಿಷನ್ ನಡೆಯುತ್ತೆ. ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ ಅಲ್ಲಿ ಸೆಲ್ ಡಿವಿಷನ್ ಅಂದ್ರೇನೆ ರೀಪ್ರೊಡಕ್ಷನ್. ಒಂದ್ ಸೆಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ನಾವು ಕನ್ಸಿಡರ್ ಮಾಡಿದ್ರೆ ಅಥವಾ ಅಮೀಬಾ ವಿಚ್ ಇಸ್ ಅ ಯೂಕ್ಯಾರಿಯೋಟಿಕ್ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ ಅದನ್ನ ಕನ್ಸಿಡರ್ ಮಾಡಿದ್ರೆ ಒಂದ್ ಸೆಲ್ ಇರುತ್ತೆ. ಈ ಸೆಲ್ ದೊಡ್ಡದಾಗಿ ಬೆಳೆಯುತ್ತೆ, ಬೆಳೆದಾದ್ಮೇಲೆ ಡಿವೈಡ್ ಆಗುತ್ತೆ. ಸೊ ಓವರ್ ಹಿಯರ್ ಸೆಲ್ ಡಿವಿಷನ್ ಇಂದಾನೇ ರೀಪ್ರೊಡಕ್ಷನ್ ಕೂಡ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಸೆಲ್ ಡಿವಿಷನ್ ಇಸ್ ಈಕ್ವಲ್ ಟು ರೀಪ್ರೊಡಕ್ಷನ್ ಇನ್ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್. ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ಗ್ರೋ ಆಗುವಾಗ ಸೆಲ್ ಡಿವಿಷನ್ ಆಗುತ್ತೆ. ಹಾಗೇನೆ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಡ್ಯಾಮೇಜ್ ಆದಾಗ, ಫಾರ್ ಎಕ್ಸಾಂಪಲ್ ನೀವು ಆಟ ಆಡ್ತಾ ಇರುವಾಗ ಕೆಳಗೆ ಬಿದ್ದಿರ್ತೀರಾ, ಎಲ್ಲೋ ಹರ್ಟ್ ಆಗಿರುತ್ತೆ ಅಲ್ವಾ, ಎಲ್ಲೋ ಒಂದು ವೂಂಡ್ ಆಗಿರುತ್ತೆ, ಕಟ್ ಆಗಿರುತ್ತೆ ನಿಮ್ಮ ಸ್ಕಿನ್ನಲ್ಲಿ. ಸ್ವಲ್ಪ ದಿನ ಆದಮೇಲೆ ಆ ಕಟ್ಟೆಲ್ಲ ಹೀಲ್ ಆಗುತ್ತೆ. ಸೊ ಕಟ್ಟಾದಾಗ ಏನಾಗುತ್ತೆ, ನಮ್ಮ ಸೆಲ್ಸ್ ಎಲ್ಲ ಬ್ರೇಕ್ ಆಗಿರುತ್ತೆ, ಮತ್ತೆ ಸೆಲ್ ಡಿವಿಷನ್ ಆಗಿ ಅದನ್ನ ರಿಪೇರ್ ಮಾಡುತ್ತೆ. ಓಕೆನಾ? ಸೊ ಗ್ರೋತ್ ಆಗೋದಕ್ಕೆ, ಚಿಕ್ಕದಾಗಿರೋ ಆರ್ಗ್ಯಾನಿಸಮ್ ದೊಡ್ಡದಾಗಕ್ಕೆ ಸೆಲ್ ಡಿವಿಷನ್ ಬೇಕು. ಹಾಗೇನೆ ಯಾವಾಗಾದ್ರೂ ಏನಾದರೂ ಡ್ಯಾಮೇಜ್ ಆದರೆ ಯಾವುದಾದ್ರೂ ಟಿಶ್ಯೂ, ನಾಟ್ ನೆಸೆಸರಿಲಿ ಯೋರ್ ಸ್ಕಿನ್, ಎಲ್ಲಾದ್ರೂ ಬಾಡಿಯಲ್ಲಿ ಡ್ಯಾಮೇಜ್ ಆದರೆ ಅದನ್ನ ರಿಪೇರ್ ಮಾಡೋದಕ್ಕೆ ಕೂಡ ಸೆಲ್ ಡಿವಿಷನ್ ಅಕರ್ ಆಗುತ್ತೆ. ಓಕೆನಾ? ಸೊ ಬೇಸಿಕಲಿ ಇದೆರಡು ಸಿಗ್ನಿಫಿಕೆನ್ಸ್ ಆಫ್ ಸೆಲ್ ಡಿವಿಷನ್. ಓಕೆ, ಏನೆಲ್ಲದಕ್ಕೂ ಇಂಪಾರ್ಟೆಂಟ್ ಸೆಲ್ ಡಿವಿಷನ್ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೀನಿ. ಈಗ ನಿಮ್ಗೆಲ್ಲ ಗೊತ್ತು ನಮಗೊಂದು ಲೈಫ್ ಸೈಕಲ್ ಅಂತ ಇರುತ್ತೆ, ಹೌದಲ್ವಾ? ಇವಾಗ ನಮ್ಮ ಲೈಫ್ ಸೈಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಝೈಗೋಟ್ ಫಾರ್ಮೇಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಝೈಗೋಟ್ ಫಸ್ಟ್ ಫಾರ್ಮ್ ಆದಾಗ ಲೈಫ್ ಇನ್ ಫಾರ್ಮ್ ಆಯಿತು. ಈ ಲೈಫ್ ಏನಾಗುತ್ತೆ, ಡೆವಲಪ್ಮೆಂಟ್ ಆಗಿ ವಿತ್ ಇನ್ ದ ಮದರ್ಸ್ ವೂಮ್. ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ನ ನಾವು ತಗೊಂಡ್ರೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ ಇನ್ ದ ಯೂಟರಸ್ ಆಫ್ ದ ಮದರ್ ಅಲ್ವಾ, ಇನ್ ದ ವೂಮ್ ಆಫ್ ದ ಮದರ್. ಅದಾದ್ಮೇಲೆ ಸೆಲ್ ಡಿವಿಷನ್ ಆಗಿ, ಸೆಲ್ ಡಿಫ್ರೆನ್ಸಿಯೇಷನ್ ಆಗಿ 9 ಮಂತ್ಸ್ ಆದಮೇಲೆ, ಜೆಸ್ಟೇಷನ್ ಪೀರಿಯಡ್ ಆದಮೇಲೆ ಒಂದು ಮಗು ಫುಲ್ಲಿ ಡೆವಲಪ್ ಆಗಿರುತ್ತೆ. ಆಮೇಲೆ ಡೆಲಿವರಿ ಆದಮೇಲೆ ಆ ಮಗು ವಿಲ್ ಬಿ ಬಾರ್ನ್. ಅದಾದ್ಮೇಲೆ ದೇರ್ ಇಸ್ ಅ ಪೀರಿಯಡ್ ವೇರ್ ದ ಚೈಲ್ಡ್ ಗ್ರೋಸ್. ಅದಕ್ಕೆ ನಾವು ಏನು ಹೇಳ್ತೀವಿ, ಚೈಲ್ಡ್ಹುಡ್ ಅಂತ ಕರಿತೀವಿ. ಅದಾದ್ಮೇಲೆ ದ ಚೈಲ್ಡ್ ಸ್ಟಾರ್ಟ್ಸ್ ಗೋಯಿಂಗ್ ಟು ಸ್ಕೂಲ್ ಅಂಡ್ ದೆನ್ ಯು ಹ್ಯಾವ್ ದಿ ಅಡಾಲಸೆಂಟ್ ಫೇಸ್ ಅಂಡ್ ದೆನ್ ಆಫ್ಟರ್ ದ್ಯಾಟ್ ದೇರ್ ಇಸ್ ಏಜಿಂಗ್ ಅಂಡ್ ಫೈನಲಿ ಡೆತ್. ಇದನ್ನ ಲೈಫ್ ಸೈಕಲ್ ಅಂತ ಕರಿತೀವಿ ನಾವು. ಯಾವಾಗಿಂದ ಲೈಫ್ ಸ್ಟಾರ್ಟ್ ಆಯಿತು, ಯಾವಾಗಿಂದ ಲೈಫ್ ಎಂಡ್ ಆಗುತ್ತೆ, ಅಲ್ಲಿ ತನಕ ನಮ್ಮದು ಲೈಫ್ ಸೈಕಲ್ ಅಂತ ಕರಿತೀವಿ, ಹೌದಲ್ವಾ? ನಮಗೆಲ್ಲ ಹೇಗೆ ಒಂದು ಲೈಫ್ ಸೈಕಲ್ ಇದೆ ದಟ್ ಸ್ಟಾರ್ಟ್ಸ್ ವಿತ್ ಬರ್ತ್ ಅಂಡ್ ಎಂಡ್ಸ್ ವಿತ್ ಡೆತ್, ಅದೇ ರೀತಿ ಪ್ರತಿಯೊಂದು ಸೆಲ್ಗೂ ಅದರದೇ ಆದ ಒಂದು ಲೈಫ್ ಸೈಕಲ್ ಇದೆ. ಸೊ ಆ ಸೆಲ್ ಲೈಫ್ ಸೈಕಲ್ ಹೇಗಿರುತ್ತೆ ಅಂದರೆ, ಫಸ್ಟು ಒಂದು ಸೆಲ್ನ ತಗೊಳ್ಳೋಣ. ಈ ಸೆಲ್ ಯಾವುದಾದ್ರೂ ಆಗಿರ್ಬೋದು. ಓಕೆನಾ? ಈ ಒಂದು ಸೆಲ್ ಅದರ ಲೈಫ್ ಸೈಕಲ್ ಸ್ಟಾರ್ಟ್ ಆಗೋದು ಅದು ಫಾರ್ಮ್ ಆದಾಗಿಂದ. ಅದು ಫಾರ್ಮ್ ಆದಮೇಲೆ ಅದು ಕನ್ಸಿಡರಬಲ್ ಅಮೌಂಟ್ ಆಫ್ ಗ್ರೋತ್ನ ತೋರಿಸುತ್ತೆ. ಅದು ಗ್ರೋ ಆಗಿ ಇಟ್ ವಿಲ್ ಇನ್ಕ್ರೀಸ್ ಇನ್ ಸೈಜ್. ಸೊ ವಾಟ್ ಐ ಆಮ್ ಡ್ರಾಯಿಂಗ್ ಹಿಯರ್ ಇಸ್ ದ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ? ನ್ಯೂಕ್ಲಿಯಸ್ ಅಲ್ಲಿ DNA ಇರುತ್ತೆ. DNA ಏನು ಕೆಲಸ? DNA ನಮ್ದು ಜೆನೆಟಿಕ್ ಮಟೀರಿಯಲ್, ಹೌದಲ್ವಾ? ಸೊ ಈ ಸೆಲ್ ದೊಡ್ಡದಾಗಿ ದೊಡ್ಡದಾಗಿ ಗ್ರೋ ಆಗುತ್ತೆ. ಓಕೆನಾ? ಇವಾಗ ಈ ಸೆಲ್ಲಲ್ಲಿ ಒಂದೇ ನ್ಯೂಕ್ಲಿಯಸ್ ಇದೆ, ಇದರಲ್ಲೂ ಒಂದೇ ನ್ಯೂಕ್ಲಿಯಸ್ ಇತ್ತು. ಇಲ್ಲಿ ಸೈಟೋಪ್ಲಾಸಮ್ ಕಂಟೆಂಟ್ ಜಾಸ್ತಿ ಆಗಿದೆ ಗ್ರೋತ್ ಆದಂಗೆ. DNA ನ್ಯೂಕ್ಲಿಯಸ್ ಇರೋದಕ್ಕೆ ಫಂಕ್ಷನ್ ಏನು ಅಂದರೆ, ಸೆಲ್ಲಲ್ಲಿ ಏನೆಲ್ಲ ನಡೀತಾ ಇದ್ರು ಅದ್ರದ್ದು ಮೆಟಬಾಲಿಕ್ ಆಕ್ಟಿವಿಟೀಸ್ ಅದನ್ನೆಲ್ಲ ಕಂಟ್ರೋಲ್ ಮಾಡೋದೇ ಈ ನ್ಯೂಕ್ಲಿಯಸ್ ಅಲ್ಲಿರುವಂಥ DNA. ನ್ಯೂಕ್ಲಿಯಸ್ ಅಮೌಂಟ್ ಅಷ್ಟೇ ಇದೆ, ಆದರೆ ಸೈಟೋಪ್ಲಾಸಮ್ ಜಾಸ್ತಿ ಆಗಿದೆ. ನ್ಯೂಕ್ಲಿಯಸ್ಗೆ ಇಷ್ಟು ಸೈಟೋಪ್ಲಾಸಮ್ ಅಲ್ಲಿ ನಡೀತಾ ಇರೋ ಆಕ್ಟಿವಿಟೀಸ್ನ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅವಾಗ ಸೆಲ್ ಏನು ಮಾಡುತ್ತೆ? ಸೆಲ್ ಡಿಸೈಡ್ ಮಾಡುತ್ತೆ ಲೆಟ್ ಮೀ ಡಿವೈಡ್ ನಾವು ಅಂತ. ಓಕೆ, ಸೊ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ದು ರೇಷಿಯೋ ಯಾವಾಗ ಡಿಸ್ಟರ್ಬ್ ಆಗುತ್ತೆ ಆವಾಗ ಸೆಲ್ ವಿಲ್ ಮೇಕ್ ದ ಡಿಸಿಷನ್ ಟು ಡಿವೈಡ್. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಕ್ಲಾಸ್ ರೂಮ್ಸ್ನೇ ತೊಗೊಳ್ಬೋದು. ಕೆಲವೊಮ್ಮೆ ಒಂದು ಕ್ಲಾಸ್ ರೂಮಲ್ಲಿ ಒಂದು ಟೀಚರ್ ಇದ್ದರೆ ಒಂದು 40-50 ಸ್ಟೂಡೆಂಟ್ಸ್ ಇದ್ದರೆ ಮ್ಯಾನೇಜ್ ಮಾಡ್ಬೋದು. ಒಂದು ಟೀಚರ್ಗೆ 1000 ಸ್ಟೂಡೆಂಟ್ಸ್ ಇರೋ ಕ್ಲಾಸ್ ರೂಮ್ನ ಕೊಟ್ಟರೆ ಮ್ಯಾನೇಜ್ಮೆಂಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್. ಯಾವ ಸ್ಟೂಡೆಂಟ್ ಓದ್ತಾ ಇದ್ದಾರೆ, ಯಾರು ಓದ್ತಾ ಇಲ್ಲ, ಯಾರು ಗಲಾಟೆ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡ್ಕೊಳ್ಳೋದು ಒಬ್ಬರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಅದೇ ಆಗೋದು ಇಲ್ಲೂ ಕೂಡ. ಒಂದು ನ್ಯೂಕ್ಲಿಯಸ್ಗೆ
ಚಿಕ್ಕ ಸ್ಮಾಲ್ ಅಮೌಂಟ್ ಆಫ್ ಅಥವಾ ಕಡಿಮೆ ವಾಲ್ಯೂಮ್ ಇರೋ ಸೈಟೋಪ್ಲಾಸಮ್ ಸೆಲ್ ಇರುವಾಗ ಈಸಿಯಾಗಿ ನ್ಯೂಕ್ಲಿಯಸ್ ಎಲ್ಲಾನು ಮ್ಯಾನೇಜ್ ಮಾಡ್ಬೋದು. ಸೊ ಸೆಲ್ ದೊಡ್ಡದಾಗ್ತಾ ಆಗ್ತಾ ಏನಾಗುತ್ತೆ, ನ್ಯೂಕ್ಲಿಯಸ್ ಅಲ್ಲಿ ಕಂಟೆಂಟ್ ಹಾಗೆ ಇರುತ್ತೆ, ಬಟ್ ಸೈಟೋಪ್ಲಾಸಮ್ ದೊಡ್ಡದಾಗ್ತಾ ಇರುತ್ತೆ, ವಾಲ್ಯೂಮ್ ಜಾಸ್ತಿ ಆಗ್ತಾ ಇರುತ್ತೆ. ಆವಾಗ ನ್ಯೂಟ್ರಿಯೆಂಟ್ಸ್ನ ಒಂದ್ ಜಾಗದಿಂದ ಇನ್ನೊಂದು ಕಡೆ ಡಿಫ್ಯೂಸ್ ಮಾಡ್ಬೇಕಂದ್ರೆ ಡಿಸ್ಟೆನ್ಸ್ ಕೂಡ ಜಾಸ್ತಿ ಆಗೋಯ್ತು. ಎಲ್ಲ ಆಕ್ಟಿವಿಟೀಸ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನ್ಯೂಕ್ಲಿಯಸ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಏನು ಹೇಳ್ತೀವಿ, ನ್ಯೂಕ್ಲಿಯಸ್ ಸೈಟೋಪ್ಲಾಸಮ್ ರೇಷಿಯೋ ಡಿಸ್ಟರ್ಬ್ ಆಗಿದೆ. ಒಂದೇ ನ್ಯೂಕ್ಲಿಯಸ್ಗೆ ಅಷ್ಟೊಂದು ವಾಲ್ಯೂಮ್ ಆಫ್ ಸೈಟೋಪ್ಲಾಸಮ್ ಅಲ್ಲಿ ನಡೀತಾ ಇರೋ ಎಲ್ಲ ಕೆಲಸನೂ ನೋಡಿಕೊಂಡು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಥ ಟೈಮಲ್ಲಿ ಸೆಲ್ ವಿಲ್ ಟೇಕ್ ಅ ಡಿಸಿಷನ್ ಟು ಡಿವೈಡ್. ಓಕೆ, ಸೊ ಆವಾಗ ಈ ಸೆಲ್ ಏನು ಮಾಡುತ್ತೆ, ಇಟ್ ವಿಲ್ ಅಂಡರ್ಗೋ ಡಿವಿಷನ್ ಆ್ಯಂಡ್ ಇಟ್ ವಿಲ್ ಫಾರ್ಮ್ 2 cells. ಓಕೆ, ಇವಾಗ ಸೆಲ್ ಇದು ಹೊಸ ಸೆಲ್, ದಿಸ್ ಬ್ರ್ಯಾಂಡ್ ನ್ಯೂ ಸೆಲ್ ದಟ್ ಇಸ್ ಫಾರ್ಮ್ಡ್ is like, you can think of it like a baby. ಈ ಸೆಲ್ ಮತ್ತೆ ಗ್ರೋ ಆಗುತ್ತೆ, ಮತ್ತೆ ಗ್ರೋ ಆದಾಗ ನ್ಯೂಕ್ಲಿಯಸ್ ಸೈಟೋಪ್ಲಾಸಮ್ ರೇಷಿಯೋ ಡಿಸ್ರಪ್ಟ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ, ಮತ್ತೆ ಅದು ಡಿವೈಡ್ ಆಗುತ್ತೆ. ಸೊ ಇದು ಲೈಫ್ ಆಫ್ ಅ ಸೆಲ್. ಫ್ರಮ್ ದ ಟೈಮ್ ಇಟ್ ಇಸ್ ಫಾರ್ಮ್ಡ್, ಇಟ್ ವಿಲ್ ಗ್ರೋ, ಇಟ್ ವಿಲ್ ಡಿವೈಡ್, ಆಲ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ದಟ್ ಟೇಕ್ ಪ್ಲೇಸ್ ಅಟ್ ದಟ್ ಟೈಮ್, ಅದಕ್ಕೆ ನಾವು ಸೆಲ್ ಸೈಕಲ್ ಅಂತ ಕರಿತೀವಿ. ನಮ್ಮ ಲೈಫ್ ಸೈಕಲ್ ಹೇಗಿರುತ್ತೆ ಅದೇ ರೀತಿ ಸೆಲ್ದು ಲೈಫ್ ಸೈಕಲ್ಗೆ ನಾವು ಸೆಲ್ ಸೈಕಲ್ ಅಂತ ಕರಿತೀವಿ. ಇಲ್ಲಿ ಸೈಕಲ್ ಅಂತ ಯಾಕೆ ಕರಿತೀವಿ, ಸೈಕಲ್ ಬಿಕಾಸ್ ಇಟ್ ರಿಪೀಟ್ಸ್, ಮತ್ತೆ ಮತ್ತೆ ಅದೇ ಆಗುತ್ತೆ. ಒಂದು ಸೆಲ್ ಇತ್ತು, ದೊಡ್ಡದಾಯಿತು, ಡಿವೈಡ್ ಆಯಿತು, 2 cells ಫಾರ್ಮ್ ಮಾಡ್ತು. ಆ 2 cells ಕೂಡ ಅದನ್ನೇ ಮಾಡುತ್ತೆ, ದೊಡ್ಡದಾಗುತ್ತೆ, ಡಿವೈಡ್ ಮಾಡುತ್ತೆ, ಮತ್ತೆ 2 cells ಕೊಡುತ್ತೆ. ಸೊ ಇದು ರಿಪೀಟ್ ಆಗ್ತಾ ಇರುತ್ತಲ್ವಾ, ಅದೇ ಕಾರಣಕ್ಕೆ ನಾವು ಇದಕ್ಕೆ ಸೆಲ್ ಸೈಕಲ್ ಅಂತ ಕರಿತೀವಿ. ಸೊ ಇಲ್ಲಿ ಸೆಲ್ ಸೈಕಲಲ್ಲಿ ಸೆಲ್ ಗ್ರೋತ್ ಆದಾಗ ಏನಾಗುತ್ತೆ, ಸೈಟೋಪ್ಲಾಸಮ್ದು ಕಾಂಟೆಂಟ್ ಏನಿರುತ್ತೆ ಅದೆಲ್ಲ ಇನ್ಕ್ರೀಸ್ ಆಗುತ್ತೆ. ಸೆಲ್ ಡಿವಿಷನ್ ಆಗಬೇಕಾದ್ರೆ ಹಿಯರ್ ದೆರ್ ಇಸ್ ಅ ಟ್ರಿಕಿ ಪಾರ್ಟ್. ಓಕೆ, ಈ ಸೆಲ್ಲಲ್ಲಿ DNA ಇದೆ. ಈ DNA ಅಲ್ಲಿ ಇನ್ಫಾರ್ಮೇಶನ್ ಇದೆ ಟು ಕಂಟ್ರೋಲ್ ಎವ್ರಿಥಿಂಗ್. ಓಕೆನಾ? ಸೊ ಲೆಟ್ಸ್ ಸೇ ದಿಸ್ ಇಸ್ ದ DNA. ಅಷ್ಟು ಚಿಕ್ಕದಾಗಿರಲ್ಲ, ತುಂಬ ಜಾಸ್ತಿ ಇರುತ್ತೆ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಅಂತ ಸದ್ಯಕ್ಕೆ ಅಷ್ಟು ತೊಗೊಂಡಿದ್ದೀನಿ. ಓಕೆನಾ? ಸೊ ಈ DNAದು ಬೇರೆ ಬೇರೆ ಪಾರ್ಟಲ್ಲಿ ಬೇರೆ ಬೇರೆದಕ್ಕೆ ಇನ್ಫಾರ್ಮೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಸೆಲ್ಸು ಎನರ್ಜಿನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ATP ಸಿಂಥೇಸ್ ಅನ್ನೋ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್, ಎನರ್ಜಿಗೆ ಬೇಕಾಗಿರುವಂಥ ಎನ್ಸೈಮ್ ಈ ಪೋರ್ಷನಲ್ಲಿ ಇರುತ್ತೆ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ದ ಪೋರ್ಷನ್ ದಟ್ ಹ್ಯಾಸ್ ದಿ ಇನ್ಫಾರ್ಮೇಷನ್. ATP ಜನರೇಟ್ ಮಾಡೋದಕ್ಕೆ ಏನೋ ಇನ್ಫಾರ್ಮೇಷನ್ ಬೇಕು, ಯಾವುದೋ ಪ್ರೋಟೀನ್ ಬೇಕು. ಆ ಪ್ರೋಟೀನ್ ಪ್ರೊಡ್ಯೂಸ್ ಮಾಡೋ ಇನ್ಫಾರ್ಮೇಷನ್ ಈ ರೀಜನಲ್ಲಿ ಇದೆ. ಮತ್ತು ಈ ರೀಜನಲ್ಲಿ ನಮ್ಮ ಸ್ಕಿನ್ ಕಲರ್ ಅಥವಾ ಕಾಂಪ್ಲೆಕ್ಷನ್ ಡಿಟರ್ಮೈನ್ ಮಾಡುವಂಥ ಒಂದು ಜೀನ್ ಇದೆ. ಈ ಪೋರ್ಷನಲ್ಲಿ ನಮ್ಮದು ಹೇರ್ ಟೆಕ್ಸ್ಚರ್ ಅಥವಾ ಹೇರ್ ಕಲರ್ ಡಿಟರ್ಮೈನ್ ಮಾಡುವಂಥ ಒಂದು ಜೀನ್ ಇದೆ. ಇವಾಗ ಈ ಸೆಲ್ ಡಿವೈಡ್ ಮಾಡಿ 2 cells ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋ ಹಾಗಿದ್ರೆ ಇದರಲ್ಲಿರೋ ಇನ್ಫಾರ್ಮೇಷನ್ ಪೂರ್ತಿ 2 cells ಹೋಗಬೇಕು. ಇವಾಗ ನಾನು ಇಲ್ಲಿ 3 ಅಷ್ಟೇ ತೋರಿಸಿದ್ದೀನಿ, 3 ರೀಜನ್ಸ್ ಕಂಟೈನಿಂಗ್ 3 ಡಿಫ್ರೆಂಟ್ ರೀತಿಯ ಇನ್ಫಾರ್ಮೇಷನ್. ಇದೇ ರೀತಿ ಸಾವಿರಾರು ಜೀನ್ಸ್ ಇರುತ್ತೆ ನಮ್ಮ DNA ಅಲ್ಲಿ, ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸರ್ಟನ್ ಫಂಕ್ಷನ್ಸ್ ಇನ್ ಅ ಸೆಲ್. ಇವಾಗ ಇರೋ DNA ನಾವು ಸ್ಪ್ಲಿಟ್ ಮಾಡಿ ಈ 2 cells ಕೊಟ್ಟರೆ ಏನಾಗುತ್ತೆ, ಲೆಟ್ಸ್ ಸೇ ಈ ಪಾರ್ಟ್ 1 cellಗೆ ಹೋಯಿತು, ದಿಸ್ ಪಾರ್ಟ್ ವಿಲ್ ಗೋ ಟು ದ ಸೆಕೆಂಡ್ ಸೆಲ್. ಈ ಫಸ್ಟ್ ಸೆಲ್ಗೆ ಹೇರ್ ಟೆಕ್ಸ್ಚರ್ದು ಇನ್ಫಾರ್ಮೇಷನ್ ಬಂದಿಲ್ಲ. ನಮ್ಮ ಸೆಕೆಂಡ್ ಸೆಲ್ಲಲ್ಲಿ ATP ಸಿಂಥಸಿಸ್, ಸ್ಕಿನ್ ಕಲರ್ದು ಇನ್ಫಾರ್ಮೇಷನ್ ಬಂದಿಲ್ಲ. ಸೊ ಒಂದೊಂದು ಸೆಲ್ಲಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಮಿಸ್ ಆಗೋಗ್ಬಿಡುತ್ತೆ, ಇನ್ನೊಂದು ಸೆಲ್ಲಲ್ಲಿ ಕೆಲವು ಇನ್ಫಾರ್ಮೇಷನ್ ಮಿಸ್ ಆಗೋಗ್ಬಿಡುತ್ತೆ. ಆ ರೀತಿ ಆಗೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮನೆಯಲ್ಲಿ ಅಥವಾ ಲೆಟ್ಸ್ ಇಮ್ಯಾಜಿನ್ ಕಾಲೇಜಲ್ಲಿ ಒಂದು ಸೀನಿಯರ್ ಇದ್ದಾರೆ. ಸೀನಿಯರ್ ಇಸ್ ಅ ನೀಟ್ ಟಾಪರ್. ಆ ನೀಟ್ ಟಾಪರ್ ಒಂದು ನೋಟ್ಸ್ ಮಾಡ್ಕೊಂಡಿದ್ರು. ನೋಟ್ಸ್ನ ನೀವು ನಿಮ್ಮ ಫ್ರೆಂಡ್ ಇಬ್ಬರು ಕೇಳಿರ್ತೀರ, ಅವ್ರ ಹತ್ರ ಇರೋದು ಒಂದೇ ಕಾಪಿ. ಇವಾಗ ನೀವು ಆ ನೋಟ್ಸ್ ತೊಗೊಳ್ಬೇಕಂದ್ರೆ ಏನು ಮಾಡ್ತೀರಾ, ಇಬ್ಬರು ಅರ್ಧ ಹರ್ಕೊಂಡು ತೊಗೊಂಡು ಹೋಗಲ್ಲ ಅಲ್ವಾ? ಯಾಕೆಂದರೆ ಒಂದು ಪಾರ್ಟಲ್ಲಿ ಒಂದು ಕೆಲವೊಂದು ಚಾಪ್ಟರ್ಸ್ ಮಿಸ್ ಆಗೋಗ್ಬಿಡುತ್ತೆ. ನೀವು ಆ ರೀತಿ ಪೇಜಸ್ನ ಕೌಂಟ್ ಮಾಡಿ ಕೂಡ ಸೆಂಟ್ರಲಿ ಟೇರ್ ಮಾಡಿದ್ರೆ ಫಸ್ಟ್ ಪಾರ್ಟಲ್ಲಿರೋ ಇನ್ಫಾರ್ಮೇಷನ್ ಈ ಫ್ರೆಂಡಿಗೆ ಸಿಗಲ್ಲ, ಸೆಕೆಂಡ್ ಪಾರ್ಟಲ್ಲಿರೋ ಇನ್ಫಾರ್ಮೇಷನ್ ಫಸ್ಟ್ ಫ್ರೆಂಡಿಗೆ ಕೊರಲ್ಲ. ಸೊ ವಾಟ್ ಈಸ್ ದ ವೈಸ್ ಥಿಂಗ್ ಟು ಡೂ, ವಾಟ್ ಈಸ್ ದ ಸ್ಮಾರ್ಟ್ ಥಿಂಗ್ ಟು ಡೂ ಇನ್ ದ್ಯಾಟ್ ಕೇಸ್? ಬುಕ್ನ ತೊಗೊಳ್ತೀರಾ, ಒಬ್ಬರು ಜೆರಾಕ್ಸ್ ಕಾಪಿ ಮಾಡ್ಕೋತೀರಾ, ಅದಕ್ಕೆ ಏನು ಕಾಸ್ಟ್ ಆಯಿತು ಅದನ್ನ ಇಬ್ಬರು ಕೂಡ ಶೇರ್ ಮಾಡ್ಕೋತೀರಾ. ಸೊ ದಿಸ್ ಇಸ್ ಅ ವೈಸ್ ಥಿಂಗ್ ಟು ಡೂ, ರೈಟ್? ಸೊ ದಟ್ ಇಸ್ ವಾಟ್ ದ ಸೆಲ್ ಆಲ್ಸೋ ಡಸ್. ಸೊ ಸೆಲ್ ಏನು ಮಾಡುತ್ತೆ ಅಂದರೆ, ಈ ಥರ ಇರೋ DNA ಸ್ಪ್ಲಿಟ್ ಮಾಡ್ಕೊಂಡು 2 cells ರ್ಯಾಂಡಮ್ ಇನ್ಫಾರ್ಮೇಷನ್ ಹೋಗೋದಕ್ಕೆ ಬದಲು
ಪ್ರತಿಯೊಂದು ಸೆಲ್ಗೂ ಕೂಡ ಅಷ್ಟು ಇನ್ಫಾರ್ಮೇಷನ್ ಇರಬೇಕು ಅಂತ ಡಿವೈಡ್ ಆಗಕ್ಕೆ ಮುಂಚೆ ಈ ಡಿ ಎನ್ ಎದು ಒಂದು ಎಕ್ಸ್ಟ್ರಾ ಕಾಪಿನ ಸಿಂಥಸೈಸ್ ಮಾಡುತ್ತೆ. ಓಕೆ, ಸೊ ಈ ಡಿ ಎನ್ ಎ ಅದರದ್ದು ಎಕ್ಸ್ಟ್ರಾ ಕಾಪಿ ಏನು ಸಿಂಥಸೈಸ್ ಮಾಡುತ್ತೆ, ಆ ಪ್ರಾಸೆಸ್ಗೆ ನಾವು ಡಿ ಎನ್ ಎ ರೆಪ್ಲಿಕೇಶನ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಸೆಲ್ ಇತ್ತು, ಸೆಲ್ ದೊಡ್ಡದಾಯಿತು, ನ್ಯೂಕ್ಲಿಯಸ್ಗೆ ಏನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಡಿವೈಡ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಓಕೆ, ಸೊ ಇವಾಗ ಡಿಸೈಡ್ ಮಾಡಾಯಿತು, ಸೆಲ್ನ ಡಿವೈಡ್ ಮಾಡ್ಬೋದು. ಸೆಲ್ನ ಡಿವೈಡ್ ಮಾಡುವಾಗ ನ್ಯೂಕ್ಲಿಯಸ್ ಅರ್ಧರ್ಧ ಆಗಿ ಒಂದೊಂದು ಸೆಲ್ಗೆ ಹೋದರೆ ಅವಾಗ ಫುಲ್ 2 ಸೆಲ್ಸ್ಗೆ ಕಂಪ್ಲೀಟ್ ಸೆಟ್ ಆಫ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಕಂಪ್ಲೀಟ್ ಸೆಟ್ ಆಫ್ ಇನ್ಫಾರ್ಮೇಷನ್ 2 ಸೆಲ್ಗೆ ಸಿಗಬೇಕು ಅಂದರೆ ಆ ಸೆಲ್ ಡಿವೈಡ್ ಆಗೋಕ್ಕೆ ಮುಂಚೆ ಇದ್ರದ್ದೇ ಇನ್ನೊಂದು ಕಾಪಿನ ಸಿಂಥಸೈಸ್ ಮಾಡ್ಕೋಬೇಕು, ಅದದು ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಸೆಲ್ ಡಿ ಎನ್ ಎನ ಎಕ್ಸ್ಟ್ರಾ ಕಾಪಿ ಯಾವಾಗ ಮಾಡ್ಕೊಳ್ಳುತ್ತೆ, ಆ ಪ್ರಾಸೆಸ್ಗೆ ನಾವು ಡಿ ಎನ್ ಎ ರೆಪ್ಲಿಕೇಶನ್ ಅಂತ ಕರಿತೀವಿ. ರೆಪ್ಲಿಕಾ ಅಂದರೆ ಏನು? ರೆಪ್ಲಿಕಾ ಅಂತ ನೀವು ಕಾಮನ್ ಆಗಿ ಕೇಳಿರ್ಬೋದು. ರೆಪ್ಲಿಕಾ ಅಂದರೆ ನೀವು ಯು ಆರ್ ಅ ರೆಪ್ಲಿಕಾ ಆಫ್ ಯುವರ್ ಮದರ್ ಅಂತ ನಿಮ್ಗೆ ಹೇಳಿರ್ಬೋದು. ಹಾಗಂದ್ರೆ ನೀನು ಎಕ್ಸಾಕ್ಟ್ಲಿ ನಿಮ್ಮ ತಾಯಿ ಥರ ಕಾಣಿಸ್ತೀಯ ಅಂತ. ಸೊ ಯಾವುದಾದ್ರೂ ಒಂದು ಪೇಂಟಿಂಗ್ ಮಾಡಿ ನೀವು ಅದನ್ನು ರೆಪ್ಲಿಕೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದೇ ಥರ ಕಾಪಿ ಮಾಡ್ತೀರಾ ಅಂತ. ಸೊ ಇಲ್ಲಿ ಡಿ ಎನ್ ಎ ರೆಪ್ಲಿಕೇಶನ್ ಅಂದರೆ ಏನು? ಡಿ ಎನ್ ಎದು ರೆಪ್ಲಿಕಾ ಮಾಡೋದು, ಡಿ ಎನ್ ಎದು ಎಕ್ಸಾಕ್ಟ್ ಐಡೆಂಟಿಕಲ್ ಕಾಪಿನ ಮಾಡೋದಕ್ಕೆ ನಾವು ಡಿ ಎನ್ ಎ ರೆಪ್ಲಿಕೇಶನ್ ಅಂತ ಕರಿತೀವಿ. ಓಕೆನಾ? ಸೊ ಒಂದು ಸೆಲ್ ಸೈಕಲಲ್ಲಿ ಏನೆಲ್ಲ ಇವೆಂಟ್ಸ್ ಆಗ್ತಾ ಇದೆ ಅಂದರೆ, ಮೊದಲನೇದಾಗಿ ಸೆಲ್ ಇರೋದು ಗ್ರೋ ಆಗುತ್ತೆ ಇನ್ ಸೈಜ್. ಸೊ ದೆರ್ ಇಸ್ ಸೆಲ್ ಗ್ರೋತ್ ಆ್ಯಂಡ್ ದೆರ್ ಇಸ್ replication of DNA. DNA is making an extra copy. ಅದಾದ್ಮೇಲೆ there is cell division. ಸೊ ಇವಾಗ ಸೆಲ್ ಡಿವೈಡ್ ಆಗಿ ಪ್ರತಿ ಸೆಲ್ಲಲ್ಲೂ ಕೂಡ ಒಂದೊಂದು ಕಾಪಿ ಸಿಗುತ್ತೆ. ಸೊ ಒಂದು ಸೆಲ್ ಸೈಕಲ್ನಲ್ಲಿ ಈ 3 ಇವೆಂಟ್ಸ್ ನಡೆಯುತ್ತೆ. ಸೆಲ್ ಗ್ರೋ ಆಗುತ್ತೆ, ಡಿ ಎನ್ ಎ ರೆಪ್ಲಿಕೇಟ್ ಆಗುತ್ತೆ, ಡಿ ಎನ್ ಎ ರೆಪ್ಲಿಕೇಟ್ ಆದಮೇಲೆ ಸೆಲ್ ಡಿವೈಡ್ ಆಗುತ್ತೆ. ಸೊ ಇದಿಷ್ಟು ಇನ್ಕ್ಲೂಡೆಡ್ ಆಗಿದೆ ಒಂದು ಸೆಲ್ದು ಸೈಕಲಲ್ಲಿ. ಮತ್ತು ಈ 2 ಸೆಲ್ ಡಿವೈಡ್ ಆದಾಗ ಸೇಮ್ ಫೇಟ್ ಆಗುತ್ತೆ, ಅದು ಕೂಡ ಗ್ರೋ ಆಗುತ್ತೆ, ರೆಪ್ಲಿಕೇಟ್ ಮಾಡುತ್ತೆ ಡಿ ಎನ್ ಎನ, ಅದನ್ನು ಮತ್ತೆ ಸೆಲ್ ಡಿವಿಷನ್ ಅಂಡರ್ಗೋ ಮಾಡುತ್ತೆ. ಓಕೆನಾ? ಸೊ ಇಲ್ಲಿ ನಾವು ಏನು ನೆನ್ಪಿಟ್ಕೋಬೇಕಂದ್ರೆ, ಸೆಲ್ ಗ್ರೋತ್ ಥ್ರೂ ಔಟ್ ದ ಲೈಫ್ ಆಫ್ ದ ಸೆಲ್ ನಡೀತಾನೆ ಇರುತ್ತೆ. ಸೊ ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್. ಸೆಲ್ ಗ್ರೋತ್ ಇಸ್ ಕಂಟಿನ್ಯೂಯಸ್ ಆ್ಯಂಡ್ ಇಟ್ ಹ್ಯಾಪನ್ಸ್ ಇನ್ ದ ಸೈಟೋಪ್ಲಾಸಮ್. ಸೆಲ್ ಬೆಳೀತಾ ಇದೆ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಬೆಳೆಯಲ್ಲ, ಡಿ ಎನ್ ಎ ಜಾಸ್ತಿ ಆಗಲ್ಲ. ಸೆಲ್ ಗ್ರೋತ್ ಆಗ್ತಾ ಇದೆ ಅಂದರೆ ಅದು ಸೈಟೋಪ್ಲಾಸಮಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಆದರೆ ಡಿ ಎನ್ ಎ ರೆಪ್ಲಿಕೇಶನಲ್ಲಿ ಡಿ ಎನ್ ಎ ಮಾತ್ರ ಇನ್ನೊಂದು ಕಾಪಿನ ಮಾಡ್ಕೋತಾ ಇದೆ. ಈ ಡಿ ಎನ್ ಎ ರೆಪ್ಲಿಕೇಶನ್ ಆಗೋದು ನ್ಯೂಕ್ಲಿಯಸಲ್ಲಿ. ಯುಕ್ಯಾರಿಯೋಟಿಕ್ ಸೆಲ್ಸಲ್ಲಿ ನ್ಯೂಕ್ಲಿಯಸಲ್ಲಿ ಡಿ ಎನ್ ಎ ರೆಪ್ಲಿಕೇಶನ್ ನಡೆಯುತ್ತೆ. ಓಕೆನಾ? ಸೊ ಈ ನ್ಯೂಕ್ಲಿಯಸ್ ಕಂಟಿನ್ಯೂಸ್ ಆಗಿ ಯಾವಾಗಲೂ ಡಿ ಎನ್ ಎ ರೆಪ್ಲಿಕೇಟ್ ಆಗ್ತಾನೆ ಇರೋದಿಲ್ಲ. ಡಿ ಎನ್ ಎ ರೆಪ್ಲಿಕೇಶನ್ ಆಗೋದು ಒಂದು ಸ್ಪೆಸಿಫಿಕ್ ಟೈಮ್ ಇನ್ ದ ಸೆಲ್ ಸೈಕಲ್. ಎಕ್ಸಾಕ್ಟ್ಲಿ ಯಾವ ಟೈಮ್ಗೆ ಅದಾಗುತ್ತೆ ಅಂತ ನಾನು ನಿಮ್ಗೆ ಇಷ್ಟರಲ್ಲೇ ಹೇಳ್ತೀನಿ. ಓಕೆನಾ? ಸೊ ಫಸ್ಟ್ ಇವಾಗ ಒಂದು ಸಮರಿ ಕೊಟ್ಬಿಡ್ತೀನಿ, ಇವಾಗ ತನಕ ಏನು ಹೇಳಿದ್ದೀನಿ ಅಂತ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲೂ ಸೆಲ್ಸ್ ಇದ್ದೇ ಇರುತ್ತೆ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯೂನಿಸೆಲ್ಯುಲರ್ ಆದರೂ ಆಗಿರ್ಬೋದು, ಮಲ್ಟಿಸೆಲ್ಲರ್ ಆದರೂ ಆಗಿರ್ಬೋದು. ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ ಆಗಿದ್ರೆ ಸೆಲ್ ಗ್ರೋ ಆಗಿ ನ್ಯೂಕ್ಲಿಯಸ್ ಸೈಟೋಪ್ಲಾಸಮ್ದು ರೇಷಿಯೋ ಡಿಸ್ಟರ್ಬ್ ಆದಾಗ ಅದು ಡಿವೈಡ್ ಆಗುತ್ತೆ. ಆ ಸೆಲ್ ಡಿವಿಷನ್ is equal to reproduction in unicellular organisms. ಓಕೆನಾ? ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಅಡಲ್ಟ್ ಫಾರ್ಮಲ್ಲಿ ಎಷ್ಟೊಂದು ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದ್ರೂ ಕೂಡ ನಮ್ಮ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸಲ್ಲಿ ನಮ್ಮ ಲೈಫ್ ಸ್ಟಾರ್ಟ್ ಆದಾಗ ವಿ ವುಡ್ ಹವ್ ಸ್ಟಾರ್ಟೆಡ್ ಆಸ್ ಅ ಸಿಂಗಲ್ ಸೆಲ್ ವಿಚ್ ಇಸ್ ಝೈಗೋಟ್. ಝೈಗೋಟ್ ಹೆಂಗೆ ಫಾರ್ಮ್ ಆಗುತ್ತೆ? ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಮೇಲ್ ಗ್ಯಾಮಿಟ್ ಫೀಮೇಲ್ ಗ್ಯಾಮಿಟ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಈ ಝೈಗೋಟ್ ಡಿವೈಡ್ ಆಗಿ 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 ಡಿಫ್ರೆನ್ಶಿಯೇಟ್ ಆಗಿ ಒಂದು ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ನ ಫಾರ್ಮ್ ಮಾಡುತ್ತೆ. ಹೌದಲ್ವಾ? ಸೊ ಇದನ್ನು ನಾವು ಇಲ್ಲಿ ನೋಡಿದ್ವಿ. ಈಗ ಸೆಲ್ ಯಾಕೆ ಡಿವೈಡ್ ಆಗಬೇಕು? ಸೆಲ್ ಡಿವೈಡ್ ಆಗದೆ ಹೆಂಗೆ, ಯಾಕೆ ಒಂದೇ ಆರ್ಗ್ಯಾನಿಸಮ್ ಇಷ್ಟು ದೊಡ್ಡ ಸೆಲ್ ಇಲ್ಲ? ಸೆಲ್ ಯಾಕೆ ಮೈಕ್ರೋಸ್ಕೋಪಿಕ್ ಆಗಿರಬೇಕು? ಸೆಲ್ ಇಷ್ಟು ದೊಡ್ಡ ಒಂದೇ, ನನ್ನ ಬಾಡಿ ಅಷ್ಟು ದೊಡ್ಡದು ಒಂದೇ ಸಿಂಗಲ್ ಸೆಲ್ ಯಾಕೆ ಇರೋಕ್ಕೆ ಸಾಧ್ಯ ಇಲ್ಲ? ಯಾಕೆಂದರೆ ಒಂದೇ ನ್ಯೂಕ್ಲಿಯಸ್ ಅಷ್ಟೊಂದು ಸೈಟೋಪ್ಲಾಸ್ಮಿಕ್ ಆಕ್ಟಿವಿಟೀಸ್, ಮೆಟಬಾಲಿಕ್ ಆಕ್ಟಿವಿಟೀಸ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಓಕೆನಾ? ಹೆಂಗೆ ನಮಗೆಲ್ಲ ಒಂದು ಲೈಫ್ ಸೈಕಲ್ ಇರುತ್ತೆ. ವಿ ಆರ್ ಬಾರ್ನ್, ವಿ ಗ್ರೋ ಅಪ್,
ವಿ ರೀಪ್ರೊಡ್ಯೂಸ್, ವಿ ಏಜ್, ವಿ ಡೈ, ಇದೆಲ್ಲ ಹೆಂಗೆ ನಮ್ಮದು ಲೈಫ್ ಸೈಕಲ್ ಇರುತ್ತೆ ಅದೇ ರೀತಿ ನಮ್ಮ ಬಾಡಿಯಲ್ಲಿರೋ ಪ್ರತಿ ಒಂದು ಸೆಲ್ಗೂ ಅದರದ್ದೇ ಆದ ಲೈಫ್ ಸೈಕಲ್ ಇರುತ್ತೆ. ಅದಕ್ಕೆ ನಾವು ಸೆಲ್ ಸೈಕಲ್ ಅಂತ ಕರಿತೀವಿ. ಸೆಲ್ ಸೈಕಲಲ್ಲಿ ಒಂದು ಸೀಕ್ವೆನ್ಸಲ್ಲಿ ಆರ್ಡರ್ಲಿ ಮ್ಯಾನರಲ್ಲಿ ಇವೆಂಟ್ಸ್ ನಡೆಯುತ್ತೆ. ಏನೆಲ್ಲ ನಡೆಯುತ್ತೆ? ಸ್ಟಾರ್ಟ್ ಮಾಡೋಣ ಒಂದು ಬ್ರ್ಯಾಂಡ್ ನ್ಯೂ ಸೆಲ್ಲಿಂದ. ಫ್ರೆಶ್ ಆಗಿ ಫಾರ್ಮ್ ಆಗಿರೋ ಒಂದು ಸೆಲ್ ಇದೆ, ಬೇಬಿ ಸೆಲ್. ಓಕೆನಾ? ಸೊ ಈ ಬೇಬಿ ಸೆಲ್ ಏನು ಮಾಡುತ್ತೆ? ಗ್ರೋ ಆಗ್ತಾ ಹೋಗುತ್ತೆ. ಗ್ರೋ ಆಗುವಾಗ ಏನಾಗುತ್ತೆ? ಸೈಟೋಪ್ಲಾಸಮ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೈಟೋಪ್ಲಾಸಮ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ, ನ್ಯೂಕ್ಲಿಯಸ್ ಹಾಗೆ ಇದೆ. ಸಿಂಗಲ್ ನ್ಯೂಕ್ಲಿಯಸ್ಗೆ ಅಷ್ಟೊಂದು ಕೆಲಸ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಏನು ಮಾಡುತ್ತೆ? ಇಟ್ ವಿಲ್ ಪ್ಲಾನ್ ಟು ಮೇಕ್ another divide and form two cells. So ಈ two cells divide ಆಗೋಕ್ಕೆ ಮುಂಚೆ it has to replicate its DNA, make a copy of its DNA so that ಅಷ್ಟು ಇನ್ಫಾರ್ಮೇಷನ್ ಎರಡು ಸೆಲ್ಸ್ಗೆ ಹೋಗಲಿ ಅಂತ. ಓಕೆನಾ? ಸೊ ಈ ಸೆಲ್ ಗ್ರೋ ಆಗಿ ನ್ಯೂಕ್ಲಿಯರ್ ಸೈಟೋಪ್ಲಾಸ್ಮಿಕ್ ರೇಷಿಯೋ ಡಿಸ್ಟರ್ಬ್ ಆದಾಗ ಇಟ್ ವಿಲ್ ಮೇಕ್ ಎನ್ ಎಕ್ಸ್ಟ್ರಾ ಕಾಪಿ ಆಫ್ ಇಟ್ ಸೆಲ್ಫ್. ಆ ಪ್ರಾಸೆಸ್ಗೆ ನಾವು DNA ರೆಪ್ಲಿಕೇಶನ್ ಅಂತ ಕರಿತೀವಿ. ಆಸ್ ಸೂನ್ ಆಸ್ DNA has made an extra copy of itself, the cell will undergo division. From one cell you get two cells. Okay, so this is what happens in a cell cycle. Growth is a continuous process. Throughout the cell cycle it will keep happening in one form or the other. DNA replication one specific period in the cell cycle al matra agadu, adagadu nucleus olagade. Okay, now yeah, so idu namma cell cycle. Hopefully ee image ellargu clear agide anta ankonidini. ಇಲ್ಲಿ ನಮಗೆ ಸಿಂಗಲ್ ಸೆಲ್ ಇದೆ. Let me use a darker blue. So here you have one cell. This cell will grow, replicate DNA, undergo division and form two cells. So okay, so ಈ cell cycle ಈ ಡೈರೆಕ್ಷನ್ ಕ್ಲಾಕ್ವೈಸ್ ಡೈರೆಕ್ಷನ್ ಅಲ್ಲಿ ಪ್ರೊಸೀಡ್ ಆಗ್ತಾ ಇದೆ. ಓಕೆ, ಸೊ ಸೆಲ್ ಸೈಕಲ್ ಅಂದ್ರೆ ಏನಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ಸೆಲ್ ಸೈಕಲ್ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸ್ದು ಕನ್ಸಿಡರ್ ಮಾಡಬೇಕಂದ್ರೆ ನಾವು ಹ್ಯೂಮನ್ ಸೆಲ್ಸ್ ಇನ್ ಕಲ್ಚರ್ನ ರೆಫರೆನ್ಸ್ ಆಗಿ ತಗೊಳ್ಬೋದು. ಓಕೆ, ಸೊ ನಮ್ಮ ಸೆಲ್ಸ್ ಯಾವುದಾದ್ರೂ ನಮ್ಮ ಸೆಲ್ಸ್, ನಮ್ಮ ಬಕಲ್ ಕ್ಯಾವಿಟಿ ಸೆಲ್ಸು, ಯಾವುದಾದ್ರೂ ಬಾಡಿ ಪಾರ್ಟಲ್ಲಿರುವಂಥ ಆ್ಯಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್ನ ನಾವು ತೊಗೊಂಡು ಒಂದು ಆರ್ಟಿಫಿಷಿಯಲ್ ಕಲ್ಚರ್ ಮೀಡಿಯಮಲ್ಲಿ ಲ್ಯಾಬಲ್ಲಿ ಗ್ರೋ ಮಾಡಿದಾಗ ಆನ್ ಅನ್ ಆವ್ರೇಜ್ ಪ್ರತಿ ಸೆಲ್ ಒಂದು ದಿನಕ್ಕೆ ಒಂದು ಸಲ ಡಿವೈಡ್ ಆಗುತ್ತೆ. ಓಕೆನಾ? ಒನ್ಸ್ ಇನ್ 24 hours our cells will divide. But this is an average number. Prati one cell in our body also does not divide once in 24 hours. Kelvondu type of cells might divide more frequently. Some cells might not divide at all. Some might divide less frequently. So individually bere bere cell type adru ell located agide adru basis mele bere bere rate of cell division na ತೋರಿಸುತ್ತೆ. But on an average one human cell na consider ಮಾಡಿದ್ರೆ on an average it will divide once in every 24 hours. Okay, so ಈ ಡ್ಯೂರೇಷನ್ ಆರ್ಗ್ಯಾನಿಸಮ್ ಇಂದ ಆರ್ಗ್ಯಾನಿಸಮ್ಗೆ ವೇರಿಯಬಲ್. ಫಾರ್ ಎಕ್ಸಾಂಪಲ್, ನೀವು ಈಕೋಲೈ ಬ್ಯಾಕ್ಟೀರಿಯಾನ ತಗೊಂಡ್ರೆ ಇಟ್ ವಿಲ್ ಡಿವೈಡ್ ಒನ್ಸ್ ಇನ್ ಎವ್ರಿ 20 minutes. ಇಫ್ ಯು ಟೇಕ್ ಈಸ್ಟ್ ಇಟ್ ವಿಲ್ ಡಿವೈಡ್ ಒನ್ಸ್ ಇನ್ ಎವ್ರಿ 90 minutes. ಸೊ ಹಾಗೆ ಒಂದು ಆರ್ಗ್ಯಾನಿಸಮ್ ಇಂದ ಒಂದು ಆರ್ಗ್ಯಾನಿಸಮ್ಗೆ ಎಷ್ಟು ರೇಟಲ್ಲಿ ಸೆಲ್ ಡಿವಿಷನ್ ಆಗುತ್ತೆ, ಎಷ್ಟು ಫ್ರೀಕ್ವೆಂಟ್ ಆಗಿ ಸೆಲ್ ಡಿವಿಷನ್ ಆಗುತ್ತೆ, ಇದು ವೇರಿ ಆಗುತ್ತೆ. ಓಕೆನಾ? ಅದಷ್ಟೇ ಅಲ್ಲದೆ ಒಂದೇ ಆರ್ಗ್ಯಾನಿಸಮ್ ಅಲ್ಲಿ ನಮ್ಮದೇ ಬಾಡಿಯಲ್ಲಿ ಒಂದು ಟೈಪ್ ಆಫ್ ಸೆಲ್ ಇನ್ನೊಂದು ಟೈಪ್ ಆಫ್ ಸೆಲ್ಲಲ್ಲಿ ಕೂಡ ನಾವು ಡಿಫ್ರೆನ್ಸಸ್ ನೋಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಹಾರ್ಟಲ್ಲಿರುವಂಥ ಸೆಲ್ಸ್ ಡಿವೈಡ್ ಆಗೋದಿಲ್ಲ. ಕೆಲವೊಂದು ಸೆಲ್ಸ್ ಇನ್ ಆರ್ ಹಾರ್ಟ್ ದೇ ಡು ನಾಟ್ ಡಿವೈಡ್ ಅಟ್ ಆಲ್. ಇನ್ ಆರ್ ಬ್ರೈನ್ ಇಟ್ ಮೈಟ್ ನಾಟ್ ಡಿವೈಡ್ ಅಟ್ ಆಲ್. ಬಟ್ ಸ್ಕಿನ್ನಲ್ಲಿ ಕಾನ್ಸ್ಟೆಂಟ್ಲಿ ರೀಪ್ಲೇಸ್ ಆಗ್ತಾನೆ ಇರುತ್ತೆ ಸೆಲ್. ಮತ್ತು ನಮ್ಮದು ಬಕಲ್ ಕ್ಯಾವಿಟಿ ಎಪಿಥೀಲಿಯಮಲ್ಲಿ ಕೂಡ ಕಾನ್ಸ್ಟೆಂಟ್ಲಿ ಮತ್ತೆ ಫ್ರೀಕ್ವೆಂಟ್ ಆಗಿ ಸೆಲ್ಸ್ ಡಿವೈಡ್ ಆಗ್ತಾನೆ ಇರುತ್ತೆ. ಸೊ ಒಂದು ಸೆಲ್ ಟೈಪಿಂದ ಇನ್ನೊಂದು ಸೆಲ್ ಟೈಪ್ಗೆ ಒಂದೇ ಆರ್ಗ್ಯಾನಿಸಮಲ್ಲಿ ಕೂಡ rate of cell division is variable. Okay, ಈಗ ನಾವು ಈ ಸೆಲ್ ಸೈಕಲ್ನ ಕನ್ಸಿಡರ್ ಮಾಡಿದ್ರೆ ಫ್ರಮ್ ದ ಟೈಮ್ ಅ ನ್ಯೂ ಸೆಲ್ ಇಸ್ ಫಾರ್ಮ್ ಟು ದ ಟೈಮ್ ಇಟ್ ಡಿವೈಡ್ಸ್ ಇಂಟು 2 cells, ಈ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ಗೆ ನಾವು ಸೆಲ್ ಸೈಕಲ್ ಅಂತ ಕರಿತೀವಿ. ಈ ಸೆಲ್ ಸೈಕಲ್ನ ನಾವು 2 ಫೇಸಲ್ಲಿ ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, let me use red. From the time a cell is born till here. So this part of the cell cycle is called interphase. Okay? So just give me a minute.
ಸೊ ಈ ಪೋರ್ಷನ್, ಈ ದೊಡ್ಡ ಪೋರ್ಷನ್ ಏನು ನೋಡ್ತಾ ಇದ್ದೀರಾ ನೀವು ಇಲ್ಲಿಂದ ಇಲ್ಲಿ ತನಕ, ದಿಸ್ ಇಸ್ ಕಾಲ್ಡ್ ಇಂಟರ್ಫೇಸ್. ಓಕೆ, ಸೊ ಇಂಟರ್ಫೇಸಲ್ಲಿ ಸೆಲ್ ಗ್ರೋ ಆಗುತ್ತೆ, ಡಿ ಎನ್ ಎ ರೆಪ್ಲಿಕೇಟ್ ಆಗುತ್ತೆ, ಮತ್ತೆ ಡಿವೈಡ್ ಆಗೋದಕ್ಕೆ ಪ್ರಿಪೇರ್ ಆಗುತ್ತೆ. ಹಾಗೇನೆ ವಿ ಹ್ಯಾವ್ another phase which is called okay, so this phase, this small pizza section, this is called M phase. ಒಂದು ಸೆಲ್ ಸೈಕಲ್ ಅಲ್ಲಿ ನಾವು ಎರಡು ಫೇಸ್ನ ನೋಡ್ಬೋದು. ಒಂದು ಇಂಟರ್ಫೇಸ್, ನಾನು ರೆಡ್ಡಲ್ಲಿ ಏನು ರೆಪ್ರೆಸೆಂಟ್ ಮಾಡಿದ್ದೀನಿ ಅದು ಇಂಟರ್ಫೇಸ್ ಮತ್ತೆ ಎಮ್ ಫೇಸ್ ಇಸ್ ದ ಡಿವಿಷನ್ ಫೇಸ್. ಒಂದು ಸೆಲ್ ಸೈಕಲಲ್ಲಿ ಸೆಲ್ ಗ್ರೋ ಆಗುತ್ತೆ, ಡಿ ಎನ್ ಎ ರೆಪ್ಲಿಕೇಟ್ ಆಗುತ್ತೆ, ಸೆಲ್ ಡಿವೈಡ್ ಆಗುತ್ತೆ. ಯಾವ ಟೈಮಲ್ಲಿ ಸೆಲ್ ಡಿವೈಡ್ ಆಗುತ್ತೆ ಆ ಫೇಸ್ಗೆ ನಾವು ಎಮ್ ಫೇಸ್ ಅಂತ ಅಥವಾ ಡಿವಿಷನ್ ಫೇಸ್ ಅಂತ ಕರಿತೀವಿ. ಮಿಕ್ಕಿದ ಟೈಮಲ್ಲಿ ಸೆಲ್ ಗ್ರೋ ಆಗ್ತಾ ಇರುತ್ತೆ, ಡಿ ಎನ್ ಎ ರೆಪ್ಲಿಕೇಟ್ ಮಾಡ್ತಾ ಇರುತ್ತೆ, ಡಿವೈಡ್ ಆಗೋದಕ್ಕೆ ಪ್ರಿಪೇರ್ ಆಗ್ತಾ ಇರುತ್ತಲ್ವಾ, ಆ ಫೇಸ್ಗೆ ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಸೊ ಇವಾಗ ನಾವೊಂದು ಹ್ಯೂಮನ್ ಸೆಲ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ನಾನು ಹೇಳಿದೆ ನಿಮಗೆ 24 ಅವರ್ಸ್ಗೆ ಒಂದ್ಸತಿ ಡಿವೈಡ್ ಆಗುತ್ತೆ ಅಂತ. ಸೊ ನಾವಿವಾಗ ಬೇಸಿಕಲಿ ಸೆಲ್ ಡಿವಿಷನ್ ಬಗ್ಗೆನೇ ಮೇಜರ್ ಫೋಕಸ್ ಮಾಡಿ ಮಾತಾಡ್ತಾ ಇದ್ರು ಕೂಡ, ಸೆಲ್ ಡಿವಿಷನ್ ಆಗೋದಕ್ಕೆ ತುಂಬ ಕಡಿಮೆ ಟೈಮ್ ತಗೊಳುತ್ತೆ ಕಂಪೇರ್ ಟು ಸೆಲ್ ಗ್ರೋತ್ ಆ್ಯಂಡ್ ಪ್ರಿಪರೇಷನ್ ಫಾರ್ ಡಿವಿಷನ್. ಸೆಲ್ ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ ಅಥವಾ KCET ಎಕ್ಸಾಮ್ ಏನಾದರೂ ಕೊಡ್ತೀರಾ ಅಂದರೆ, ಎಕ್ಸಾಮ್ ಬರೆಯೋದು ಬರೀ 3 ಗಂಟೆ 3.5 ಗಂಟೆ ಅಷ್ಟೇ ಟೈಮ್, ಅದು ತುಂಬ ಇಂಪಾರ್ಟೆಂಟ್. ಆದರೆ ಅದಕ್ಕೆ ಪ್ರಿಪ್ರೇಷನ್ ನೀವು 2 ವರ್ಷ ಮಾಡಿರ್ತೀರಾ, ಹೌದಲ್ವಾ? ಅದೇ ರೀತಿ ಇಲ್ಲೂ ಕೂಡ ಮೇನ್ ಇವೆಂಟ್ ಸೆಲ್ ಡಿವಿಷನ್ ಏನು ನಡೆಯುತ್ತೆ ಅದು ತುಂಬ ಕಡಿಮೆ ಟೈಮ್ ನಡೆಯುತ್ತೆ. ಬಟ್ ಆ ಸೆಲ್ ಡಿವೈಡ್ ಆಗೋದಕ್ಕೆ ಪ್ರಿಪ್ರೇಷನ್ ಏನು ನಡೆಯುತ್ತೆ, ಸೆಲ್ ಗ್ರೋತ್ ಏನು ನಡೆಯುತ್ತೆ, ಅದು ತುಂಬ ಟೈಮ್ ತಗೊಳುತ್ತೆ. ಓಕೆನಾ? ಇವಾಗ 24 ಅವರ್ಸ್ ಒಂದು ಸೆಲ್, ಒನ್ಸ್ ಇನ್ ಎವ್ರಿ 24 ಅವರ್ಸ್ ಒಂದು ಹ್ಯೂಮನ್ ಸೆಲ್ ಆವ್ರೇಜ್ ಡಿವೈಡ್ ಆಗ್ತಾ ಇದೆ ಅಂತ ಅಂದರೆ, ಅದು 95%ಗಿಂತ ಹೆಚ್ಚು ಟೈಮ್ ಇಂಟರ್ಫೇಸಲ್ಲೇ ಸ್ಪೆಂಡ್ ಮಾಡಿರುತ್ತೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 1 ಅವರ್ ಅಷ್ಟರಲ್ಲಿ ಡಿವಿಷನ್ ಪೂರ್ತಿ ಮುಗ್ದೋಗ್ಬಿಟ್ಟಿರುತ್ತೆ. ಓಕೆನಾ? ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಹಿಯರ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಪ್ರಿಪರೇಷನ್ ವಿಲ್ ಟೇಕ್ ಮೋರ್ ಟೈಮ್ ಕಂಪೇರ್ ಟು ದಿ ಆಕ್ಚುಯಲ್ ಸೆಲ್ ಡಿವಿಷನ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡಿಫ್ರೆಂಟ್ ಫೇಸಸ್ ಆಫ್ ದ ಸೆಲ್ ಸೈಕಲ್. ಎಕ್ಸಾಕ್ಟ್ಲಿ ಯಾವ ಫೇಸಲ್ಲಿ ಏನು ನಡೆಯುತ್ತೆ ಅಂತ ನಾವಿವಾಗ ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ಇಂಟರ್ಫೇಸ್. ಇಂಟರ್ಫೇಸ್ ಅಂದರೆ ಏನು? ಇಂಟರ್ ಅಂದ್ರೇ ಇನ್ ಬಿಟ್ವೀನ್ ಅಲ್ವಾ? ಒಂದು ಸೆಲ್ ಡಿವೈಡ್ ಆಗಿ ಹೊಸ ಸೆಲ್ ಫಾರ್ಮ್ ಆಗಿ ಆ ಸೆಲ್ ಮತ್ತೆ ಡಿವಿಷನ್ ಅಂಡರ್ಗೋ ಮಾಡೋ ಮಧ್ಯದ ಫೇಸ್ ಏನಿದೆ ಅದಕ್ಕೆ ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಯೂಶಲಿ ಇದನ್ನ ರೆಸ್ಟಿಂಗ್ ಫೇಸ್ ಅಂತ ಕೂಡ ಕರೀತಾರೆ. ಇಲ್ಲಿ ನಾವು ರೆಸ್ಟಿಂಗ್ ಫೇಸ್ ಅಂತ ಯಾಕೆ ಕರಿತೀವಿ ಅಂದರೆ, ಆ ಫೇಸಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇಲ್ಲ, ಹಾಗಂದ್ ಮಾತ್ರಕ್ಕೆ ಸೆಲ್ ರೆಸ್ಟ್ ಮಾಡ್ತಾ ಇದೆ ಅಂತಾನೂ ಅಲ್ಲ. ಸೆಲ್ ತುಂಬ ಕೆಲಸ ಮಾಡ್ತಾ ಇರುತ್ತೆ, ಗ್ರೋ ಆಗ್ತಾ ಇರುತ್ತೆ, ಪ್ರಿಪೇರ್ ಆಗ್ತಾ ಇರುತ್ತೆ ಡಿವಿಷನ್ ಮಾಡೋದಕ್ಕೆ. ಇವಾಗ ನೀವು ಎಕ್ಸಾಮ್ ಬರೆಯೋ ಟೈಮಲ್ಲಿ ಎಕ್ಸಾಮ್ ಬರೆಯೋ ಟೈಮಲ್ಲಿ ಮಾತ್ರ ನೀವು ಇನ್ವಾಲ್ವ್ಡ್ ಆಗಿರ್ತೀರಾ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ? ನಿಮ್ಮ ಪ್ರಿಪ್ರೇಷನ್ ಟೈಮಲ್ಲಿ ನೀವು ಎಷ್ಟು ಕೆಲಸ ಮಾಡ್ಕೊಂಡಿರ್ತೀರಾ ಅದನ್ನು ನಾವು ರೆಸ್ಟಿಂಗ್ ಫೇಸ್ ಅಂತ ಕರೆಯೋದಕ್ಕಾಗೋದಿಲ್ಲ. ಅದೇ ರೀತಿ ಇಲ್ಲಿ ಕೂಡ ಇಂಟರ್ಫೇಸಲ್ಲಿ ಸೆಲ್ ತುಂಬ ಕೆಲಸ ಮಾಡಿ ಏನೇನೋ ಎಲ್ಲ ಮಾಡ್ತಾ ಇರುತ್ತೆ. ಎಕ್ಸಾಕ್ಟ್ಲಿ ಏನು ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಪ್ರಿಪೇರ್ ಆಗ್ತಾ ಇರುತ್ತೆ ಬೇಸಿಕಲಿ. ಆ ಟೈಮಲ್ಲಿ ನಾವು ಅದಕ್ಕೆ ರೆಸ್ಟಿಂಗ್ ಫೇಸ್ ಅಂತ ಕರಿತೀವಿ, ಓನ್ಲಿ ಬಿಕಾಸ್ ಸೆಲ್ ಡಿವೈಡ್ ಆಗ್ತಾ ಇಲ್ಲ ಅದಕ್ಕೆ ರೆಸ್ಟಿಂಗ್ ಫೇಸ್ ಅಂತ ಕರಿತೀವಿ. ಬಟ್ ಇಟ್ಸ್ ನಾಟ್ ಇನ್ಆಕ್ಟಿವ್ ಅಟ್ ದಟ್ ಟೈಮ್, ಇಟ್ಸ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಓಕೆ, ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ದ ರೆಸ್ಟಿಂಗ್ ಫೇಸ್. ವಾಟ್ ಬೇಸಿಕಲಿ ಹ್ಯಾಪನ್ಸ್ ಡ್ಯೂರಿಂಗ್ ಇಂಟರ್ಫೇಸ್, the cell is preparing to divide. ಈ ಮೇಜರ್ ಇವೆಂಟ್, ಡಿವಿಷನ್ ಇವೆಂಟ್ ಏನಿದೆ ಇದಕ್ಕೆ ಪ್ರಿಪೇರ್ ಆಗೋಕ್ಕೆ ಅಂತ ಸೆಲ್ ತುಂಬ ಕಷ್ಟಪಡ್ತಾ ಇದೆ. ಓಕೆ, ಸೊ ಈ ಸೆಲ್ ಇಂಟರ್ಫೇಸಲ್ಲಿ ಏನಾಗುತ್ತೆ, ಇಂಟರ್ಫೇಸಲ್ಲಿ 2 ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಆಗುತ್ತೆ. ಮೊದಲನೇದಾಗಿ ಸೆಲ್ ವಿಲ್ ಗ್ರೋ ಇನ್ ಸೈಜ್. ಸೊ ಸೆಲ್ ಗ್ರೋತ್ ವಿಲ್ ಟೇಕ್ ಪ್ಲೇಸ್ ಆ್ಯಂಡ್ ಆಲ್ಸೋ DNA ರೆಪ್ಲಿಕೇಶನ್ ವಿಲ್ ಟೇಕ್ ಪ್ಲೇಸ್. ನೋಡಿ, ಈಗ ನಾನು ನಿಮ್ಗೆ ಹೇಳಿದೆ ಸೆಲ್ ಡಿವೈಡ್ ಆಗೋಕ್ಕೆ ಮುಂಚೆನೇ DNA ರೆಪ್ಲಿಕೇಶನ್ ಆಗಬೇಕು, DNA ಇನ್ನೊಂದು ಎಕ್ಸ್ಟ್ರಾ ಕಾಪಿ ಮಾಡಬೇಕು. ಯಾಕಂದರೆ 2 ಸೆಲ್ಸ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗಬೇಕು. ಹಾಗಾಗಿ DNA ರೆಪ್ಲಿಕೇಶನ್ ಆಗಲೇಬೇಕು. ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆರ್ ಥಿಂಗ್ ದಟ್ ಹ್ಯಾಸ್ ಟು ಹ್ಯಾಪನ್ ಡ್ಯೂರಿಂಗ್ ದ ಸೆಲ್ ಸೈಕಲ್. ಇದು ಡಿವಿಷನ್ ಆಗೋಕ್ಕೆ ಮುಂಚೆನೇ ಆಗಬೇಕು. ಇದು ಸೆಲ್ ಡಿವಿಷನ್ ಆಗೋಕ್ಕೆ ಮುಂಚೆನೇ ಆದ್ರೇ 2 ಡಾಟರ್ ಸೆಲ್ಸ್ಗೆ ಫುಲ್ ಇನ್ಫಾರ್ಮೇಷನ್ DNAದು ಸಿಗೋಕ್ಕೆ ಸಾಧ್ಯ. ಓಕೆನಾ? ಸೊ ಈ 2 ಥಿಂಗ್ಸ್
ಇಂಟರ್ಫೇಸಲ್ಲಿ ನಡೆಯುತ್ತೆ ಆ್ಯಂಡ್ ತುಂಬ ಆರ್ಡರ್ಲಿ ಮ್ಯಾನರಲ್ಲಿ ನಡೆಯುತ್ತೆ. ಓಕೆ, ಸೊ ಫುಲ್ ಪ್ಲ್ಯಾನಿಂಗ್ ಮಾಡಿಕೊಂಡು ಸೆಲ್ ಡಿವೈಡ್ ಮಾಡುತ್ತೆ. ಓಕೆ, ಸೊ ಈ ಇಂಟರ್ಫೇಸ್ನ ನಾವು ಫರ್ದರ್ 3 ಫೇಸಸಲ್ಲಿ ಡಿವೈಡ್ ಮಾಡ್ಬೋದು. ಓಕೆ, ಸೊ ನಾವು ಇವಾಗ ಪಿಂಕಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ದಿಸ್ from here, major part, more than 95% of the time cells spends in interface. Okay, ಇದು ಇಂಟರ್ಫೇಸ್. ಈ ಇಂಟರ್ಫೇಸ್ನೇ ನಾವು 3 ಫೇಸ್ ಆಗಿ ನೋಡ್ಬೋದು. ಸೊ ದಿಸ್ is the first phase of interface which we call G1 phase, G subscript 1. Then we have the second phase of interface which we call the S phase. Then we have the third phase in interface which is called G2. G1, S, G2. Interface ಅಲ್ಲಿ ಸೆಲ್ ಪ್ರಿಪೇರ್ ಆಗ್ತಾ ಇದೆ, ಡಿವೈಡ್ ಆಗೋದಕ್ಕೆ, ಗ್ರೋ ಆಗ್ತಾ ಇದೆ, DNA ರೆಪ್ಲಿಕೇಶನ್ ಆಗ್ತಾ ಇದೆ. ಈ ಇಂಟರ್ಫೇಸ್ ವಿಚ್ ಇಸ್ ಮೋರ್ ದೆನ್ 95% ಆಫ್ ದ ಟೈಮ್ ದ ಸೆಲ್ ಸ್ಪೆನ್ಸ್, ಅದರನ್ನ ನಾವು ಇನ್ನೂ 3 ಫೇಸ್ ಆಗಿ ಸ್ಪ್ಲಿಟ್ ಮಾಡ್ಬೋದು. G1 ಫೇಸ್, S ಫೇಸ್, G2 ಫೇಸ್. ಇಲ್ಲಿ G ಅಂದ್ರೆ ಏನು, S ಅಂದ್ರೆ ಏನು? G ಅಂದರೆ ಗ್ಯಾಪ್. ಒಂದು ಸೆಲ್ ಡಿವಿಷನಿಂದ ಇನ್ನೊಂದು ಸೆಲ್ ಡಿವಿಷನ್ಗೆ ಗ್ಯಾಪ್ ಇರುತ್ತಲ್ವಾ, ಸೊ ದ್ಯಾಟ್ ಈಸ್ ಒನ್ ಗ್ಯಾಪ್ ಫೇಸ್. S ಅಂದ್ರೇನು? S ಇಸ್ ಫಾರ್ ಸಿಂಥಸಿಸ್. ಏನು ಸಿಂಥಸೈಸ್ ಆಗಬೇಕಿಲ್ಲಿ? DNA ರೆಪ್ಲಿಕೇಶನ್ ಆಗಬೇಕು. DNAದು ಇನ್ನೊಂದು ಕಾಪಿ ಸಿಂಥಸೈಸ್ ಆಗಬೇಕು. ಸೊ ಎಸ್ ಫೇಸಲ್ಲಿ ಮೇಜರ್ ಇವೆಂಟ್ ಏನಂದರೆ DNA ಸಿಂಥಸಿಸ್ ಆಗುತ್ತೆ. G2 ಫೇಸ್ ಅಂದ್ರೇನು? G ಅಗೇನ್ ಹಿಯರ್ ಮೀನ್ಸ್ ಗ್ಯಾಪ್. ಗ್ಯಾಪ್ ಅಗೇನ್ ಬಿಕಾಸ್ ಒಂದು ಸೆಲ್ ಡಿವಿಷನಿಂದ ಇನ್ನೊಂದು ಸೆಲ್ ಡಿವಿಷನ್ಗೆ ಟೈಮ್ ಪೀರಿಯಡಲ್ಲಿ ಗ್ಯಾಪ್ ಇರುತ್ತಲ್ವಾ, ಸೊ ವಿ ಕಾಲ್ ಇಟ್ ಅ ಗ್ಯಾಪ್ ಫೇಸ್. ಓಕೆ, ಸೊ ಇಂಟರ್ಫೇಸಲ್ಲಿ 3 ಫೇಸ್ ಇದೆ. ಎಕ್ಸಾಕ್ಟ್ಲಿ ಇನ್ ದ್ಯಾಟ್ ಸೀಕ್ವೆನ್ಸ್ ಫಸ್ಟ್ G1 ಫೇಸ್ ಆಗುತ್ತೆ. G1 ಫೇಸ್ ಆದಮೇಲೆ ಸೆಲ್ S ಫೇಸ್ಗೆ ಹೋಗುತ್ತೆ. S ಫೇಸ್ಗೆ ಹೋಗಾದ್ಮೇಲೆ ಮತ್ತೆ G2 ಫೇಸ್ಗೆ ಹೋಗುತ್ತೆ. ಓಕೆನಾ? ಸೊ ಇದು 3 ಆರ್ ದ 3 ಫೇಸಸ್ ಆಫ್ ಇಂಟರ್ಫೇಸ್. ಇದನ್ನು ನಾವು ಇಂಡಿವಿಜುವಲಿ ಪ್ರತಿಯೊಂದು ಫೇಸಲ್ಲೂ ಏನೇನು ನಡೆಯುತ್ತೆ ಅಂತ ಈಗ ಕಲ್ತ್ಕೊಳ್ಳೋಣ. ಸ್ಟಾರ್ಟಿಂಗ್ ವಿತ್ G1 ಫೇಸ್. G1 ಫೇಸ್ ಇಸ್ ದಿ ಇಂಟರ್ವಲ್ ಬಿಟ್ವೀನ್, ಇಲ್ಲಿ ಮೈಟೋಸಿಸ್ ಆಗಿದೆ, ಸೆಲ್ ಡಿವಿಷನ್ ಆಗಿದೆ. ಎಸ್ ಫೇಸಲ್ಲಿ DNA ರೆಪ್ಲಿಕೇಶನ್ ಅಥವಾ DNA ಸಿಂಥಸಿಸ್ ಆಗುತ್ತೆ. ಸೊ ಎಸ್ ಫೇಸ್ ಮತ್ತು ಸೆಲ್ ಡಿವಿಷನ್ ಇವಾಗ ಆಗಿದೆ. ಇದೆರಡರ ಮಧ್ಯದ ಏನು ಇಂಟರ್ವೆಲ್ ಇರುತ್ತೆ ಇದಕ್ಕೆ ನಾವು G1 ಫೇಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಫೇಸ್ ಹಿಯರ್, this is the first phase in interface and it's called G1 phase. ಓಕೆನಾ? ಸೊ ಏನು ನಡೆಯುತ್ತೆ ಇಲ್ಲಿ? ಆಬ್ವಿಯಸ್ಲಿ ಸೆಲ್ ಇವಾಗಷ್ಟೇ ಡಿವೈಡ್ ಆಗಿದೆ, ಹೊಸ ಸೆಲ್ ಫಾರ್ಮ್ ಆಗಿದೆ. ಹೊಸ ಸೆಲ್ ಏನು ಮಾಡುತ್ತೆ? ಗ್ರೋ ಆಗುತ್ತೆ ಇನ್ ಸೈಜ್. ಸೊ ಈ ಪೀರಿಯಡಲ್ಲಿ ಅಥವಾ ಈ ಫೇಸ್ ಇನ್ ದ ಸೆಲ್ ಸೈಕಲಲ್ಲಿ ನಾವು ಸೆಲ್ ಗ್ರೋತ್ನ ನೋಡ್ಬೋದು. ಸೊ ಹಿಯರ್ ದ ಸೆಲ್ ಕಂಟಿನ್ಯೂಸ್ಲಿ ಗ್ರೋಸ್. ಸೆಲ್ ಇಸ್ ಮೆಟಬಾಲಿಕಲಿ ಆಕ್ಟಿವ್. ಈ ಪಾರ್ಟಲ್ಲಿ DNA ರೆಪ್ಲಿಕೇಶನ್ ಆಗೋದಿಲ್ಲ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಓಕೆನಾ? ಎಸ್ ಫೇಸಲ್ಲಿ ಮಾತ್ರ DNA ರೆಪ್ಲಿಕೇಶನ್ ಆಗೋದು. ಇಲ್ಲಿ ಬರೀ ಸೆಲ್ ಗ್ರೋ ಆಗುತ್ತೆ, ಮೆಟಬಾಲಿಕಲಿ ತುಂಬ ಆಕ್ಟಿವ್ ಇರುತ್ತೆ, ತುಂಬ ಸೈಟೋಪ್ಲಾಸಮ್ನೆಲ್ಲ ಅಕ್ಯುಮುಲೇಟ್ ಮಾಡ್ಕೋತಾ ಇರುತ್ತೆ. ಸೊ ಈ ಟೈಮ್ ಪೀರಿಯಡಲ್ಲಿ ಸೆಲ್ ಇಸ್ ಗ್ರೋಯಿಂಗ್ ಅಂಡ್ ಇಟ್ ಇಸ್ ಮೆಟಬಾಲಿಕಲಿ ಆಕ್ಟಿವ್. ರಿಮೆಂಬರ್ ದ್ಯಾಟ್ ಇಟ್ ಡಸ್ ನಾಟ್ ರೆಪ್ಲಿಕೇಟ್ ಇಟ್ಸ್ DNA ಇನ್ ದಿಸ್ ಫೇಸ್. ರೆಪ್ಲಿಕೇಶನ್ ಆಫ್ ದ DNA ನೆಕ್ಸ್ಟ್ ಫೇಸಲ್ಲಿ ಆಗುತ್ತೆ, ವಿಚ್ ಈಸ್ ಎಸ್ ಫೇಸ್. ಸೊ ನಮ್ಮ ನೆಕ್ಸ್ಟ್ ಫೇಸ್ ಇನ್ ಇಂಟರ್ಫೇಸ್ ಈಸ್ ಎಸ್ ಫೇಸ್. ಇದು ಸೆಕೆಂಡ್ ಫೇಸ್. ಎಸ್ ಸ್ಟ್ಯಾಂಡ್ಸ್ ಫಾರ್ ಸಿಂಥಸಿಸ್. ಏನು ಸಿಂಥಸೈಸ್ ಆಗುತ್ತೆ ಇಲ್ಲಿ? ಇಲ್ಲಿ DNAದು ಸಿಂಥಸಿಸ್ ನಡೆಯುತ್ತೆ. ಓಕೆನಾ? ಸೊ ವಿ ಹ್ಯಾವ್ DNA ಸಿಂಥಸಿಸ್ ವಿಚ್ ವಿ ಆಲ್ಸೋ ಕಾಲ್ಡ್ ರೆಪ್ಲಿಕೇಶನ್ ಆಫ್ DNA or DNA ರೆಪ್ಲಿಕೇಶನ್. ಅದು ಈ ಎಸ್ ಫೇಸ್ನಲ್ಲಿ ನಡೆಯುತ್ತೆ. ಓಕೆ, ಅದಲ್ಲದೆ DNA ಅಲ್ಲದೆ ಆನಿಮಲ್ ಸೆಲ್ಸಲ್ಲಿ ಸೆಂಟ್ರೋಸೋಮ್ ಅಂತ ನೀವು ಕಲ್ತಿದ್ದೀರಾ. ಸೆಲ್ ದ ಯೂನಿಟ್ ಆಫ್ ಲೈಫಲ್ಲಿ ನಾನೇ ಸೆಂಟ್ರೋಸೋಮ್ ಬಗ್ಗೆ ನಿಮ್ಗೆ ಕಲಿಸಿದ್ದೀನಿ ಅಭಿಯಾನ್ ಬ್ಯಾಚಲ್ಲಿ. ಸೊ ಏನಂದರೆ ಸೆಂಟ್ರೋಸೋಮು, ಇವಾಗ ಇದೊಂದು ಸೆಲ್ ಆಗಿದ್ರೆ, ಆನಿಮಲ್ ಸೆಲ್ ಆಗಿದ್ರೆ, ಇಲ್ಲಿ ಒಂದು ನ್ಯೂಕ್ಲಿಯಸ್ ಇದ್ದರೆ, ಇದು ನ್ಯೂಕ್ಲಿಯಸ್ ಒಳಗೆ DNA ಇರುತ್ತೆ. ನ್ಯೂಕ್ಲಿಯಸ್ ಹತ್ರನೇ ಪರ್ಪೆಂಡಿಕ್ಯುಲರ್ ಆಗಿ 2 ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ಸ್ ಥರ ಇರುತ್ತೆ. ನೆನಪಿದೆಯಾ? ಟ್ಯೂಬ್ಯುಲಿನ್ ಪ್ರೋಟೀನ್ ಏನು ಅರೇಂಜ್ಮೆಂಟ್ ಅಂತೆಲ್ಲ ಕಲ್ತಿದ್ವಿ. ಸೊ ಒಂದು ಸೆಂಟ್ರೋಸೋಮಲ್ಲಿ 2 ಸೆಂಟ್ರಿಯೋಲ್ ಇರುತ್ತೆ. ಆನಿಮಲ್ ಸೆಲ್ಸಲ್ಲಿ
ನ್ಯೂಕ್ಲಿಯಸ್ ಒಳಗಡೆ ಹೆಂಗೆ DNA ರೆಪ್ಲಿಕೇಶನ್ ಆಗ್ತಾ ಇರುತ್ತೆ, ಸೈಮಲ್ಟೇನಿಯಸ್ ಆಗಿ ಈ ಸೆಂಟ್ರಿಯೋಲ್ ಕೂಡ ರೆಪ್ಲಿಕೇಟ್ ಆಗಿ ಇನ್ನೊಂದು ಕಾಪಿನ ಫಾರ್ಮ್ ಮಾಡುತ್ತೆ. ಅಂಡರ್ಸ್ಟುಡ್? ಸೊ ಡ್ಯೂರಿಂಗ್ ಎಸ್ ಫೇಸ್ 2 ಇಂಪಾರ್ಟೆಂಟ್ ಥಿಂಗ್ಸ್ ಹ್ಯಾಪನ್. ಎಲ್ಲ ಸೆಲ್ಸ್, ಪ್ಲಾಂಟ್ ಸೆಲ್ಸ್, ಆನಿಮಲ್ ಸೆಲ್ಸ್, ಮೈಕ್ರೋಬಿಯಲ್ ಸೆಲ್ಸ್, ಎಲ್ಲ ಯುಕ್ಯಾರಿಯೋಟಿಕ್ ಸೆಲ್ಸಲ್ಲೂ ಎಸ್ ಫೇಸಲ್ಲಿ DNA ರೆಪ್ಲಿಕೇಶನ್ ನಡೆಯುತ್ತೆ. ಅದು ನ್ಯೂಕ್ಲಿಯಸ್ ಒಳಗಡೆ ನಡೆಯುತ್ತೆ. ಓಕೆನಾ? ಆನಿಮಲ್ ಸೆಲ್ಸಲ್ಲಿ ಮಾತ್ರ ನ್ಯೂಕ್ಲಿಯಸ್ ಹೊರಗಡೆ ಸೆಂಟ್ರೋಸೋಮ್ ಅನ್ನೋ ಆರ್ಗನೆಲ್ ಇನ್ನೊಂದು ಕಾಪಿನ ಮಾಡ್ಕೊಳ್ಳುತ್ತೆ. ಸೊ ಇನ್ ಆನಿಮಲ್ ಸೆಲ್ಸ್ ಸೆಂಟ್ರಿಯೋಲ್ ಡೂಪ್ಲಿಕೇಟ್ಸ್ ಇನ್ ದ ಸೈಟೋಪ್ಲಾಸಮ್. DNA ರೆಪ್ಲಿಕೇಶನ್ ಎಲ್ಲಾಗ್ತಾ ಇದೆ? ಎಲ್ಲ ಸೆಲ್ಸಲ್ಲೂ ಆಗ್ತಾ ಇದೆ, ಎಲ್ಲ ಯುಕ್ಯಾರಿಯೋಟಿಕ್ ಸೆಲ್ಸಲ್ಲೂ ಆಗುತ್ತೆ. ಯಾವ ಸೈಟಲ್ಲಿ ಆಗುತ್ತೆ, ಎಕ್ಸಾಕ್ಟ್ಲಿ ಏನು ಲೊಕೇಶನಲ್ಲಿ ಆಗುತ್ತೆ? ನ್ಯೂಕ್ಲಿಯಸಲ್ಲಿ ಆಗುತ್ತೆ. ಸೆಂಟ್ರೋಸೋಮ್ ಡೂಪ್ಲಿಕೇಶನ್ ಯಾವುದ್ರಲ್ಲಿ ಆಗುತ್ತೆ? ಬರೀ ಆನಿಮಲ್ ಸೆಲ್ಸಲ್ಲಿ ಆಗುತ್ತೆ. ಎಲ್ಲಾಗುತ್ತೆ? ಸೈಟೋಪ್ಲಾಸಮಲ್ಲಿ ಆಗುತ್ತೆ. ಓಕೆನಾ? ಸೊ ಇದು 2 ಇವೆಂಟ್ ನಡೆಯುತ್ತೆ ಡ್ಯೂರಿಂಗ್ ಎಸ್ ಫೇಸ್. ಓಕೆ, ಸೊ ಓವರ್ ಹಿಯರ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಇವಾಗ ನಾವೊಂದು ಸೆಲ್ ಸೈಕಲ್ನ ತಗೊಳ್ಳೋಣ. ಲೆಟ್ ಮೀ ಯೂಸ್ ಅ ಸರ್ಕಲ್ ಇನ್ಸ್ಟೆಡ್. ಲೆಟ್ಸ್ ಸೇ ಇದು ಒಂದು ಸೆಲ್ ಅಂತ ಅನ್ಕೊಳ್ಳೋಣ, ಸೆಲ್ ಸೈಕಲ್. So this is our interface. This is the M phase. M phase ಅಲ್ಲಿ ಸೆಲ್ ಡಿವೈಡ್ ಆಗುತ್ತೆ, ಇಂಟರ್ಫೇಸ್ ಅಲ್ಲಿ ಸೆಲ್ ಪ್ರಿಪೇರ್ ಆಗುತ್ತೆ. ಇಂಟರ್ಫೇಸಲ್ಲಿ ಮತ್ತೆ 3 ಫೇಸಸ್ ಇದೆ. ಯು ಹ್ಯಾವ್ G1 ಫೇಸ್, S ಫೇಸ್, G2 ಫೇಸ್. ಓಕೆ, ಇವಾಗ ಒಂದು ಸೆಲ್ಲು, ಹೊಸ ಸೆಲ್ ಇವಾಗಷ್ಟೇ ಡಿವೈಡ್ ಆಗಿ ಸಿಂಥಸೈಸ್ ಆಗಿದೆ, ಫಾರ್ಮ್ ಆಗಿದೆ ಅಂತ ಅನ್ಕೊಳ್ಳೋಣ. ಇದು ಒಂದು ಸೆಲ್. ಈ ಸೆಲ್ಲಲ್ಲಿ ಸ್ವಲ್ಪ ಅಮೌಂಟ್ ಆಫ್ DNA ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಕ್ರೋಮೋಸೋಮ್ಸ್. ನಾನು ನಿಮ್ಗೆ ಹೇಳ್ತೀನಿ ಇವಾಗ. ಸೊ ಈ ಸೆಲ್ಲಲ್ಲಿ ಲೆಟ್ ಅಸ್ ಸೇ 4 ಕ್ರೋಮೋಸೋಮ್ ಇರುತ್ತೆ ಫಾರ್ ಎಕ್ಸಾಂಪಲ್. ಓಕೆ, so let me take this cell. This cell will have a nucleus. ಆ ನ್ಯೂಕ್ಲಿಯಸ್ ಒಳಗಡೆ 1 2 3 4 ಕಾಣಿಸ್ತಾ ಇದೆಯಾ ಕ್ಲಿಯರ್ ಆಗಿ ಎಲ್ಲರಿಗೂ? 4 ಕ್ರೋಮೋಸೋಮ್ ಇರುತ್ತೆ. ಈ ಸೆಲ್ G1 phase ಇಂದ, if it passes through the G1 phase, if it goes through the G1 phase, it will increase the size. At the end of G1 phase, it would have increased in size. ಇದು ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ಕೊಳ್ಳೋಣ. ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗಡೆ 1 2 3 4 ಇನ್ನ 4 ಕ್ರೋಮೋಸೋಮ್ ಇರುತ್ತೆ. ಓಕೆನಾ? ಸೊ G1 ಫೇಸಲ್ಲಿ DNA ರೆಪ್ಲಿಕೇಟ್ ಆಗ್ತಾ ಇಲ್ಲ. ಇಲ್ಲಿ ಏನು ಕ್ರೋಮೋಸೋಮ್ ಕಂಟೆಂಟ್ ಇತ್ತು, ಇಲ್ಲೂ ಅದೇ ಕ್ರೋಮೋಸೋಮ್ ಕಂಟೆಂಟ್ ಇದೆ. ಎಕ್ಸ್ಟ್ರಾ ಏನಾಗಿದೆ G1 ಫೇಸಲ್ಲಿ ಅಂದರೆ ಸೈಟೋಪ್ಲಾಸಮ್ದು ಕಂಟೆಂಟ್ ಇನ್ಕ್ರೀಸ್ ಆಗಿದೆ. ಇವಾಗ G1 ಫೇಸಲ್ಲಿ ಗ್ರೋತ್ ಆದಮೇಲೆ ನ್ಯೂಕ್ಲಿಯಸ್ ಸೈಟೋಪ್ಲಾಸಮ್ ರೇಷಿಯೋ ಡಿಸ್ಟರ್ಬ್ ಆಗಿದೆ ಅಂತ ಸೆಲ್ ಡಿಸೈಡ್ ಮಾಡುತ್ತೆ ಡಿವೈಡ್ ಆಗೋಕ್ಕೆ ಅಂತ. ಸೆಲ್ ಡಿವೈಡ್ ಆಗೋಕ್ಕೆ ಮುಂಚೆ ರೆಪ್ಲಿಕೇಶನ್ ಮಾಡಬೇಕು. ಸೊ ರೆಪ್ಲಿಕೇಶನ್ ಮಾಡೋದಕ್ಕೆ ಅಂತ ಎಸ್ ಫೇಸಿಗೆ ಹೋಗುತ್ತೆ. ಸೊ ಎಸ್ ಫೇಸಲ್ಲಿ DNA ರೆಪ್ಲಿಕೇಶನ್ ಆಗುವಾಗ ಏನಾಗುತ್ತೆ ಅಂದರೆ, ಅದೇ ಸೆಲ್ ಇದೆ, ಅದೇ ನ್ಯೂಕ್ಲಿಯರ್ ಮೆಂಬ್ರೇನ್ ಕೂಡ ಇದೆ. ಇನಿಷಿಯಲಿ ಒಂದು ಕ್ರೋಮೋಸೋಮ್ಗೆ ಒಂದೊಂದು ಕ್ರೋಮ್ಯಾಟಿಡ್ ಇದ್ದಿದ್ದು ಈ ರೀತಿ. ಎಸ್ ಫೇಸಲ್ಲಿ ಏನಾಗುತ್ತೆ, ಒಂದು ಕ್ರೋಮೋಸೋಮ್ಗೆ ಇಲ್ಲಿ ಏನಿದೆ ಅದರದ್ದು ಎಕ್ಸಾಕ್ಟ್ ಇನ್ನೊಂದು ಕಾಪಿನ ಸಿಂಥಸೈಸ್ ಮಾಡುತ್ತೆ. ಓಕೆನಾ? ಸೊ ಒಂದು ಕ್ರೋಮೋಸೋಮ್ಗೆ ಒಂದು ಕ್ರೋಮ್ಯಾಟಿಡ್ ಇದ್ದಿದ್ದು ಇನಿಷಿಯಲಿ G1 ಫೇಸಲ್ಲಿ. ಎಸ್ ಫೇಸ್ ಆದಮೇಲೆ ಒಂದು ಕ್ರೋಮೋಸೋಮ್ಗೆ 2 ಕ್ರೋಮ್ಯಾಟಿಡ್ ಇರುತ್ತೆ. ಇವಾಗ ಕ್ರೋಮೋಸೋಮ್ ನಂಬರ್ ಏನು? ಇವಾಗಲೂ ಕೂಡ ಕ್ರೋಮೋಸೋಮ್ ನಂಬರ್ 4. ಓಕೆ, ಸೊ ಈವನ್ ಹಿಯರ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇಸ್ ಸೇಮ್.
ಇನಿಷಿಯಲಿ 4 ಕ್ರೋಮೋಸೋಮ್ ಇತ್ತು ವಿತ್ 1 ಕ್ರೋಮ್ಯಾಟಿಡ್ ಈಚ್. G1 ಫೇಸ್ ಆದ್ಮೇಲೂ 4 ಕ್ರೋಮೋಸೋಮ್ ಇದೆ. ದಿಸ್ ವಿಲ್ ಹ್ಯಾವ್ 1 ಕ್ರೋಮ್ಯಾಟಿಡ್ ಈಚ್. ಪ್ರತಿಯೊಂದಕ್ಕೂ ಒಂದೊಂದು ಕ್ರೋಮ್ಯಾಟಿಡ್ ಇದೆ. ರೆಪ್ಲಿಕೇಶನ್ ಆಗೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ಇದು ಒಂದು ಕ್ರೋಮ್ಯಾಟಿಡ್ ಏನಿದೆ ಅದ್ರದ್ದು ಎಕ್ಸಾಕ್ಟ್ ಕಾಪಿ ಇನ್ನೊಂದು ಫಾರ್ಮ್ ಆಗುತ್ತೆ. ಅದೇ ರೆಪ್ಲಿಕೇಶನ್ ಅನ್ನೋದು. ಸೊ ಒಂದು ಇದರಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದ್ರದ್ದು ಎಕ್ಸಾಕ್ಟ್ಲಿ ಇನ್ನೊಂದು ಕಾಪಿ ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ಅದೇ ಆಗೋದು ರೆಪ್ಲಿಕೇಶನ್ ಟೈಮಲ್ಲಿ ಎಸ್ ಫೇಸಲ್ಲಿ. ಸೊ ಎಸ್ ಫೇಸ್ ಮುಗಿದ ನಂತರ ಸೆಲ್ ಒಳಗಡೆ 4 ಕ್ರೋಮೋಸೋಮ್ ಇರುತ್ತೆ. ಆದರೆ ಡಿಫ್ರೆನ್ಸ್ ಏನಂದರೆ, ಎಸ್ ಫೇಸ್ ಆದಮೇಲೆ ಪ್ರತಿ ಕ್ರೋಮೋಸೋಮ್ನಲ್ಲಿ ಯು ಕ್ಯಾನ್ ಫೈಂಡ್ 2 ಕ್ರೋಮ್ಯಾಟಿಡ್ಸ್. ಯಾಕೆ? ಇಟ್ ಹ್ಯಾಸ್ ಮೇಡ್ ಅನ್ ಎಕ್ಸ್ಟ್ರಾ ಕಾಪಿ. ಓಕೆ, ಸೊ ಇಲ್ಲಿ ನಾವು DNA ಕಂಟೆಂಟ್ ಇನ್ಕ್ರೀಸ್ ಡಬಲ್ ಆಗಿದೆ ಅಂತ ಹೇಳ್ತೀವಲ್ವಾ, DNA ಮೇಕ್ಸ್ ಎನ್ ಎಕ್ಸ್ಟ್ರಾ ಕಾಪಿ ಅಂತ ಹೇಳ್ತೀವಲ್ವಾ. ಎಕ್ಸ್ಟ್ರಾ ಕಾಪಿ ಮಾಡ್ತಾ ಇದೆ ಅಂತ ಅಂದರೆ DNA ಅಮೌಂಟ್ ಏನಿದೆ ಪರ್ ಸೆಲ್ಗೆ ಅದು ಡಬಲ್ ಆಗ್ತಾ ಇದೆ. ಆದರೆ ಕ್ರೋಮೋಸೋಮ್ ನಂಬರ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಕ್ರೋಮೋಸೋಮ್ ನಂಬರ್ ಅಷ್ಟೇ ಇದೆ. ಸೊ ಇನಿಷಿಯಲ್ ಏನು DNA ಕಂಟೆಂಟ್ ಇರುತ್ತೆ ನಮ್ಮ ಸೆಲ್ಸ್ ಒಳಗಡೆ, ಇದು 4 ಕ್ರೋಮೋಸೋಮ್ಸ್ 1 ಕ್ರೋಮ್ಯಾಟಿಡ್ ಈಚ್. ಇದಕ್ಕೆ ನಾವು 2C ಕಂಡೀಷನ್ ಅಂತ ಕರಿತೀವಿ. ಇಟ್ ಈಸ್ ಇನ್ 2C ಕಂಡೀಷನ್. ರೆಪ್ಲಿಕೇಶನ್ ಆದಮೇಲೆ ಹೇಗೆ ಒಂದು ಕ್ರೋಮೋಸೋಮಲ್ಲಿ 2 ಕ್ರೋಮ್ಯಾಟಿಡ್ ಇರುತ್ತೆ, ಇದಕ್ಕೆ ನಾವು 4C ಕಂಡೀಷನ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ಏನಾಗುತ್ತೆ, G2 ಫೇಸಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಗ್ರೋತ್ ಆಗುತ್ತೆ. ಫೈನಲಿ M ಫೇಸಿಗೆ ಬಂದಾಗ ಸೆಲ್ ಡಿವೈಡ್ ಆಗುತ್ತೆ. ಆ ಸೆಲ್ ಡಿವೈಡ್ ಆದಾಗ ಈ ಸೆಲ್ಸಲ್ಲಿ ಈ ಸೆಲ್ಲಲ್ಲಿ ಏನು 1 2 3 4 ಕ್ರೋಮೋಸೋಮ್ ವಿತ್ 2 ಕ್ರೋಮ್ಯಾಟಿಡ್ಸ್ ಈಚ್ ಇತ್ತಲ್ವಾ. ಈ ಸೆಲ್ ಡಿವೈಡ್ ಆಗುವಾಗ ಈ ಕ್ರೋಮೋಸೋಮ್ಸ್ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಅದಾದಮೇಲೆ ಫಾರ್ಮ್ ಆಗೋ ಪ್ರತಿ ಸೆಲ್ಲಲ್ಲಿ ಕೂಡ ಮತ್ತೆ ಯು ವಿಲ್ ಹ್ಯಾವ್ 1 ಕ್ರೋಮೋಸೋಮ್ ವಿತ್ 1 ಕ್ರೋಮ್ಯಾಟಿಡ್ ಈಚ್. ಓಕೆ, ಸೊ ಈ ಡಿವಿಷನ್ ಫೇಸಲ್ಲಿ ಡಿವೈಡ್ ಆಗಕ್ಕೆ ಮುಂಚೆ ಇಲ್ಲಿ ಏನು ರೆಪ್ಲಿಕೇಟ್ ಆಗಿತ್ತು ಅದು ಸ್ಪ್ಲಿಟ್ ಆಗಿ ಒಂದು ಕಾಪಿ ಒಂದು ಸೆಲ್ಗೆ ಹೋಗುತ್ತೆ, ಮತ್ತೊಂದು ಕಾಪಿ ಇನ್ನೊಂದು ಸೆಲ್ಗೆ ಹೋಗುತ್ತೆ. ಸೊ ಈ ಡಿವಿಷನ್ ಆದಮೇಲೆ ಮತ್ತೆ ಇಟ್ ಹ್ಯಾಸ್ ಬಿಕಮ್ 2C ಕಂಡೀಷನ್. G1 ಫೇಸಲ್ಲಿ 2C ಕಂಡೀಷನ್ ಇರುತ್ತೆ. ಎಸ್ ಫೇಸಲ್ಲಿ ರೆಪ್ಲಿಕೇಶನ್ ಆದಮೇಲೆ 4C ಕಂಡೀಷನ್ ಇರುತ್ತೆ. G2 ಫೇಸಲ್ಲಿ DNAಗೆ ಏನೂ ಆಲ್ಟ್ರೇಷನ್ ಆಗಲ್ಲ, ಇನ್ನೂ 4C ಕಂಡೀಷನ್ ಇರುತ್ತೆ. ಮೈಟೋಟಿಕ್ ಫೇಸ್ ಅಥವಾ M ಫೇಸ್ ಡಿವಿಷನ್ ಫೇಸಲ್ಲಿ ಸೆಲ್ ಡಿವೈಡ್ ಆದಮೇಲೆ ಹೊಸ ಸೆಲ್ಸ್ ಏನು ಫಾರ್ಮ್ ಮಾಡುತ್ತೆ ಅಲ್ಲಿ ಮತ್ತೆ 2C ಕಂಡೀಷನ್ ಇರುತ್ತೆ. ಓಕೆನಾ? ಸೊ ದಿಸ್ ವಿಲ್ ಎನ್ಶ್ಯೂರ್ ದಟ್ ಯಾವುದೇ ಡಾಟರ್ ಸೆಲ್ಸ್ ಫಾರ್ಮ್ ಆದರೆ ಕೂಡ ಅದಕ್ಕೆ ಕಂಪ್ಲೀಟ್ ಫುಲ್ ಸೆಟ್ ಆಫ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಎಸ್ ಫೇಸ್. ನೌ ಲೆಟ್ಸ್ ಟಾಕ್ ಅಬೌಟ್ G2 ಫೇಸ್. ದಿಸ್ ಈಸ್ ಅವರ್ G2 ಫೇಸ್. Okay, so we have our G2 phase here. This is the last phase of interphase, the third phase. So what exactly happens during G2 phase? Illi kuda growth nadiyutte. Cell will continue to grow. G2 phase agid takshana cell has to undergo cell division. Actually cell divide agi 2 cell na form ಮಾಡುತ್ತೆ. So ಆ cell division ಗೆ ಏನೆಲ್ಲ ಪ್ರೋಟೀನ್ಸ್ ಬೇಕು, ಏನೆಲ್ಲ ಮಟೀರಿಯಲ್ಸ್ ಬೇಕು, ಅದೆಲ್ಲದನ್ನ ಕೂಡ ಸೆಲ್ ಈ G2 ಫೇಸಲ್ಲಿ ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ಓಕೆನಾ? ಲೆಟ್ಸ್ ರಿಪೀಟ್. ಇದು ಸೆಲ್ ಸೈಕಲ್. ಒಂದು ಸೆಲ್ ಫಾರ್ಮ್ ಆಗಿ ಅದು ಡಿವೈಡ್ ಆಗೋ ತನಕ ಏನೆಲ್ಲ ಆಕ್ಟಿವಿಟೀಸ್ ಆಗುತ್ತೆ, ಆ ಎಲ್ಲ ಇವೆಂಟ್ಸ್, ಸೀಕ್ವೆನ್ಷಿಯಲ್ ಇವೆಂಟ್ಸ್ನ ನಾವು ಸೆಲ್ ಸೈಕಲ್ ಅಂತ ಕರಿತೀವಿ. ಸೆಲ್ ಸೈಕಲ್ನ ನಾವು 2 ಫೇಸಲ್ಲಿ ಸ್ಪ್ಲಿಟ್ ಮಾಡ್ಬೋದು, ಇಂಟರ್ಫೇಸ್, ಡಿವಿಷನ್ ಫೇಸ್. ಇಂಟರ್ಫೇಸ್ ಮೇಜರ್ ಫೇಸ್ ವೇರ್ ದ ಸೆಲ್ ಇಸ್ ಪ್ರಿಪೇರಿಂಗ್ ಟು ಡಿವೈಡ್. M phase or the division phase is where the cell is actually undergoing cell division. ಓಕೆನಾ? ಈ ಇಂಟರ್ಫೇಸ್ನ ನಾವು 3 ಫೇಸಲ್ಲಿ ಡಿವೈಡ್ ಮಾಡ್ಬೋದು. G1 ಫೇಸ್, ಎಸ್ ಫೇಸ್, G2 ಫೇಸ್. G1 ಫೇಸ್ ಇಸ್ ಗ್ಯಾಪ್ 1 ಫೇಸ್. ಅಲ್ಲಿ ಸೆಲ್ ಗ್ರೋ ಆಗುತ್ತೆ, ಸೈಟೋಪ್ಲಾಸಮ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಫೇಸ್ ಇಸ್ ಎಸ್ ಫೇಸ್. ಎಸ್ ಫೇಸಲ್ಲಿ DNA ರೆಪ್ಲಿಕೇಶನ್ ನಡೆಯುತ್ತೆ. ಆನಿಮಲ್ ಸೆಲ್ಸ್ ಆಗಿದ್ರೆ ಸೆಂಟ್ರಿಯೋಲ್ಸ್ ಕೂಡ ಡ್ಯೂಪ್ಲಿಕೇಟ್ ಆಗುತ್ತೆ. ಥರ್ಡ್ ಇಸ್ G2 ಫೇಸ್. G2 ಫೇಸಲ್ಲಿ ಸೆಲ್ ಕಂಟಿನ್ಯೂಸ್ ಟು ಗ್ರೋ, ಮತ್ತೆ ಡಿವಿಷನ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ.
ಓಕೆನಾ. ಇಲ್ಲಿ ಒಂದು ನಾವೇನು ನೆನ್ಪಿಟ್ಕೊಳ್ಬೇಕಂದ್ರೆ ಎಸ್ ಫೇಸ್ ಮುಗಿದ ನಂತರ ಎಸ್ ಫೇಸಲ್ಲಿ ಡಿ ಎನ್ ಎ ರೆಪ್ಲಿಕೇಶನ್ ಆದರೂ ಡಿ ಎನ್ ಎ ಕಂಟೆಂಟ್ ಡಬಲ್ ಆದರೂ ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗಲ್ಲ. 4 ಕ್ರೋಮೋಸೋಮ್ ಇದ್ದಿದ್ದು 8 ಕ್ರೋಮೋಸೋಮ್ ಆಗಲ್ಲ. ಇನಿಷಿಯಲಿ 4 ಕ್ರೋಮೋಸೋಮ್ ಇತ್ತು, ಅದಕ್ಕೆ 1 ಕ್ರೋಮ್ಯಾಟಿಡ್ ಈಚ್ ಇತ್ತು. ಎಸ್ ಫೇಸ್ ಆದಮೇಲೆ 4 ಕ್ರೋಮೋಸೋಮ್ ಇರುತ್ತೆ, ಆದರೆ ಪ್ರತಿ ಕ್ರೋಮೋಸೋಮ್ಗೂ 2 ಕ್ರೋಮ್ಯಾಟಿಡ್ ಇರುತ್ತೆ. ಓಕೆನಾ. ಸೊ ಇದನ್ನ ನೀವು ಒಂದು ನೆನ್ಪಿಟ್ಕೋಬೇಕು. ಒಂದು ರೆಪ್ಲಿಕೇಶನ್ ಆಗೋಕ್ಕೆ ಮುಂಚೆ ಅದಕ್ಕೆ ನಾವು 2C ಅಂತ ಕರಿತೀವಿ, 2C ಕಂಡೀಷನ್ ಅಂತ ಕರಿತೀವಿ. ರೆಪ್ಲಿಕೇಶನ್ ಆದಿದ ನಂತರ ಎಸ್ ಫೇಸ್ ಆದಮೇಲೆ ರೆಪ್ಲಿಕೇಶನ್ ಆದಮೇಲೆ ವಿ ಸೇ ಇಟ್ ಇಸ್ ಇನ್ 4C ಕಂಡೀಷನ್. ಹ್ಯಾಪ್ಲಾಯ್ಡ್ ಇದ್ದಿದ್ದು ಡಿಪ್ಲಾಯ್ಡ್ ಆಗಲ್ಲ, ಡಿಪ್ಲಾಯ್ಡ್ ಇದ್ದಿದ್ದು ಟೆಟ್ರಾಪ್ಲಾಯ್ಡ್ ಆಗಲ್ಲ. ಸೊ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ಕ್ರೀಸ್ ಆಗಲ್ಲ. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಈ ಕಾನ್ಸೆಪ್ಟ್ನ ಮೇಲೆ ನಿಮಗೆ ನೀಟ್ ಅಥವಾ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಕ್ವೆಶನ್ಸ್ ಕೇಳ್ಬೋದು. ಓಕೆನಾ. ಸೊ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡೌಟ್ಸ್ ಏನಾದರೂ ಬಂದರೆ ಮಧ್ಯದಲ್ಲಿ ಪ್ಲೀಸ್ ಪೋಸ್ಟ್ ಇಟ್ ಇನ್ ದ ಕಾಮೆಂಟ್ಸ್. ಐ ವಿಲ್ ಬಿ ಹ್ಯಾಪಿ ಟು ಕ್ಲಿಯರ್ ಇಟ್ ಫಾರ್ ಯು. ಓಕೆ, ನೌ ಲೆಟ್ಸ್ ಮೂವ್ ಆನ್. ಓಕೆ, ಸೊ G0 ಫೇಸ್ ಅಂತ ಒಂದಿದೆ. G ಸಬ್ಸ್ಕ್ರಿಪ್ಟ್ 0, ಅದಕ್ಕೆ ನಾವು G0 ಫೇಸ್ ಅಂತ ಕರಿತೀವಿ. ಸೊ ಈ G0 ಫೇಸ್ ಅಂದರೆ ಏನು? ಎಲ್ಲ ಸೆಲ್ಸಲ್ಲೂ G0 ಫೇಸ್ ಇರೋದಿಲ್ಲ. ಕೆಲವೊಂದು ಆನಿಮಲ್ ಸೆಲ್ಸಲ್ಲಿ ಸೆಲ್ಸ್ ಡಿವೈಡೇ ಆಗೋದಿಲ್ಲ. ದೇ ವುಡ್ ಹ್ಯಾವ್ ಸ್ಟಾಪ್ಡ್ ಡಿವೈಡಿಂಗ್ ಆ್ಯಂಡ್ ಸಮ್ ಸೆಲ್ಸ್ ಅನ್ಲೆಸ್ ರಿಕ್ವೈರ್ಮೆಂಟ್ ಇರೋ ತನಕ ಅದು ಡಿವೈಡ್ ಆಗಲ್ಲ. ಸೊ ಸೆಲ್ಸ್ ಕಾನ್ಸ್ಟೆಂಟ್ ಆಗಿ ಡಿವೈಡ್ ಆಗ್ತಾನೆ ಇರೋದಿಲ್ಲ. ಕೆಲವೊಂದು ಟೈಪ್ ಆಫ್ ಸೆಲ್ಸ್ ಡಿವೈಡೇ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹಾರ್ಟ್ ಸೆಲ್ಸ್, ದೇ ಡು ನಾಟ್ ಅಪಿಯರ್ ಟು ಎಕ್ಸಿಬಿಟ್ ಡಿವಿಷನ್. ಹಾಗೆಯೇ ಕೆಲವೊಂದು ಸೆಲ್ಸ್ ಫಾರ್ ಎಕ್ಸಾಂಪಲ್ ಏನಾದರೂ ಕಟ್ಟಾಯಿತು ಅಂದರೆ ಕಟ್ಟಾದಾಗ ಇಲ್ಲಿರೋ ಸೆಲ್ಸ್ ಡಿವೈಡ್ ಆಗಬೇಕು, ಇಲ್ಲದಿದ್ರೆ ಅದಕ್ಕೆ ಡಿವೈಡ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಸೊ ಅನ್ಲೆಸ್ ಇಟ್ ಇಸ್ ಕಾಲ್ಡ್ ಅಪಾನ್ ಟು ಡಿವೈಡ್, ಇಟ್ ವಿಲ್ ನಾಟ್ ಡಿವೈಡ್. ಅಂಥ ಟೈಮಲ್ಲಿ ಸೆಲ್ಸ್ ಯಾವ ಫೇಸಲ್ಲಿರುತ್ತೆ? ಇದು ನಿಮಗೆ ಕ್ವೆಶ್ಚನ್ ಬರ್ಬೋದು, ಹೌದಲ್ವಾ? ಸೊ ಸಮ್ ಸೆಲ್ಸ್ ಇನ್ ಅಡಲ್ಟ್ ಆನಿಮಲ್ಸ್ ದೇ ಡು ನಾಟ್ ಎಕ್ಸಿಬಿಟ್ ಡಿವಿಷನ್. ಅಂಥ ಸೆಲ್ಸ್ ಆ್ಯಂಡ್ ಮೆನಿ ಅದರ್ ಸೆಲ್ಸ್ ಡಿವೈಡ್ ಓನ್ಲಿ ಒಕೇಶ್ನಲಿ. ಒಕೇಶ್ನಲಿ ಅಂದರೆ ಅವಾಗವಾಗ, ಯಾವಾಗ ನೀಡಿದೆ ಸೆಲ್ಗೆ ಅವಾಗ ಮಾತ್ರ ಅದು ಡಿವೈಡ್ ಆಗುತ್ತೆ. ಅಂಥ ಸೆಲ್ಸ್ ಏನು ಮಾಡುತ್ತೆ ಅಂದರೆ ಸೆಲ್ ಫಾರ್ಮ್ ಆಗಿ ಸುಮಾರಾಗಿ ಗ್ರೋ ಆದಮೇಲೆ ಇಟ್ ವಿಲ್ ಎಕ್ಸಿಟ್ ದ ಸೆಲ್ ಸೈಕಲ್, ಇಟ್ ವಿಲ್ ನೋ ಲಾಂಗರ್ ಗ್ರೋ, ಇಟ್ ವಿಲ್ ನೋ ಲಾಂಗರ್ ರೆಪ್ಲಿಕೇಟ್ ಇಟ್ಸ್ DNA, ಇಟ್ ವಿಲ್ ನೋ ಲಾಂಗರ್ ಡಿವೈಡ್. ಸೊ ಇದು ಒಂದು G0 ಫೇಸ್ನ ಎಂಟರ್ ಆಗಿದೆ ಅಂತ ನಾವು ಹೇಳ್ತೀವಿ. ಇಟ್ ವಿಲ್ ಎಕ್ಸಿಟ್ G1 ಫೇಸ್ ಆಫ್ ದ ಸೆಲ್ ಸೈಕಲ್ ಆ್ಯಂಡ್ ಇಟ್ ವಿಲ್ ಸ್ಟೇ ಕ್ವೀಸೆಂಟ್. ಕ್ವೀಸೆಂಟ್ ಅಂದರೆ ದಿಸ್ ಇಸ್ ಒನ್ ಟರ್ಮ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಕ್ವೀಸೆಂಟ್ is an inactive stage. Inactive stage ಅಂದರೆ inactive ಯಾವ ಲೆಕ್ಕದಲ್ಲಿ? the cell is not metabolically active ಅಂತ ಅಲ್ಲ. inactive stage ಅಂದರೆ ಅದು ಸೆಲ್ ಡಿವಿಷನ್ಗೆ ಬೇಕಾಗಿರುವಂಥ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಬಟ್ ಆ ಸೆಲ್ ಸರ್ವೈವ್ ಆಗೋದಕ್ಕೆ, ಅಲೈವ್ ಆಗಿರೋದಕ್ಕೆ ಏನೆಲ್ಲ ಮೆಟಬಾಲಿಕ್ ಪ್ರಾಸೆಸಸ್ ಬೇಕು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಮೆಟಬಾಲಿಕಲಿ ಇಟ್ ಇಸ್ ಆಕ್ಟಿವ್, ಬಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಅಂಡರ್ಗೋ ಸೆಲ್ ಡಿವಿಷನ್. ಕ್ವೀಸೆಂಟ್ ಸ್ಟೇಜ್ ಅಂದರೆ ಇನ್ಆಕ್ಟಿವ್ ಸ್ಟೇಜ್ ಅಂತ ಅರ್ಥ. ಸೊ ಯಾವುದೆಲ್ಲ ಸೆಲ್ಸ್ ನಾನು ಇನ್ಮೇಲೆ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೆಲವು ಸೆಲ್ಸ್ ಇರುತ್ತಲ್ವಾ, ಆ ಸೆಲ್ಸ್ ಸ್ವಲ್ಪ ಗ್ರೋತ್ ಆದಮೇಲೆ ಇಟ್ ವಿಲ್ ಎಕ್ಸಿಟ್ ದ G1 ಫೇಸ್. ಇಟ್ ವಿಲ್ ನಾಟ್ ಅಂಡರ್ಗೋ ಎನಿ ಆಫ್ ದೀಸ್. ಇಟ್ ವಿಲ್ ರಿಮೇನ್ ಇನ್ ಅ ಫೇಸ್ ದಟ್ ಈಸ್ kind of inactive called the quiescent stage, that is called the G0 phase. Okay, so ಈ G0 phase ಅಲ್ಲಿ ಸೆಲ್ಸ್ ವಿಲ್ ರಿಮೇನ್ ಮೆಟಬಾಲಿಕಲಿ ಆಕ್ಟಿವ್. ಇವಾಗ ಒಂದು ಸೆಲ್ ಸರ್ವೈವ್ ಆಗಬೇಕಂದ್ರೆ ಅದು ಮೆಟಬಾಲಿಸಮ್ನ ತೋರಿಸ್ಲೇಬೇಕಲ್ವಾ? ಸೊ ಅದರೊಳಗಡೆ ಕೆಮಿಕಲ್ ರಿಯಾಕ್ಷನ್ಸ್, ಮೆಟಬಾಲಿಕ್ ರಿಯಾಕ್ಷನ್ಸ್ ಎಲ್ಲ ನಡೀತಾ ಇರುತ್ತೆ. ಅದಕ್ಕೆ ಇನ್ಆಕ್ಟಿವ್ ನಾವು ಯಾಕೆ ಕರಿತೀವಿ ಅಂದರೆ ಅದು ಸೆಲ್ ಡಿವೈಡ್ ಆಗೋದಿಲ್ಲ. ಸೊ ಸೆಲ್ ಡಿವಿಷನ್ ಆ ಕಾಂಟೆಕ್ಸ್ಟಲ್ಲಿ ಅದು ಇನ್ಆಕ್ಟಿವ್, ಬಟ್ ಅದರ್ವೈಸ್ ಇಟ್ ಈಸ್ ಮೆಟಬಾಲಿಕಲಿ ಆಕ್ಟಿವ್ ಆ್ಯಂಡ್ ಇಟ್ ನೋ ಲಾಂಗರ್ ಪ್ರಾಲಿಫರೇಟ್ಸ್. ನೋ ಲಾಂಗರ್ ಪ್ರಾಲಿಫರೇಟ್ಸ್ ಅಂದರೆ ಇನ್ನು ಡಿವೈಡ್ ಆಗೋದಕ್ಕೆ ಹೋಗೋದಿಲ್ಲ ಅನ್ಲೆಸ್ ಇಟ್ ಇಸ್ ದೆರ್ ಇಸ್ ಅ ರಿಕ್ವೈರ್ಮೆಂಟ್ ಬೈ ದ ಬಾಡಿ. ಓಕೆ, ಸೊ ಯಾ, ಸೊ ದ್ಯಾಟ್ ಈಸ್ ಅಬೌಟ್ G0 ಫೇಸ್. ಇದು ನಮ್ಮ ಇಂಟರ್ಫೇಸ್ ಕತೆ ಆಯಿತು. ಇವಾಗ ಇಂಟರ್ಫೇಸಲ್ಲಿ ಸೆಲ್ ಗ್ರೋ ಆಯಿತು, ನ್ಯೂಕ್ಲಿಯಸ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಜಾಸ್ತಿ ವಾಲ್ಯೂಮ್ ಆಫ್ ಸೈಟೋಪ್ಲಾಸಮ್ ಆಗೋಗ್ಬಿಟ್ಟಿದೆ. ಸೊ ಸೆಲ್ ಹ್ಯಾಸ್ ಡಿಸೈಡೆಡ್ ಲೆಟ್ ಮೀ ಡಿವೈಡ್ ನೌ ಆ್ಯಂಡ್ ಫಾರ್ಮ್ 2 cells. ಓಕೆ, ಅದಾಗೋಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ನಡಿಬೇಕು. ಏನು? ರೆಪ್ಲಿಕೇಶನ್ ಆಫ್ DNA. ಅದನ್ನು ಕೂಡ ಎಸ್ ಫೇಸಲ್ಲಿ ಮುಗಿಸ್ಕೊಂಡು ಬಿಟ್ಟಿದ್ದೀವಿ. ಸೆಲ್ ಡಿವೈಡ್ ಆಗೋದಕ್ಕೆ ಏನೆಲ್ಲ ಪ್ರೋಟೀನ್ಸ್ ಬೇಕು, ಏನೆಲ್ಲ ಸಬ್ಸ್ಟೆನ್ಸ್ ಬೇಕು, ಅದನ್ನೆಲ್ಲ G2 ಫೇಸಲ್ಲಿ ಸೆಲ್ ಸಿಂಥಸೈಸ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡ್ಬಿಟ್ಟಿದೆ. ಇವಾಗ ಸೆಲ್ ಏನು ಮಾಡಬೇಕಂದ್ರೆ ಡಿವೈಡ್ ಆಗಬೇಕು, ಅಷ್ಟೇ ಅದ್ರ ಕೆಲಸ. ಸೊ ಅದು ಆಗೋದು ನಮ್ಮ 2ನೇ ಫೇಸ್, ವಿಚ್ ಈಸ್ M ಫೇಸ್. ಆನಿಮಲ್ ಸೆಲ್ಸ್ನ ತಗೊಂಡ್ರೆ ನಮ್ಮ ಆನಿಮಲ್ ಸೆಲ್ಸಲ್ಲಿ ಸೆಲ್ ಡಿವಿಷನ್ ಆಗೋದು ಯೂಶಲಿ ಡಿಪ್ಲಾಯ್ಡ್ ಸೆಲ್ಸಲ್ಲಿ ಮಾತ್ರ. ಇಲ್ಲಿ ಡಿಪ್ಲಾಯ್ಡ್ ಅಂದರೆ ಏನು? ಡಿಪ್ಲಾಯ್ಡ್ ಅಂದರೆ 2n ಕಂಡೀಷನ್ ಅಂತ ಹೇಳ್ತೀವಿ. ಹಿಯರ್ ವಿ ಹ್ಯಾವ್ 2 sets ಆಫ್ ಕ್ರೋಮೋಸೋಮ್ಸ್.
ಸೊ ಸ್ಪರ್ಮಲ್ಲಿ 1 ಸೆಟ್ ಇರುತ್ತೆ, ಫೀಮೇಲ್ ಗ್ಯಾಮೀಟ್ ಓವಮಲ್ಲಿ 1 ಸೆಟ್ ಇರುತ್ತೆ. ಎಲ್ಲರಲ್ಲೂ ಕೆಲವು ಮೆಟರ್ನಲ್ ಫೀಚರ್ಸ್, ಕೆಲವು ಪೆಟರ್ನಲ್ ಫೀಚರ್ಸ್ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ನನ್ನ ಹೈಟ್ ನನ್ನ ತಂದೆ ಥರ, ನನ್ನ ಕಾಂಪ್ಲೆಕ್ಷನ್ ನನ್ನ ತಾಯಿ ಥರ, ಮೈ ಹೇರ್ ಇಸ್ ಲೈಕ್ ಮೈ ಫಾದರ್. ಸೊ ಒಂದು ಮಿಕ್ಸ್ಚರ್ ಆಫ್ ಟ್ರೇಟ್ಸ್ ಇರುತ್ತೆ. ದಟ್ ಈಸ್ ಬಿಕಾಸ್ ವಿ ಹ್ಯಾವ್ ಅ ಮಿಕ್ಸ್ಚರ್ ಆಫ್ DNA. DNA 2 ಪೇರೆಂಟ್ಸಿಂದನೂ ನಮಗೆ ಬಂದಿರುತ್ತೆ. ಓಕೆ, ಸೊ ನಮಗೆ 2 ಸೆಟ್ ಆಫ್ ಇನ್ಫಾರ್ಮೇಷನ್ ಬಂದಿರೋ ಕಾರಣದಿಂದ our cells, since they have 2 sets of chromosomes, 2 sets of genetic information, we say it is diploid. Somatic cells andre ಏನು? Somatic cells ಅಂದ್ರೆ ನಮ್ಮ ಬಾಡಿಲಿರುವಂಥ ಸೆಲ್ಸ್. ರೀಪ್ರೊಡಕ್ಟಿವ್ ಸೆಲ್ಸ್ನ ಬಿಟ್ಟು, ಯಾವ ಸೆಲ್ಸ್ ಗ್ಯಾಮಿಟ್ಸ್ನ ಫಾರ್ಮ್ ಮಾಡುತ್ತೆ ಆ ಸೆಲ್ಸ್ನ ಬಿಟ್ಟು ಮಿಕ್ಕಿದ ಎಲ್ಲ ಸೆಲ್ಸ್ಗೆ ನಾವು ಸೊಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಸೊ ನಮ್ಮ ಸ್ಕಿನ್ನಲ್ಲಿರುವಂಥ ಸೆಲ್ಸ್, ನಮ್ಮ ಬಕಲ್ ಕ್ಯಾವಿಟಿಯಲ್ಲಿರುವಂಥ ಸೆಲ್ಸ್, ನಮ್ಮ ಲಿವರಲ್ಲಿರುವಂಥ ಸೆಲ್ಸ್, ದ ಸೋಲ್ಸ್ ಆಫ್ ಮೈ ಫೀಟ್ ಇರುವಂಥ ಸೆಲ್ಸ್, ಎಲ್ಲ ಸೆಲ್ಸ್ ಕೂಡ, ನಮ್ಮ ಕಣ್ಣಲ್ಲಿರುವಂಥದ್ದು, ಬ್ರೇನ್, ಇದೆಲ್ಲ ಕೂಡ ಸೊಮ್ಯಾಟಿಕ್ ಸೆಲ್ಸ್. ಓಕೆನಾ? ಸೊ ಯಾವ ಸೆಲ್ಸ್ ಗ್ಯಾಮೀಟ್ ಫಾರ್ಮೇಷನ್, ಸ್ಪರ್ಮ್ ಅಥವಾ ಎಗ್ನ ಫಾರ್ಮ್ ಮಾಡ್ತಾ ಇಲ್ಲ ಆ ಸೆಲ್ಸ್ ಬಿಟ್ಟು ಎಲ್ಲ ಸೆಲ್ಸ್ ಕೂಡ ನಮ್ಮ ಸೊಮ್ಯಾಟಿಕ್ ಸೆಲ್ಸ್. ಈ ಸೊಮ್ಯಾಟಿಕ್ ಸೆಲ್ಸ್ ಆರ್ ಡಿಪ್ಲಾಯ್ಡ್ ಇನ್ ನೇಚರ್ ಬಿಕಾಸ್ ನಮ್ಮಲ್ಲಿ 2 ಸೆಟ್ಸ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್ ಇದೆ. ಒಂದು ಮದರಿಂದ ಬಂದಿರೋದು, ಒಂದು ಫಾದರಿಂದ ಬಂದಿರೋದು. ದಿಸ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ಆನಿಮಲ್ಸ್ ಎಸ್ ವೆಲ್. ಆನಿಮಲ್ಸಲ್ಲಿ ಇಂಥ ಡಿಪ್ಲಾಯ್ಡ್ ಸೊಮ್ಯಾಟಿಕ್ ಸೆಲ್ಸಲ್ಲಿ ಮೈಟಾಟಿಕ್ ಸೆಲ್ ಡಿವಿಷನ್ನ ನಾವು ನೋಡ್ಬೋದು. ಓಕೆನಾ? ಸೊ ಸೆಲ್ ಡಿವಿಷನಲ್ಲಿ 2 ರೀತಿದಿರುತ್ತೆ, ಮೈಟೋಸಿಸ್ ಮತ್ತು ಮಯೋಸಿಸ್. ಫಸ್ಟ್ ಇವತ್ತಿನ ಕ್ಲಾಸಲ್ಲಿ ಮೈಟೋಸಿಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಯೋಸಿಸ್ನ ಎಕ್ಸ್ಪ್ಲೋರ್ ಮಾಡೋಣ. ಓಕೆನಾ? ಸೊ ಈ ಮೈಟೋಸಿಸ್ ಯಾವ್ಯಾವ ಸೆಲ್ಸಲ್ಲಿ ಆಗುತ್ತೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದು ಆನಿಮಲ್ಸ್ನ ಕನ್ಸಿಡರ್ ಮಾಡಿದ್ರೆ ನಮ್ಮ ಬಾಡಿಯಲ್ಲಿರುವಂಥ ಡಿಪ್ಲಾಯ್ಡ್ ಸೊಮ್ಯಾಟಿಕ್ ಸೆಲ್ಸಲ್ಲಿ ಮೈಟಾಟಿಕ್ ಸೆಲ್ ಡಿವಿಷನ್ ನಡೆಯುತ್ತೆ. ಓಕೆ, ಸೊ ಇದಕ್ಕೆ ಕೆಲವು ಎಕ್ಸೆಪ್ಷನ್ ಇದೆ, ಸಚ್ ಎಸ್ ಮೇಲ್ ಹನಿ ಬೀಸ್. ಹನಿ ಬೀಸ್ ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಜೇನುಹುಳ. ಸೊ ಹನಿ ಬೀಸಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಆ್ಯಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್. ನೀವು ಅದ್ರ ಬಗ್ಗೆ ಸೆಕೆಂಡ್ PUCಯಲ್ಲಿ ಕಲ್ತ್ಕೋತೀರಾ. ಸದ್ಯಕ್ಕೆ ನಿಮ್ಗೆ ಏನು ಬೇಕು ಅಷ್ಟು ಮಾತ್ರ ಹೇಳ್ತೀನಿ. ಹನಿ ಬೀಸಲ್ಲಿ ಮೇಲ್ ಇರುತ್ತೆ, ಹನಿ ಬೀಸು ಫೀಮೇಲ್ ಕೂಡ ಇರುತ್ತೆ. ಹನಿ ಬೀದು ಮೇಲ್ ಬಾಡಿ ಈಸ್ ಹ್ಯಾಪ್ಲಾಯ್ಡ್, ಅಂದರೆ ಇಟ್ ಹ್ಯಾಸ್ ಓನ್ಲಿ 1 ಸೆಟ್ ಆಫ್ ಕ್ರೋಮೋಸೋಮ್ಸ್ ಆರ್ 1 ಸೆಟ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್. ಈ ಹ್ಯಾಪ್ಲಾಯ್ಡ್ ಹನಿ ಬೀಸಲ್ಲಿ, ಹ್ಯಾಪ್ಲಾಯ್ಡ್ ಸೆಲ್ಸಲ್ಲಿ ಕೂಡ ಮೈಟೋಸಿಸ್ ಆಗ್ಬೋದು. ಫೀಮೇಲ್ಸಲ್ಲಿ ಬಾಡಿ ವಿಲ್ ಬಿ ಡಿಪ್ಲಾಯ್ಡ್. ಓಕೆ, ಸೊ ಇಲ್ಲಿ ಆಬ್ವಿಯಸ್ಲಿ ಇಫ್ ಇಟ್ ಇಸ್ ಡಿಪ್ಲಾಯ್ಡ್ ಮೈಟೋಟಿಕ್ ಸೆಲ್ ಡಿವಿಷನ್ ನಡೆಯುತ್ತೆ. ಓಕೆನಾ? ಸೊ ಮೇಲ್ ಹನಿ ಬೀಸ್ದು ಬಾಡಿಯಲ್ಲಿರೋ ಎಲ್ಲ ಸೆಲ್ಸ್ನಲ್ಲೂ ಕೂಡ ಬರೀ 1 ಸೆಟ್ ಆಫ್ ಕ್ರೋಮೋಸೋಮ್ಸ್ ಅಷ್ಟೇ ಇರೋದು. ಅದು ಯಾಕೆ ಆ ರೀತಿ ಅಂತ ನೀವು ನೆಕ್ಸ್ಟ್ ಇಯರ್ ಕಲ್ತ್ಕೋತೀರಾ. ಸೊ ಅಂಥ ಕಡೆ ಇಂಥ ಎಕ್ಸೆಪ್ಷನ್ಸಲ್ಲಿ ಹ್ಯಾಪ್ಲಾಯ್ಡ್ ಸೆಲ್ಸಲ್ಲೂ ಕೂಡ ನಾವು ಮೈಟಾಟಿಕ್ ಸೆಲ್ ಡಿವಿಷನ್ನ ನೋಡ್ಬೋದು. ಇವಾಗ ಪ್ಲಾಂಟ್ಸ್ನ ಕನ್ಸಿಡರ್ ಮಾಡಿದ್ರೆ ನೀವು ಪ್ಲಾಂಟ್ ಕಿಂಗ್ಡಮ್ ಡೀಟೇಲಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಬಾಟ್ನಿದು 1 ಚಾಪ್ಟರಲ್ಲಿ, ಹೌದಲ್ವಾ? ಸೊ ಏಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಆಲ್ಗೆ, ಇದೆಲ್ಲದ್ರ ಬಗ್ಗೆನೂ ನೀವು ಡೀಟೇಲ್ ಆಗಿ ಕಲ್ತಿದ್ದೀರಾ. ಸೊ ಅಲ್ಲಿ ನೀವು ನೋಡಿರ್ಬೋದು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕಲ್ತಿದ್ದೀರಾ. ಹ್ಯಾಪ್ಲಾಯ್ಡ್ ಗ್ಯಾಮಿಟೋಫೈಟ್ ಇತ್ತು, then it undergoes gametogenesis, it will form gametes, gametes will fuse to form the sporophyte, alternation of generation ಗೊತ್ತಿದೆ. ಸೊ ಅಲ್ಲಿ ನೀವು ನೋಡಿರ್ಬೋದು, ಫಾರ್ ಎಕ್ಸಾಂಪಲ್ ಬ್ರಯೋಫೈಟ್ಸ್ನ ತಗೊಂಡ್ರೆ ಡಾಮಿನೆಂಟ್ ಪ್ಲಾಂಟ್ ಬಾಡಿ ಯಾವುದು? ಗ್ಯಾಮಿಟೋಫೈಟಿಕ್. ಸೊ ಅಲ್ಲಿ ಹ್ಯಾಪ್ಲಾಯ್ಡ್ ಮತ್ತು ಡಿಪ್ಲಾಯ್ಡ್ ಸೆಲ್ಸ್ ಎರಡರಲ್ಲೂ ಕೂಡ ನಾವು ಮೈಟಾಟಿಕ್ ಡಿವಿಷನ್ನ ನೋಡ್ಬೋದು. ಇವಾಗ ಬ್ರಯೋಫೈಟ್ಸ್ನ ಕನ್ಸಿಡರ್ ಮಾಡಿದ್ರೆ ಹ್ಯಾಪ್ಲಾಯ್ಡ್ ಸೆಲ್ಸ್ ಇನ್ ದ ಪ್ಲಾಂಟ್ ಬಾಡಿ, ಅದು ಕೂಡ ಮೈಟಾಟಿಕ್ ಡಿವಿಷನ್ ಆಗಿ ಗ್ರೋ ಆಗುತ್ತೆ. ಇವಾಗ ಏಂಜಿಯೋಸ್ಪರ್ಮ್ಸ್ನ ಕನ್ಸಿಡರ್ ಮಾಡಿದ್ರೆ ಏಂಜಿಯೋಸ್ಪರ್ಮ್ಸ್, ಟೆರಿಡೋಫೈಟ್ಸ್ ಅಥವಾ ಜಿಮ್ನೋಸ್ಪರ್ಮ್ಸ್, ಸ್ಪೋರೋಫೈಟ್ ಇಸ್ ದ ಡಾಮಿನೆಂಟ್ ಪ್ಲಾಂಟ್ ಬಾಡಿ. ಅಲ್ಲಿ ಡಿಪ್ಲಾಯ್ಡ್ ಸೆಲ್ಸ್ ವಿಲ್ ಅಂಡರ್ಗೋ ಮೈಟೋಸಿಸ್ ಟು ಪ್ರೊಡ್ಯೂಸ್, to basically grow. Okay, so these are some features of mitosis. Now let's talk about M phase. So this is our M phase. This is the drama queen. This is the most dramatic phase of cell cycle. ಇಲ್ಲಿ ಕೇವಲ 1 hour ಅಷ್ಟು ಇದ್ರೂ ಕೂಡ, ಇಷ್ಟು ಕಡಿಮೆ ಟೈಮ್ ಸ್ಪ್ಯಾನ್ ಆಗಿದ್ರೂ ಕೂಡ, ಇನ್ ದ ಸೆಲ್ ಡಿವಿಷನ್ ಸೆಲ್ ಸಖತ್ ಆಕ್ಟಿವ್ ಆಗಿರುತ್ತೆ,
ತುಂಬ ಕೋಆರ್ಡಿನೇಟೆಡ್ ಮ್ಯಾನರಲ್ಲಿ ಫಾಸ್ಟಾಗಿ ಸೆಲ್ನ ಡಿವೈಡ್ ಮಾಡ್ಕೊಂಡ್ಬಿಡುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಮೋಸ್ಟ್ ಡ್ರಮ್ಯಾಟಿಕ್ ಪೀರಿಯಡ್ ಆಫ್ ದ ಸೆಲ್ ಸೈಕಲ್. ಇಟ್ ಇನ್ವಾಲ್ವ್ಸ್ ಮೇಜರ್ ರಿಆರ್ಗನೈಸೇಷನ್ ಆಗುತ್ತೆ ಸೆಲ್ದು. ಫಾರ್ ಎಕ್ಸಾಂಪಲ್, ಇವಾಗ ನಾವೊಂದು ಮನೆ ತಗೊಳ್ಳೋಣ. ಮನೆಯಲ್ಲಿ ಲೆಟ್ಸ್ ಸೇ this is the house, this is the entrance, here you have the kitchen, here you have the bedroom, here you have, let's say, the bathroom, whatever. Okay, so ಈ ಒಂದು ಮನೇನ 2 ಮಕ್ಕಳಲ್ಲಿ ಡಿವೈಡ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ? ಹಿಂಗೆ ಮಧ್ಯದಲ್ಲಿ ಸುಮ್ಮನೆ ಒಂದು ಗೋಡೆ ಕಟ್ಟಿಬಿಟ್ರೆ ಏನಾಗುತ್ತೆ? ಈ ಮನೆಗೆ ಕಿಚನ್ ಇರಲ್ಲ, ಈ ಮನೆಗೆ ಬಾತ್ರೂಮ್ ಬೆಡ್ರೂಮ್ ಇರೋದಿಲ್ಲ. ಸೊ ಅದೇ ರೀತಿ ಸೆಲ್ಲಲ್ಲಿ ಸೆಲ್ ಡಿವೈಡ್ ಆಗಬೇಕಂದ್ರೆ ಒಂದು ಆರ್ಗನೈಸೇಷನ್ ಇರಬೇಕು. ಆ ಆರ್ಗನೈಸೇಷನ್ ಇಲ್ಲ ಅಂದರೆ ಕೆಲವೊಂದು ಆರ್ಗನಲ್ಸ್ ಒಂದು ಸೆಲ್ಗೆ ಹೋಗ್ಬಿಡುತ್ತೆ, ಇನ್ನೊಂದು ಸೆಲ್ಸ್ಗೆ ಹೋಗ್ಬಿಡುತ್ತೆ. ಅಥವಾ ನಾವು ಇಲ್ಲಿ ಫೇಸಲ್ಲಿ ಏನು DNA ರೆಪ್ಲಿಕೇಟ್ ಮಾಡಿ ಕ್ರೋಮೋಸೋಮ್ ಸಿಂಥಸೈಸ್ ಮಾಡಿದ್ದೀವಿ ಅಲ್ವಾ, ಅಂದರೆ DNA ರೆಪ್ಲಿಕೇಟ್ ಮಾಡಿ DNA ಕಂಟೆಂಟ್ ಡಬಲ್ ಮಾಡಿದ್ವಿ. ಈ ಡಿವಿಷನ್ ಫೇಸಲ್ಲಿ ಸರಿಯಾಗಿ ಆರ್ಗನೈಸ್ಡ್ ಆಗಿಲ್ಲ ಅಂದರೆ ಈಕ್ವಲ್ ಆಗಿ 2 ಸೆಲ್ಸ್ಗೆ ಜೆನೆಟಿಕ್ ಮಟೀರಿಯಲ್ ಸಿಗೋದಿಲ್ಲ. ಹಾಗಾಗಿ ತುಂಬ ಕೋಆರ್ಡಿನೇಟೆಡ್, ತುಂಬ ಪ್ಲ್ಯಾನ್ಡ್ ಮ್ಯಾನರ್, ಆರ್ಗನೈಸ್ಡ್ ಮ್ಯಾನರಲ್ಲಿ ಸೆಲ್ ಡಿವಿಷನ್ ನಡೆಯುತ್ತೆ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ವೆರಿ ವೆರಿ ಕ್ಲೆವರ್ ಆಫ್ ಆ ಸೆಲ್ಸ್. ಅಷ್ಟು ಚಿಕ್ಕ ಸೆಲ್ಸ್ ಆಗಿದ್ರು ಕೂಡ, ಅದಕ್ಕೆ ಅದರದೇ ಆದ ಬ್ರೈನ್ ಇಲ್ದಿದ್ರು ಕೂಡ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡು ಸೆಲ್ನ ಡಿವೈಡ್ ಮಾಡುತ್ತೆ. ನೀವು ಇಷ್ಟರಲ್ಲೇ ಕಲ್ತ್ಕೋತೀರಾ. ಸೊ ಲೆಟ್ಸ್ ಸಿ. ಓಕೆ, ಸೊ ಅದಲ್ಲದೆ ಮೈಟೋಸಿಸ್ ಬಗ್ಗೆ ಇನ್ನೊಂದು ಏನು ನಾನು ಹೇಳಕ್ಕೆ ಮರ್ತೋದೆ ಅಂದರೆ, ಇಟ್ ಇಸ್ ಆಲ್ಸೋ ಕಾಲ್ಡ್ ಈಕ್ವೇಷನಲ್ ಡಿವಿಷನ್. ಇವಾಗ ನಾವೊಂದು ಡಿಪ್ಲಾಯ್ಡ್ ಸೆಲ್ನ ತೊಗೊಂಡು ಡಿಪ್ಲಾಯ್ಡ್ ಸೆಲ್ ಮೈಟೋಸಿಸ್ ಅಂಡರ್ಗೋ ಮಾಡಿದ್ರೆ, ಮೈಟೋಟಿಕ್ ಸೆಲ್ ಡಿವಿಷನ್ ಆದರೆ ಒಂದು ಸೆಲ್ಲಿಂದ ನಿಮಗೆ 2 ಸೆಲ್ ಸಿಗುತ್ತೆ. ಈ 2 ಸೆಲ್ಸ್ ಕೂಡ ಡಿಪ್ಲಾಯ್ಡ್ ಆಗಿರುತ್ತೆ. ಒಂದು ಹ್ಯಾಪ್ಲಾಯ್ಡ್ ಸೆಲ್ ಡಿವೈಡ್ ಆಗಿ ಮೈಟೋಸಿಸಲ್ಲಿ 2 ಸೆಲ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಈ 2 ಸೆಲ್ಸ್ ಕೂಡ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಸೊ ಈ ಪೇರೆಂಟ್ ಸೆಲ್ಸ್ದು ಏನು ಪ್ಲಾಯ್ಡಿ ಇರುತ್ತೆ, ಪೇರೆಂಟ್ ಹ್ಯಾಪ್ಲಾಯ್ಡ್ ಆಗಿರ್ಬೋದು, ಡಿಪ್ಲಾಯ್ಡ್ ಆಗಿರ್ಬೋದು. ಪೇರೆಂಟ್ದು ಏನು ಪ್ಲಾಯ್ಡಿ ಇರುತ್ತೆ, ನಿಮ್ಮ ಪ್ರಾಜನಿ ಸೆಲ್ಸ್ ಅಥವಾ ಡಾಟರ್ ಸೆಲ್ಸಲ್ಲಿ ಕೂಡ ಅದೇ ಪ್ಲಾಯ್ಡಿ ಇರುತ್ತೆ. ಸೊ ಹಿಯರ್ ದ ಪ್ಲಾಯ್ಡಿ ಈಸ್ ಮೇಂಟೈನ್ಡ್. ಹಾಗಾಗಿ ನಾವು ಇದಕ್ಕೆ ಈಕ್ವೇಷನಲ್ ಡಿವಿಷನ್ ಅಂತ ಕರಿತೀವಿ. ಈಕ್ವಲ್ ಆಗಿ ಸೇಮ್ ಪ್ಲಾಯ್ಡಿ ಮೇಂಟೈನ್ ಆಗಿರುತ್ತೆ. ಮದರ್ ಸೆಲ್ ಡಿಪ್ಲಾಯ್ಡ್ ಆಗಿದ್ರೆ ಅಥವಾ ಪೇರೆಂಟ್ ಸೆಲ್ ಡಿಪ್ಲಾಯ್ಡ್ ಆಗಿದ್ರೆ, ಡಾಟರ್ ಸೆಲ್ ಪ್ರಾಜನಿ ಸೆಲ್ ಅದು ಕೂಡ ಡಿಪ್ಲಾಯ್ಡ್ ಆಗಿರುತ್ತೆ. ಮದರ್ ಸೆಲ್ ಹ್ಯಾಪ್ಲಾಯ್ಡ್ ಆಗಿದ್ರೆ ಪ್ರಾಜನಿ ಸೆಲ್ ಕೂಡ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ನಾವು ಈಕ್ವೇಷನಲ್ ಡಿವಿಷನ್ ಅಂತ ಕರಿತೀವಿ. ಯಾಕಂದರೆ ಮಯೋಸಿಸ್ ಇನ್ನೊಂದು ಟೈಪ್ ಆಫ್ ಸೆಲ್ ಡಿವಿಷನ್ ಇದೆಯಲ್ಲ, ಅಲ್ಲಿ ಹಾಫ್ ಆಗುತ್ತೆ. 2n ಡಿಪ್ಲಾಯ್ಡ್ ಆಗಿರೋ ಸೆಲ್ ಹ್ಯಾಪ್ಲಾಯ್ಡ್ ಸೆಲ್ಸ್ನ ಕೊಡುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇಟ್ ಇಸ್ ಈಕ್ವೇಷನಲ್ ಡಿವಿಷನ್, ಬಿಕಾಸ್ ಮದರ್ ಸೆಲ್ಲಲ್ಲಿರುವಂಥ ಪ್ಲಾಯ್ಡಿ ಡಾಟರ್ ಸೆಲ್ಸಲ್ಲಿ ಕೂಡ ಮೇಂಟೈನ್ ಆಗುತ್ತೆ. ಓಕೆನಾ? ಸೊ ಇವಾಗ ನಾವು ಈ ಎಮ್ ಫೇಸ್ ಏನಿದೆ, ಈ ಎಮ್ ಫೇಸ್ನ ವಿ ಕ್ಯಾನ್ ಫರ್ದರ್ ಕ್ಯಾಟಗರೈಸ್ ಇಂಟು 2 phases. We have a phase called karyokinesis and we have a second phase called cytokinesis. ಇಲ್ಲಿ ಕ್ಯಾರಿಯಾನ್ ಅಂದರೆ ಏನು? ಕ್ಯಾರಿಯಾನ್ ಅಂದರೆ ನ್ಯೂಕ್ಲಿಯಸ್. ಸೈಟೋಕೈನೆಸಿಸ್, ಸೈಟೋ ಅಂದರೆ ಸೈಟೋಪ್ಲಾಸಮ್. ಓಕೆ, ಸೊ ಈ ಸೆಲ್ ಡಿವಿಷನ್ ಆಗೋವಾಗ ತುಂಬ ಮುಖ್ಯ ಆಗಿರೋದು ಸೆಲ್ಗೆ ಏನು ಅಂದರೆ ನ್ಯೂಕ್ಲಿಯಸ್ ಇಲ್ಲಿರುವಂಥ DNA. ಸೊ ಫಸ್ಟ್ ಫೇಸಲ್ಲಿ DNA-ನ 2 ಸೆಲ್ಸ್ ಮಧ್ಯ ನೀಟಾಗಿ ಡಿವೈಡ್ ಮಾಡಿಬಿಡ್ತಾರೆ. ನೀಟಾಗಿ ಡಿವೈಡ್ ಆದಮೇಲೆ DNA 2 ಸೆಲ್ಸ್ಗೆ ಈಕ್ವಲ್ ನಂಬರ್ ಫುಲ್ ಇನ್ಫಾರ್ಮೇಷನ್ 2 ಸೆಲ್ಸ್ಗೆ ಸಿಕ್ಕಾದ್ಮೇಲೆ ಸೈಟೋಪ್ಲಾಸಮ್ ಡಿವೈಡ್ ಆಗುತ್ತೆ. ಸೊ ನ್ಯೂಕ್ಲಿಯಸ್ ಏನು ಫಸ್ಟ್ ಡಿವೈಡ್ ಆಗುತ್ತೆ, ಆ ಪ್ರಾಸೆಸ್ ಅಥವಾ ಆ ಫೇಸ್ಗೆ ನಾವು ಕ್ಯಾರಿಯೋಕೈನೆಸಿಸ್ ಅಂತ ಕರಿತೀವಿ. ಕ್ಯಾರಿಯೋ ಇಸ್ ಬಿಕಾಸ್ ಆಫ್ ಕ್ಯಾರಿಯಾನ್. ಕ್ಯಾರಿಯಾನ್ ಅಂದರೆ ನ್ಯೂಕ್ಲಿಯಸ್ ಫಸ್ಟ್ ಡಿವೈಡ್ ಆಗ್ತದೆ, ಅದಕ್ಕೆ ನಾವು ಕ್ಯಾರಿಯೋಕೈನೆಸಿಸ್ ಅಂತೀವಿ. ಅದಾದ ನಂತರ ಸೈಟೋಪ್ಲಾಸಮ್ ಡಿವೈಡ್ ಆಗುತ್ತೆ, ಅದಕ್ಕೆ ನಾವು ಸೈಟೋಕೈನೆಸಿಸ್ ಅಂತ ಕರಿತೀವಿ. ಓಕೆನಾ? ಸೊ ಈ ಎಮ್ ಫೇಸಲ್ಲಿ, ಸೊ ದಿಸ್ ಇಸ್ ಅವರ್ ಎಮ್ ಫೇಸ್ ಫ್ರಮ್ ಹಿಯರ್ ಟು ಹಿಯರ್. ದಿಸ್ ಈಸ್ ಎಮ್ ಫೇಸ್. ಈ ಎಮ್ ಫೇಸ್ನ ನಾವು ಫರ್ದರ್ ಕ್ಯಾಟಗರೈಸ್ ಮಾಡ್ಬೋದು ಕ್ಯಾರಿಯೋಕೈನೆಸಿಸ್ ಮತ್ತು ಸೈಟೋಕೈನೆಸಿಸ್ ಅಲ್ಲಿ. ಕ್ಯಾರಿಯೋಕೈನೆಸಿಸ್ ಅಲ್ಲಿ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ, ಸೈಟೋಕೈನೆಸಿಸ್ ಅಲ್ಲಿ ಸೈಟೋಪ್ಲಾಸ್ಮಿಕ್ ಡಿವಿಷನ್ ಆಗುತ್ತೆ. ಕ್ಯಾರಿಯೋಕೈನೆಸಿಸ್ನ ಫರ್ದರ್ ನಾವು
4 ಫೇಸಲ್ಲಿ ಡಿವೈಡ್ ಮಾಡ್ಬೋದು, ವಿಚ್ ಈಸ್ ಪ್ರೊಫೇಸ್, ಮೆಟಾಫೇಸ್, ಆನಾಫೇಸ್, ಟೀಲೋಫೇಸ್. ಸೊ ವಿ ಹ್ಯಾವ್ ಪ್ರೊಫೇಸ್, ಮೆಟಾಫೇಸ್, ಆನಾಫೇಸ್, ಟೀಲೋಫೇಸ್. ಇಲ್ಲಿ ಅದನ್ನು ಲಿಸ್ಟ್ ಮಾಡಿದೆ. ಸೊ ಫಸ್ಟ್ ಫೇಸ್ is prophase, second phase is metaphase, third phase is anaphase, fourth phase is telophase. In short, ಈ ಆರ್ಡರ್ ಕರೆಕ್ಟಾಗಿ ನೆನ್ಪಿಟ್ಕೋಬೇಕಂದ್ರೆ PMAT ಅಂತ ನೆನ್ಪಿಟ್ಕೊಳ್ಳಿ. PMAT ಅಂದರೆ ಪ್ರೊಫೇಸ್, ಮೆಟಫೇಸ್, ಆನಫೇಸ್, ಟೀಲೋಫೇಸ್, ಎಕ್ಸಾಕ್ಟ್ಲಿ ಇನ್ ದ್ಯಾಟ್ ಆರ್ಡರ್. ಓಕೆ, ಈಗ ನಾವು ಒಂದೊಂದೇ ಫೇಸ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಪ್ರೊಫೇಸಲ್ಲಿ ಏನು ನಡೆಯುತ್ತೆ, ಮೆಟಾಫೇಸಲ್ಲಿ ಏನು ನಡೆಯುತ್ತೆ, ಆನಫೇಸ್ ಮತ್ತು ಟೀಲೋಫೇಸ್ ಎಕ್ಸಾಕ್ಟ್ಲಿ ಏನು ನಡೆಯುತ್ತೆ ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಸೊ ಪ್ರೊಫೇಸ್ ನಾನು ಆಲ್ರೆಡಿ ಹೇಳಿದ ಹಾಗೆ ಎಮ್ ಫೇಸ್ ಅಥವಾ ಡಿವಿಷನ್ ಫೇಸ್ನಲ್ಲಿ ನಡೆಯುವಂಥ ಕ್ಯಾರಿಯೋಕೈನಸಿಸ್ ಅಲ್ಲಿ ಫಸ್ಟ್ ಫೇಸ್. ಓಕೆ, ಸೊ ಇಟ್ಸ್ ದ ಫಸ್ಟ್ ಫೇಸ್ ಆಫ್ ಕ್ಯಾರಿಯೋಕೈನಸಿಸ್. ದಿಸ್ ಈಸ್ ದ ಫಸ್ಟ್ ಸ್ಟೇಜ್. ಸೊ ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಕಂಡೆನ್ಸೇಷನ್ ಆಫ್ DNA ನಡೆಯುತ್ತೆ. ಓಕೆ, ಸೊ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಹಿಯರ್ ಬಿಫೋರ್ ವಿ ಗೆಟ್ ಹಿಯರ್. ಇವಾಗ ನಮ್ಮ ಸೆಲ್ಲಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ. ನ್ಯೂಕ್ಲಿಯರ್ ಮೆಂಬ್ರೇನಲ್ಲಿ ನಮ್ಮದು DNA ಇರುತ್ತೆ. ಸೊ ಈ DNA ಈಸ್ ಆ್ಯಕ್ಚುಲಿ ಅವರ್ ಡಬಲ್ ಸ್ಟ್ಯಾಂಡರ್ಡ್ DNA. ಓಕೆನಾ? ಸೆಲ್ ಒಳಗಡೆ, ನ್ಯೂಕ್ಲಿಯಸ್ ಒಳಗಡೆ DNA ಈ ನೇಕೆಡ್ ಫಾರ್ಮಲ್ಲಿ ಇರೋದಿಲ್ಲ. ನಮ್ಮ ಸೆಲ್ಸ್ ಮೆಜರ್ ಇನ್ ಮೈಕ್ರಾನ್ಸ್, ಅಂದರೆ ತುಂಬ ತುಂಬ ಚಿಕ್ಕದು ಅಲ್ವಾ? ಸೊ ನಮ್ಮ ಸೆಲ್ಸ್ ಸೈಜ್ ಇರೋದು ಮೈಕ್ರಾನ್ಸ್. ಮೈಕ್ರಾನ್ಸ್ನಲ್ಲಿ ಮೆಜರ್ ಮಾಡೋ ಸೆಲ್ಸ್ ಒಳಗಡೆ ಇರೋ ನ್ಯೂಕ್ಲಿಯಸ್ಸಲ್ಲಿ ಒಳಗಡೆ ಇರೋದು DNA. ಇವಾಗ ನಮ್ಮ ಹ್ಯೂಮನ್ ಸೆಲ್ಸ್ನ ತೊಗೊಂಡ್ರೆ ನಮ್ಮ ಸೆಲ್ಸ್ ಒಳಗಡೆ 46 ಕ್ರೋಮೋಸೋಮ್ ಇರುತ್ತೆ. ನನ್ನ ಪ್ರತಿಯೊಂದು ಸೆಲ್ಲಲ್ಲೂ 46 ಕ್ರೋಮೋಸೋಮ್ ಇರುತ್ತೆ. ಈ 46 ಕ್ರೋಮೋಸೋಮ್ನ ಒಂದು ಕ್ರೋಮೋಸೋಮ್ ಆದಮೇಲೆ ಒಂದು ಕ್ರೋಮೋಸೋಮ್ ಅಂತ ಜಾಯಿನ್ ಮಾಡ್ಕೋತಾ ಹೋದರೆ ನನ್ನ DNA ಕಂಟೆಂಟ್ 2 ಮೀಟರ್ಸ್ಗಿಂತ ಹೆಚ್ಚಿರುತ್ತೆ. 2 ಮೀಟರ್ಸ್ಗಿಂತ ಉದ್ದ ಇರುತ್ತೆ ನನ್ನ DNA. ಓಕೆ, ಸೊ ಲೆಂತ್ ಆಫ್ ದ DNA ಇಸ್ ಗೋಯಿಂಗ್ ಟು ಬಿ ಗ್ರೇಟರ್ ದ್ಯಾನ್ 2 ಮೀಟರ್ಸ್. ಇಷ್ಟು ಸಣ್ಣದಾಗಿ ಮೈಕ್ರಾನ್ಸಲ್ಲಿ ಮೆಜರ್ ಆಗೋ ಸೆಲ್ಸ್ ಒಳಗಡೆ 2 ಮೀಟರಷ್ಟು DNA ಹೆಂಗೆ ಫಿಟ್ ಮಾಡ್ಬೋದು? ಅದನ್ನು ಫಿಟ್ ಮಾಡೋದಕ್ಕೆ ಅದನ್ನು ಕಾಂಪ್ಯಾಕ್ಟ್ ಮಾಡಬೇಕು. ಓಕೆನಾ? ಸೊ ಈ DNA ಉದ್ದ 2 ಮೀಟರ್ಸ್ ಇದ್ದರೂ ಇದ್ರ ಅಗಲ ತುಂಬ ತುಂಬ ಕಡಿಮೆ. ಇಟ್ಸ್ ಅಬೌಟ್ 20 ಆಂಗ್ಸ್ಟ್ರಾಮ್. ಇದನ್ನು ನಾವು ಬಯೋಮಾಲಿಕ್ಯೂಲ್ಸಲ್ಲಿ ಕಲ್ತ್ಕೊಂಡಿದ್ವಿ, ಹೌದಲ್ವಾ? ಸೊ ಇಟ್ಸ್ ಅಬೌಟ್ 20 ಆಂಗ್ಸ್ಟ್ರಾಮ್. ಇವಾಗ ಹೆಂಗೆ ನೀವೆಲ್ಲ ಸೂಯಿಂಗ್ ಥ್ರೆಡ್ನ ನೋಡಿರ್ತೀರ ಅಲ್ವಾ? ಹೊಲಿಯೋದಕ್ಕೆ ಏನು ಥ್ರೆಡ್ ಯೂಸ್ ಮಾಡ್ತಾರೆ, ಸ್ಟಿಚಿಂಗ್ಗೆ, ಬಟ್ಟೆ ಹೊಲಿಯೋದಕ್ಕೆ, ಆ ಥ್ರೆಡ್ನ ನೋಡಿರ್ತೀರ. ಸೊ ಆ ಥ್ರೆಡ್ ಒಂದೇ, ಫಾರ್ ಎಕ್ಸಾಂಪಲ್ ಒಂದು ಆ ಥ್ರೆಡ್ನ ತೊಗೊಂಡ್ರೆ ಆ ಥ್ರೆಡ್ ಒಂದು ರೋಲ್ ಒಳಗಿರುತ್ತೆ, ಹಿಂಗೆ ರೋಲ್ ಆಗಿರುತ್ತಲ್ವಾ? ಒಂದು ರೋಲ್ ಇರುತ್ತೆ, ಅದ್ರ ಸುತ್ತ ನೀವು ಥ್ರೆಡ್ ಇರುತ್ತೆ, ಹಿಂಗೆ ಸುತ್ತಿರ್ತಾರೆ. ಸೊ ಹಿಂಗೆ ವೈಂಡ್ ಮಾಡಿರ್ತಾರೆ. ಇದನ್ನು ಸೂಯಿಂಗ್ ಮಿಷಿನ್ ಒಳಗಡೆ ಹಿಂಗೆ ಹಾಕ್ಕೊಂಡು ಮತ್ತೆ ಹೊಲಿಯೋಕ್ಕೆ ಶುರು ಮಾಡ್ತಾರೆ, ಅಥವಾ ನೀಡಲ್ ಒಳಗಡೆ ಈ ಥ್ರೆಡ್ನ ಪೋಣಿಸ್ಕೊಂಡು ಅದರಿಂದ ಹೊಲಿಯೋಕ್ಕೆ ಶುರು ಮಾಡ್ತಾರೆ. ಇವಾಗ ನೀವು DNA ಆ ಥ್ರೆಡ್ ಅಂತ ಅನ್ಕೊಳ್ಬೋದು. ಆ ರೋಲ್ ಇಷ್ಟೇ ಆಗಿದ್ರು ಕೂಡ, ಕೆಲವೇ ಇಂಚಸ್ದಾಗಿದ್ರು ಕೂಡ ಆ ಥ್ರೆಡ್ನ ನೀವು ಅನ್ವೈಂಡ್ ಮಾಡ್ಕೋತಾ ಹೋದರೆ 1 ಕಿಲೋಮೀಟ್ರ್ ಉದ್ದ ಹೋಗ್ಬೋದು, ಹೌದಲ್ವಾ? ಅಷ್ಟು ಉದ್ದ ಇರುತ್ತೆ. ಅಷ್ಟು ಉದ್ದ ಇದ್ರೂ ಅಷ್ಟು ಸಣ್ಣ ಇರುತ್ತೆ ಅಲ್ವಾ? ಸೊ ಅದನ್ನು ನೀವು ಚಿಕ್ಕದಾಗಿ ಕಾಂಪ್ಯಾಕ್ಟಾಗಿ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ಒಂದು ಕಾರ್ಡ್ಬೋರ್ಡ್ ರೋಲ್ ತೊಗೋತೀರಾ, ಅದ್ರ ಸುತ್ತಿದಾಗ ಅದು ಕಾಂಪ್ಯಾಕ್ಟಾಗಿ ಚಿಕ್ಕದಾಗುತ್ತೆ. ಸೊ ಈ ಚಿಕ್ಕದಾದಾಗ ಏನಾಯಿತು? ಅದು ಎಷ್ಟು ಉದ್ದ ಇತ್ತು ಅದ್ರ ಉದ್ದ ಕಡಿಮೆ ಆಯಿತು, ಬಟ್ ಅದರ ಅಗಲ ಇನ್ಕ್ರೀಸ್ ಆಯಿತು. ಅದೇ ರೀತಿ ನಮ್ಮ ಸೆಲ್ಸ್ ಕೂಡ ಮಾಡೋದು. ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಸೈಜು ತುಂಬ ಚಿಕ್ಕದು, ಆದರೆ ನಮ್ಮ DNA ಉದ್ದ ತುಂಬ ಜಾಸ್ತಿ. ಸೊ ನಾವು ಅಷ್ಟು ಉದ್ದದ DNA ನಮ್ಮ ಸೆಲ್ ಒಳಗಡೆ ಕಾಂಪ್ಯಾಕ್ಟಾಗಿ ಫಿಟ್ ಮಾಡಬೇಕಂದ್ರೆ ಅದನ್ನು ನಾವು ಈ ರೋಲ್ ಆಫ್ ಥ್ರೆಡ್ ಥರ ವೈಂಡ್ ಮಾಡಬೇಕು. ಇಲ್ಲಿ ಹೇಗೆ ಕಾರ್ಡ್ಬೋರ್ಡ್ ರೋಲ್ ಇದೆ, ಅದೇ ರೀತಿ ನಮ್ಮ ಸೆಲ್ಸ್ ಒಳಗಡೆ ಪ್ರೋಟೀನ್ಸ್ ಇರುತ್ತೆ. ಸ್ಪೆಸಿಫಿಕಲಿ ಹಿಸ್ಟೋನ್ ಪ್ರೋಟೀನ್ಸ್ ಅಂತ ಕರಿತೀವಿ. ಆ ಹಿಸ್ಟೋನ್ ಪ್ರೋಟೀನ್ ಸುತ್ತ ಈ DNA ಸುತ್ತಿ ಒಂದು ಕಾಂಪ್ಯಾಕ್ಟ್ ಫಾರ್ಮ್ನ ತಗೊಳುತ್ತೆ. ಓಕೆನಾ? ಸೊ DNA ಈ ರೀತಿ ಇರೋದಿಲ್ಲ. ಇದನ್ನು ನೀವು DNA ಅಂತ ಅಂದ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೊಂದು ರಿಬ್ಬನ್ ತೋರಿಸ್ತಾ ಇದ್ದೀನಿ ಅಲ್ವಾ? ಸೊ ಇದನ್ನು ನೀವು DNA ಅಂತ ಅಂದ್ಕೊಂಡ್ರೆ, ಈ DNA ಇಸ್ ವೆರಿ ಲಾಂಗ್, ಇಟ್ ಕೆನಾಟ್ ಫಿಟ್ ಇನ್ಸೈಡ್ ದ ಸೆಲ್. ಸೊ ಇದನ್ನು ನಾವು ಏನು ಮಾಡಬೇಕು? ಇದರ ಲೆಂತ್ನ ಶಾರ್ಟ್ ಮಾಡಬೇಕು. ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಕೆಲವು ಪ್ರೋಟೀನ್ಸ್ ಕಾಲ್ಡ್ ಹಿಸ್ಟೋನ್ ಪ್ರೋಟೀನ್ಸ್ನ ನಮ್ಮ ಸೆಲ್ಸ್ ಯೂಸ್ ಮಾಡುತ್ತೆ. ಸೊ ಹಿಸ್ಟೋನ್ ಪ್ರೋಟೀನ್ಸ್ ಈ ರೀತಿಯ ಮಾಲಿಕ್ಯೂಲ್ಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಐ ಹೋಪ್ ದಿಸ್ ಇಸ್ ವಿಸಿಬಲ್. ಈ ರೀತಿಯ ಮಾಲಿಕ್ಯೂಲ್ಸ್ ಹಿಸ್ಟೋನ್ ಪ್ರೋಟೀನ್ಸ್ ಆಗಿರುತ್ತೆ.
ಈ ಡಿ ಎನ್ ಎ ನೇಕೆಡ್ ಡಿ ಎನ್ ಎ ಏನಿದೆ ಈ ಹಿಸ್ಟೋನ್ ಪ್ರೋಟೀನ್ ಸುತ್ತ ಹಿಂಗೆ ಸುತ್ತುತ್ತೆ. ಒಂದು ಹಿಸ್ಟೋನ್ ಒಂದು ಪ್ರೋಟೀನ್ ಆಯಿತು, ಅದೇ ಥರ ಇಲ್ಲಿ ಇನ್ನೊಂದು ಪ್ರೋಟೀನ್ ಇದೆ, ಈ ಪ್ರೋಟೀನ್ ಸುತ್ತ ಸುತ್ತುತ್ತೆ. ಅದಾಗಿ ಇಲ್ಲಿ ಇನ್ನೊಂದು ಎಕ್ಸ್ಕ್ಯೂಸ್ ಮೀ ಸೊ ಇಲ್ಲಿ ಇನ್ನೊಂದು ಪ್ರೋಟೀನ್ ಇದೆ, ಹೀಗೆ ಈ ಪ್ರೋಟೀನ್ ಸುತ್ತ ಸುತ್ತುತ್ತೆ. ಇದೇ ರೀತಿ ಸುತ್ತುತ್ತಾ ಒಂದು ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ. ಆ ಸ್ಟ್ರಕ್ಚರ್ ಯಾವ ಥರ ಕಾಣುತ್ತೆ ಅಂದರೆ, ಒಂದು ಸ್ಟ್ರಿಂಗ್ಗೆ ನಾವು ಹೆಂಗೆ ಬೀಡ್ಸ್ ಪೋಣಿಸ್ತೀವಿ, ಒಂದು ಮಣಿನ ಪೋಣಿಸಿ ಹೆಂಗೆ ಒಂದು ಹಾರ ಮಾಡ್ತೀವಿ, ಆ ರೀತಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ನೀವು ನೋಡಿರ್ಬೋದು ಈ ಬ್ಲೂ ಕಲರ್ ರಿಬ್ಬನ್ ಏನಿದೆ, ದಿಸ್ ರೆಪ್ರೆಸೆಂಟ್ಸ್ ಅವರ್ ನೇಕೆಡ್ ಡಿ ಎನ್ ಎ. ಓಕೆ, ಇದು ತುಂಬ ಉದ್ದ ಇದೆ. ಇದು ಸೆಲ್ ಒಳಗಡೆ ಅದೇ ಉದ್ದ ಕರೆಕ್ಟಾಗಿ ಕಾಂಪ್ಯಾಕ್ಟಾಗಿ ಅರೇಂಜ್ ಮಾಡಿಲ್ಲ ಅಂದರೆ ಫಿಟ್ ಆಗೋದಿಲ್ಲ ಸೆಲ್ದು ನ್ಯೂಕ್ಲಿಯಸ್ ಒಳಗಡೆ. ಸೊ ಹಾಗಾಗಿ ಇದ್ರ ಉದ್ದಾನ ಚಿಕ್ಕದು ಮಾಡಿ ಇದ್ರ ಅಗ್ಲನ ವೈಡ್ ಮಾಡ್ತೀವಿ. ಸೊ ಅದರಲ್ಲಿ ಒಂದು ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ, ಈ ಡಿ ಎನ್ ಎ ಈ ಪ್ರೋಟೀನ್ ಸುತ್ತ ಈ ಥರ ಸುತ್ತಕೊಂಡು ಈ ರೀತಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಈ ಸ್ಟ್ರಕ್ಚರ್ಗೆ ನಾವು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಓಕೆನಾ? ಸೊ ನಮ್ಮ ಸೆಲ್ಸಲ್ಲಿ ಏನಾಗುತ್ತೆ, ಸೊ ಇದನ್ನು ನಾವು ದಿಸ್ ಈಸ್ ಅವರ್ ಡಿ ಎನ್ ಎ ಅಂತ ತಗೊಂಡ್ರೆ, ದಿಸ್ ಈಸ್ ನೇಕೆಡ್ ಡಿ ಎನ್ ಎ, ಯಾವುದ್ರ ಜೊತೆನೂ ಬೈಂಡ್ ಆಗಿಲ್ಲ. ಇದು ಪ್ರೋಟೀನ್ಸ್ ಇರುತ್ತೆ, ಹಿಸ್ಟೋನ್ ಪ್ರೋಟೀನ್ಸ್ ಅಂತ ಕರಿತೀವಿ. ಈ ಪ್ರೋಟೀನ್ಸ್ ಸುತ್ತ ಈ ಡಿ ಎನ್ ಎ ವೈಂಡ್ ಆಗಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಡಿ ಎನ್ ಎ. ಓಕೆನಾ? ಸೊ ಇದಕ್ಕೆ ನಾವು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಯೂಶಲಿ ಒಂದು ಸೆಲ್ ಇಂಟರ್ಫೇಸಲ್ಲಿದ್ದರೆ ಅದರದ್ದು ಡಿ ಎನ್ ಎ ಈ ರೀತಿ ಇರುತ್ತೆ. ಓಕೆ, ಸೊ ಅದು ಒಂದು ಲೆವೆಲ್ ಆಫ್ ಕಂಡೆನ್ಸೇಷನ್ ಆಗಿರುತ್ತೆ. ಓಕೆ, ಸೊ ಹಿಂಗಿರುತ್ತೆ, ಸ್ಟ್ರಿಂಗ್ ಆಫ್ ಬೀಡ್ಸ್ ಥರ ಕಾಣಿಸ್ತಾ ಇರುತ್ತೆ ನಮಗೆ. ಇದಕ್ಕೆ ನಾವು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಈ ಕ್ರೊಮ್ಯಾಟಿನ್ ಒಂದು ಮೆಸ್ ಥರ ಅರೇಂಜ್ ಆಗಿರುತ್ತೆ. ಓಕೆನಾ? ಸೊ ಆ ಥರ ಒಂದು ರ್ಯಾಂಡಮ್ ಫ್ಯಾಷನಲ್ಲಿ ಅರೇಂಜ್ ಆಗಿರುವಂಥ ಕ್ರೊಮ್ಯಾಟಿನ್ಗೆ ನಾವು ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ. ಕ್ರೊಮ್ಯಾಟಿನ್ ನೆಟ್ವರ್ಕ್. ಈಗ ಈ ಥರ ಇರೋ ಡಿ ಎನ್ ಎನ 2 ಡಾಟರ್ ಸೆಲ್ಸ್ ಮಧ್ಯ ಸ್ಪ್ಲಿಟ್ ಮಾಡಬೇಕಂದ್ರೆ ಅದು ಎಷ್ಟು ಕಷ್ಟ, ಹೌದಲ್ವಾ? ಹಾಗಾಗಿ ಇದು ಡಾಟರ್ ಸೆಲ್ಸ್ ಮಧ್ಯ ಈಸಿಯಾಗಿ ನಾವು ಸ್ಪ್ಲಿಟ್ ಮಾಡಬೇಕು ಅಂತ ಅಂದರೆ ಅದು ಇನ್ನೂ ಫರ್ದರ್ ಕಂಡೆನ್ಸ್ ಆಗಬೇಕು. ಓಕೆ, ಸೊ ಇವಾಗ ನಮ್ಮ ಹತ್ರ ಇದೇ ದಾರ ಹೀಗಿದೆ ಅಂದ್ಕೊಳ್ಳಿ. ಈ ದಾರಾನ ನೀವು ಇಬ್ಬರ ಮಧ್ಯ ಡಿವೈಡ್ ಮಾಡಬೇಕು ಅಂದರೆ ಅದು ಕಷ್ಟ ಆಗುತ್ತೆ. ಸೊ ಅದನ್ನು ಈಸಿ ಮಾಡೋದಕ್ಕೆ ಏನು ಮಾಡ್ಬೋದು, ನಾವು ಫರ್ದರ್ ರೋಲ್ ಮಾಡಿ 2 ರೋಲ್ನ ಇಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಇನ್ನೂ ಈಸಿ ಆಗಿರುವಂಥ ಕೆಲಸ. ಸೊ ನಮ್ಮ ಸೆಲ್ಸ್ ಏನು ಮಾಡುತ್ತೆ, ಸೆಲ್ ಡಿವೈಡ್ ಆಗೋ ಟೈಮಲ್ಲಿ 2 ಡಾಟರ್ ಸೆಲ್ಸ್ಗೆ ಸೇಮ್ ಅಮೌಂಟ್ ಆಫ್ ಡಿ ಎನ್ ಎ ಸಿಗಲಿ ಅಂತ ಇದನ್ನು ಫರ್ದರ್ ಕಾಂಪ್ಯಾಕ್ಟ್ ಮಾಡಿಸುತ್ತೆ. ಸೊ ಈ ರೀತಿ ಇರೋ ಕ್ರೊಮ್ಯಾಟಿನ್ನ, ಐ ಹೋಪ್ ಇಟ್ ಇಸ್ ಕ್ಲಿಯರ್, ಈ ರೀತಿ ಇರೋ ಕ್ರೊಮ್ಯಾಟಿನ್ನ ಇದು ಮತ್ತೆ ಇನ್ನೂ ವೈಂಡ್ ಮಾಡಿಸಿ ಇನ್ನೂ ಶಾರ್ಟ್ ಮಾಡುತ್ತೆ, ಇನ್ನೂ ಕಾಂಪ್ಯಾಕ್ಟ್ ಮಾಡುತ್ತೆ. ಸೊ ಈ ರೀತಿ ಕ್ರೊಮ್ಯಾಟಿನ್ ಇನ್ನೂ ಕಂಡೆನ್ಸ್ ಆಗಿ ಏನು ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ ಅದಕ್ಕೆ ನಾವು ಕ್ರೋಮೋಸೋಮ್ ಅಂತ ಕರಿತೀವಿ. ಓಕೆ, ಸೊ ಈ ಕ್ರೊಮ್ಯಾಟಿನ್ ನೆಟ್ವರ್ಕ್ ವಿಲ್ ಅಂಡರ್ಗೋ ಫರ್ದರ್ ಕಂಡೆನ್ಸೇಷನ್ and it will form a more compact structure which we call the chromosome. So ಈ ಕ್ರೋಮೋಸೋಮ್ ಅಲ್ಲಿ ನಮ್ಮದು ಡಿ ಎನ್ ಎನೂ ಇರುತ್ತೆ, ಹಿಸ್ಟೋನ್ ಪ್ರೋಟೀನ್ಸ್ ಕೂಡ ಇರುತ್ತೆ, ಆದರೆ ಅದು ಫರ್ದರ್ ಕಂಡೆನ್ಸ್ ಆಗಿರುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಅವರ್ ಕ್ರೋಮೋಸೋಮ್. ಕ್ರೋಮೋಸೋಮಲ್ಲಿ ಏನಿದೆ, ಕ್ರೋಮೋಸೋಮಲ್ಲಿ ಕೂಡ ಡಿ ಎನ್ ಎ ಇದೆ. ಕ್ರೊಮ್ಯಾಟಿನ್ ನೆಟ್ವರ್ಕಲ್ಲಿ ಏನಿದೆ,
ಕ್ರೊಮ್ಯಾಟಿನ್ ನೆಟ್ವರ್ಕಲ್ಲಿ DNA ಇದೆ. ಇದೇನಿದು? ಇದು ಕೂಡ ನೇಕೆಡ್ DNA. ಸೊ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ಕ್ರೊಮ್ಯಾಟಿನ್ ನೆಟ್ವರ್ಕ್ ಮತ್ತು ಕ್ರೋಮೋಸೋಮ್ ಏನು? ಕ್ರೊಮ್ಯಾಟಿನ್ ಇಸ್ ಅ ಕಂಡೆನ್ಸ್ಡ್ DNA ಇನ್ನು ಶಾರ್ಟ್ ಆಗೋದಕ್ಕೆ, ಕಂಡೆನ್ಸ್ ಆಗೋದಕ್ಕೆ ಕ್ರೊಮ್ಯಾಟಿನ್ ನೆಟ್ವರ್ಕ್ನ ಫಸ್ಟ್ ಲೆವೆಲಲ್ಲಿ ಫಾರ್ಮ್ ಮಾಡುತ್ತೆ. ಇಂಟರ್ಫೇಸಲ್ಲಿ ಕ್ರೊಮ್ಯಾಟಿನ್ ನೆಟ್ವರ್ಕ್ ಇರುತ್ತೆ ಸೆಲ್ ನ್ಯೂಕ್ಲಿಯಸ್ ಒಳಗಡೆ. ಬಟ್ ಸೆಲ್ ಯಾವಾಗ ಡಿವೈಡ್ ಮಾಡೋಕ್ಕೆ ಡಿಸೈಡ್ ಮಾಡುತ್ತೆ, ಈ DNA ಎರಡೂ ಡಾಟರ್ ಸೆಲ್ಸಲ್ಲಿ ಈಕ್ವಲ್ ಆಗಿ ಹೋಗಲಿ, ಡಿಸ್ಟ್ರಿಬ್ಯೂಟ್ ಆಗಲಿ ಅನ್ನೋ ಕಾರಣದಿಂದ ದಿಸ್ DNA ವಿಲ್ ಫರ್ದರ್ ಕಂಡೆನ್ಸ್ ಟು ಫಾರ್ಮ್ ಕ್ರೋಮೋಸೋಮ್. ಓಕೆ, ಸೊ ಕ್ರೋಮೋಸೋಮ್ ಇಂಟರ್ಫೇಸಲ್ಲಿ ನಾವು ನೋಡೋದಿಲ್ಲ. ಸೆಲ್ ಡಿವೈಡ್ ಆಗಬೇಕು ಅಂತ ಫೇಸ್ಗೆ ಹೋಗುತ್ತಲ್ಲ, ಫೇಸಲ್ಲಿ ಮಾತ್ರ ನಾವು ಈ ಫಾರ್ಮಲ್ಲಿ DNA ನೋಡ್ತೀವಿ. ಮಿಕ್ಕಿದ ಟೈಮಲ್ಲಿ ಇಂಟರ್ಫೇಸಲ್ಲಿ G1 ಫೇಸ್, S ಫೇಸ್, G2 ಫೇಸ್, ಅದೆಲ್ಲ ಫೇಸಲ್ಲೂ DNA ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕ್ರೊಮ್ಯಾಟಿನ್ ನೆಟ್ವರ್ಕ್. ಕ್ರೊಮ್ಯಾಟಿನ್ ನೆಟ್ವರ್ಕಲ್ಲೂ DNA ಇರುತ್ತೆ, ಕ್ರೋಮೋಸೋಮಲ್ಲೂ DNA ಇರುತ್ತೆ. ಇಲ್ಲಿ ಕಡಿಮೆ ಕಂಡೆನ್ಸ್ ಆಗಿದೆ, ಇಲ್ಲಿ ಜಾಸ್ತಿ ಕಂಡೆನ್ಸ್ ಆಗಿದೆ. ಈ ರೀತಿ DNA ಸೆಲ್ ಒಳಗಡೆ ಇರೋದಿಲ್ಲ. ಯಾವಾಗಲೂ ಇಟ್ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ಸಮ್ ಪ್ರೋಟೀನ್ಸ್, ಇಟ್ ವಿಲ್ ಶೋ ಸಮ್ ಲೆವೆಲ್ ಆಫ್ ಕಂಡೆನ್ಸೇಷನ್. ಓಕೆನಾ? ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಈ ಕಂಡೆನ್ಸೇಷನ್ ಏನು ಫಾರ್ಮ್ ಆಗುತ್ತೆ, ಏನು ಆಗಬೇಕು, ಕ್ರೊಮ್ಯಾಟಿನ್ ನೆಟ್ವರ್ಕಿಂದ ಕ್ರೋಮೋಸೋಮ್ಗೆ ಏನು ಕಂಡೆನ್ಸೇಷನ್ ಆಗಬೇಕು, ಅದು ಸ್ಟಾರ್ಟ್ ಆಗೋದು ನಮ್ಮ ಪ್ರೋಫೇಸಲ್ಲಿ. ಓಕೆ, ಸೊ ಮಾರ್ಕ್ಡ್ ಬೈ ದಿ ಇನಿಸಿಯೇಷನ್ ಆಫ್ ಕಂಡೆನ್ಸೇಷನ್. ಕಂಡೆನ್ಸೇಷನ್ ಇವಾಗ ಸ್ಟಾರ್ಟ್ ಆಗುತ್ತೆ. ಇನಿಸಿಯೇಷನ್ ಆಫ್ ಕ್ರೋಮೋಸೋಮಲ್ ಮೆಟೀರಿಯಲ್ ಟು ಫಾರ್ಮ್ ಕಾಂಪ್ಯಾಕ್ಟ್ ಮೈಟೋಟಿಕ್ ಕ್ರೋಮೋಸೋಮ್ಸ್. ಸೊ ಈ ಫೇಸಲ್ಲಿ ಕಂಡೆನ್ಸೇಷನ್ ಆಫ್ ಕ್ರೋಮೋಸೋಮ್ ಹ್ಯಾಸ್ ಸ್ಟಾರ್ಟೆಡ್. ಕ್ರೊಮ್ಯಾಟಿನ್ ನೆಟ್ವರ್ಕಿಂದ ಇನ್ನು ಶಾರ್ಟ್ ಆಗಿ ಕ್ರೋಮೋಸೋಮ್ ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಫೇಸಲ್ಲಿ ನಾವು ಕ್ರೋಮೋಸೋಮ್ಸ್ನ 2 ಕ್ರೊಮ್ಯಾಟಿಡ್ಸ್ ಇರೋ ಥರ ನೋಡ್ಬೋದು. ಎಸ್ ಫೇಸಲ್ಲಿ ಆಲ್ರೆಡಿ ಒಂದು ಕಾಪಿ ಆಗೋಗ್ಬಿಟ್ಟಿತ್ತಲ್ವಾ. ಸೊ ಪ್ರತಿ ಕ್ರೋಮೋಸೋಮ್ಗೂ 2 ಕ್ರೊಮ್ಯಾಟಿಡ್ ಇರುತ್ತೆ. ಆ ಕ್ರೊಮ್ಯಾಟಿಡ್ ಶಾರ್ಟ್ ಆಗಿ ಕಾಂಪ್ಯಾಕ್ಟ್ ಆಗ್ತಾ ಇರೋ ಕಾರಣದಿಂದ ಅದನ್ನು ನಾವು ಕ್ಲಿಯರ್ ಆಗಿ, ಇಂಟರ್ಫೇಸ್ಗಿಂತ ರಿಲೇಟಿವ್ಲಿ ಜಾಸ್ತಿ ಕ್ಲಿಯರ್ ಆಗಿ ಪ್ರೋಫೇಸಲ್ಲಿ ನೋಡ್ಬೋದು. ಓಕೆ, ಆಮೇಲೆ ಈ 2 ಕ್ರೋಮೋಸೋಮ್ ಅಟ್ಯಾಚ್ ಟುಗೆದರ್ ಅಟ್ ದ ಸೆಂಟ್ರೋಮಿಯರ್. 2 ಕ್ರೊಮ್ಯಾಟಿಡ್ ಆರ್ ಅಟ್ಯಾಚ್ ಟುಗೆದರ್ ಅಟ್ ದ ಸೆಂಟ್ರೋಮಿಯರ್. ಓಕೆ, ಸೊ ಇದು ಆಗುತ್ತೆ. ಎಸ್ ಫೇಸಲ್ಲಿ ಆನಿಮಲ್ ಸೆಲ್ಸಲ್ಲಿ ಏನಾಯಿತು? DNA ರೆಪ್ಲಿಕೇಶನ್ ಆಯಿತು. DNA ರೆಪ್ಲಿಕೇಶನ್ ಜೊತೆಗೆ ಸೆಂಟ್ರೋಸೋಮ್ ಕೂಡ ಡ್ಯೂಪ್ಲಿಕೇಟ್ ಆಗಿತ್ತು ಅಲ್ವಾ. ಆ ಡ್ಯೂಪ್ಲಿಕೇಟ್ ಆಗಿದ್ದ ಸೆಂಟ್ರೋಸೋಮ್ 2 ಆಪೋಸಿಟ್ ಪೋಲ್ಸ್ಗೆ ಮೂವ್ ಮಾಡೋದಕ್ಕೆ ಶುರು ಮಾಡುತ್ತೆ. ಓಕೆ, ಸೊ ಇದನ್ನು ನಾವು ಡ್ರಾ ಮಾಡಿ ನೋಡೋಣ. ಇದು ನಮ್ಮ ಸೆಲ್ ಅಂತ ತಗೊಂಡ್ರೆ, ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಒಳಗಡೆ DNA ಇದೆ. DNA ಕಂಡೆನ್ಸ್ ಆಗಕ್ಕೆ ಶುರುವಾಗಿದೆ. ಪ್ರತಿ ಸೆಲ್ಲಲ್ಲಿ, ಪ್ರತಿ ಕ್ರೋಮೋಸೋಮಲ್ಲಿ 2 ಕ್ರೊಮ್ಯಾಟಿಡ್ ಇದೆ. ಆ 2 ಕ್ರೊಮ್ಯಾಟಿಡ್ಸ್ ಆರ್ ಹೆಲ್ಡ್ ಟುಗೆದರ್ ಅಟ್ ದಿಯರ್ ಸೆಂಟ್ರೋಮಿಯರ್. ಏನು ಆರೆಂಜ್ ಕಲರ್ ಮಾಡ್ತಾ ಇದ್ದೀನಿ ನಾನು, ಇದು ಸೆಂಟ್ರೋಮಿಯರ್. ಗ್ರೀನ್ ಕಲರಲ್ಲಿ ಏನು ಡ್ರಾ ಮಾಡಿದ್ದೀವಿ ಅದು ದೀಸ್ ಆರ್ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ ಕಂಡೆನ್ಸೇಷನ್ ಶುರುವಾಗಿದೆ. ಟುವರ್ಡ್ಸ್ ದಿ ಎಂಡ್ ಆಫ್ ಪ್ರೋಫೇಸ್ ಕ್ರೋಮೋಸೋಮ್ ಕಂಡೆನ್ಸೇಷನ್ ಫಿನಿಶ್ ಆಗೋಗಿರುತ್ತೆ. ಅದಲ್ಲದೆ ಆನಿಮಲ್ ಸೆಲ್ಸಲ್ಲಿ ಇನ್ನೊಂದು ನಾವೇನು ಅಬ್ಸರ್ವ್ ಮಾಡಬೇಕಂದ್ರೆ, ಸೆಂಟ್ರಿಯೋಲ್ಸ್ ಏನು ಡ್ಯೂಪ್ಲಿಕೇಟ್ ಆಗಿರುತ್ತೆ, ಇದು ಒಂದು ಸೆಂಟ್ರೋಸೋಮ್, ಇದು ಒಂದು ಸೆಂಟ್ರೋಸೋಮ್. ಇದೇನು ಫಾರ್ಮ್ ಆಗಿದೆ ಸೆಂಟ್ರೋಸೋಮ್, ಇದೆರಡು ಆಪೋಸಿಟ್ ಪೋಲ್ಸ್ಗೆ ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಆಗೋದು ಪಿಂಕ್ ಕಲರಲ್ಲಿ ಏನಿದೆ ಸೆಂಟ್ರೋಸೋಮ್ಸ್ ನಾನು ಡ್ರಾ ಮಾಡಿದ್ದೀನಿ, ಇದು ಆಗೋದು ಬರೀ ಆನಿಮಲ್ ಸೆಲ್ಸಲ್ಲಿ ಮಾತ್ರ. ಓಕೆ, ಇದಲ್ಲದೆ ಈ ಸೆಂಟ್ರೋಸೋಮ್ ಆಪೋಸಿಟ್ ಪೋಲ್ಸ್ಗೆ ಹೋಗಾದ್ಮೇಲೆ ಅಲ್ಲಿ ಆಸ್ಟರ್ ಅಂತ ಫಾರ್ಮ್ ಮಾಡುತ್ತೆ. ಅದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ನಿಮಗೆ. ಆಮೇಲೆ ಈ ಪಾಯಿಂಟಲ್ಲಿ ನ್ಯೂಕ್ಲಿಯರ್ ಎನ್ವೆಲಪ್ ಡಿಸ್ಇಂಟಿಗ್ರೇಟ್ ಆಗಕ್ಕೆ ಶುರುವಾಗುತ್ತೆ. ಈ ನ್ಯೂಕ್ಲಿಯರ್ ಎನ್ವೆಲಪ್ ಏನಿದೆ ಅದು ಡಿಸ್ಇಂಟಿಗ್ರೇಟ್ ಆಗಕ್ಕೆ ಶುರುವಾಗುತ್ತೆ.
ಹಾಗೇನೆ ಈ ಸೆಲ್ಲಲ್ಲಿದ್ದ ಕೆಲವು ಆರ್ಗನಲ್ ಸೈಟೋಪ್ಲಾಸಮಲ್ಲಿ ಕೆಲವು ಆರ್ಗನಲ್ಸ್ ಏನಿತ್ತು ಸಚ್ ಆಸ್ ಗಾಲ್ಜಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನ್ಯೂಕ್ಲಿಯೋಲಿಸ್, ನ್ಯೂಕ್ಲಿಯರ್ ಎನ್ವೆಲಪ್ ಇದೆಲ್ಲ ಕೂಡ ಡಿಸ್ಇಂಟಿಗ್ರೇಟ್ ಆಗಿ ಡಿಸಪಿಯರ್ ಆಗಕ್ಕೆ ಶುರು ಆಗುತ್ತೆ. ಸೊ ನ್ಯೂಕ್ಲಿಯರ್ ಎನ್ವೆಲಪ್ ಎಲ್ಲ ಡಿಸಪಿಯರ್ ಆಗಿ ಡಿಸ್ಇಂಟಿಗ್ರೇಟ್ ಆದಮೇಲೆ ಏನಾಗುತ್ತೆ, ನ್ಯೂಕ್ಲಿಯಸ್ ಒಳಗಿದ್ದ ಕ್ರೋಮೋಸೋಮ್ ಇವಾಗ ಫ್ರೀ ಆಗಿ ಸೈಟೋಪ್ಲಾಸಮಲ್ಲೇ ಇರುತ್ತೆ. ಓಕೆನಾ. ಸೊ ಪ್ರೋಫೇಸಲ್ಲಿ ನೀವು ಏನು ಮೇಜರ್ ನೆನ್ಪಿಟ್ಕೋಬೇಕಂದ್ರೆ ಕ್ರೋಮೋಸೋಮ್ ಬಗ್ಗೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಇಂದ ಕಂಡೆನ್ಸೇಷನ್ ಶುರು ಆಗುತ್ತೆ ಪ್ರೋಫೇಸ್ ಶುರುನಲ್ಲಿ. ಪ್ರೋಫೇಸ್ ಎಂಡ್ ಆಗುವಷ್ಟರಲ್ಲಿ ಕಂಡೆನ್ಸೇಷನ್ ಪೂರ್ತಿ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಈ ಪಾಯಿಂಟಲ್ಲಿ ನೀವು ಕ್ರೋಮೋಸೋಮ್ ನೀವು ಸೆಲ್ನ ನ್ಯೂಕ್ಲಿಯಸ್ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ನ್ಯೂಕ್ಲಿಯಸ್ ಒಳಗಡೆ ಇರುವಂಥ ಕ್ರೋಮೋಸೋಮ್ಗೆ ಎರಡೆರಡು ಕ್ರೊಮ್ಯಾಟಿಡ್ ಇರೋದು ಕಾಣಿಸುತ್ತೆ ಕ್ಲಿಯರ್ ಆಗಿ. ಈ ಎರಡು ಕ್ರೊಮ್ಯಾಟಿಡ್ಸ್ ಕೂಡ ಸೆಂಟ್ರೋಮಿಯರ್ ಇಂದ ಜಾಯಿನ್ ಆಗಿರುತ್ತೆ. ಆಮೇಲೆ ಆನಿಮಲ್ ಸೆಲ್ಸಲ್ಲಿ ಸೆಂಟ್ರೋಸೋಮ್ಸ್ ಏನು ಎಸ್ಫೇಸಲ್ಲಿ ಡೂಪ್ಲಿಕೇಟ್ ಆಗಿತ್ತು ಅದು ಆಪೋಸಿಟ್ ಪೋಲ್ಸ್ಗೆ ಮೂವ್ ಆಗಕ್ಕೆ ಶುರು ಆಗುತ್ತೆ. ಹಾಗೆಯೇ ಆಪೋಸಿಟ್ ಪೋಲ್ಸ್ಗೆ ಮೂವ್ ಆದಮೇಲೆ ಅದ್ರ ಸುತ್ತ ಮೈಕ್ರೋಟ್ಯೂಬ್ಯೂಲ್ಸ್ನ ಫಾರ್ಮ್ ಮಾಡಿ ಒಂದು ಮೈಟೋಟಿಕ್ ಅಪ್ಯಾರಿಟಸ್ನ ಫಾರ್ಮ್ ಮಾಡುತ್ತೆ ಆನಿಮಲ್ ಸೆಲ್ಸಲ್ಲಿ. ಇದಲ್ಲದೆ ಸೈಟೋಪ್ಲಾಸಮಲ್ಲಿ ಇದ್ದ ಕೆಲವು ಆರ್ಗನಲ್ಸ್ ಲೈಕ್ ಗಾಲ್ಜಿ ಅಪ್ಯಾರಿಟಸ್ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಲ್ ನೋ ಮೋರ್ ಬಿ ವಿಸಿಬಲ್ ಅಂಡರ್ ದ ಮೈಕ್ರೋಸ್ಕೋಪ್. ನ್ಯೂಕ್ಲಿಯರ್ ಎನ್ವೆಲಪ್ ಡಿಸ್ಇಂಟಿಗ್ರೇಟ್ ಆಗಿಬಿಡುತ್ತೆ. ನ್ಯೂಕ್ಲಿಯೋಲಸ್ ಕೂಡ ಕ್ಲಿಯರ್ ಆಗಿ ನಮಗೆ ಕಾಣಿಸೋದಿಲ್ಲ. ಓಕೆನಾ. ಸೊ ದೀಸ್ ಆರ್ ಸಮ್ ಇವೆಂಟ್ಸ್ ದಟ್ ಹ್ಯಾಪನ್ ಡ್ಯೂರಿಂಗ್ ಪ್ರೋಫೇಸ್. ಈಗ ನಾವು ಮೆಟಾಫೇಸ್ ಬಗ್ಗೆ ಮಾತಾಡೋಣ. ಮೆಟಾಫೇಸ್ ಸೆಲ್ ಒಳಗೆ ಹೋಗೋಷ್ಟರೊಳಗಡೆ ನ್ಯೂಕ್ಲಿಯರ್ ಎನ್ವೆಲಪ್ ಫುಲ್ಲಿ ಡಿಸ್ಇಂಟಿಗ್ರೇಟ್ ಆಗಿಬಿಟ್ಟಿರುತ್ತೆ. ಸೊ ನಾವು ಸೆಲ್ನ ಈ ಮೆಟಾಫೇಸ್ ಸ್ಟೇಜಲ್ಲಿ ನೋಡಿದಾಗ ಸೆಲ್ ಒಳಗಡೆ ನಮಗೆ ನ್ಯೂಕ್ಲಿಯರ್ ಮೆಂಬ್ರೇನೇ ಕಾಣಿಸೋದಿಲ್ಲ. ಸೊ ಏನೆಲ್ಲ ಕ್ರೋಮೋಸೋಮ್ಸ್ ಕಂಡೆನ್ಸ್ ಆಗಿತ್ತು ಅದು ಫ್ರೀ ಆಗಿ ಸೈಟೋಪ್ಲಾಸಮಲ್ಲೇ ಇರುತ್ತೆ. ಓಕೆನಾ. ಸೊ ಇದಕ್ಕೆ ಮುಂಚೆ ಏನಾಗಿತ್ತು, ನಾವು ಸ್ಪಿಂಡಲ್ ಅಪ್ಯಾರಿಟಸ್ನ ನೋಡಿದ್ವಿ. ಸೊ ಎರಡು ಸೆಂಟ್ರಿಯೋಲ್ ಆಪೋಸಿಟ್ ಪೋಲ್ಗೆ ಮೂವ್ ಆಗಿರುತ್ತೆ. ಇಲ್ಲಿ ಒಂದು ಆಸ್ಟರ್ ಅಂದರೆ ಸ್ಟಾರ್. ಸೊ ಇದು ಅದ್ರ ಸುತ್ತ ಮೈಕ್ರೋಟ್ಯೂಬ್ಯೂಲ್ಸ್ನ ರೇಡಿಯೇಟ್ ಮಾಡ್ತಾ ಇರುತ್ತೆ. ದಿಸ್ ಇಸ್ ಕಾಲ್ಡ್ ದಿ ಆಸ್ಟರ್. ಇದಾಗುತ್ತೆ. ಕ್ರೋಮೋಸೋಮ್ಸ್ ಎಲ್ಲ ಸೈಟೋಪ್ಲಾಸಮಲ್ಲೇ ಇರುತ್ತೆ. ಬಟ್ ಎಕ್ಸಾಕ್ಟ್ಲಿ ಹೇಗೆ ಅರೇಂಜ್ ಆಗಿರುತ್ತೆ ಅಂದರೆ ಸೈಟೋಪ್ಲಾಸಮಲ್ಲಿ ಕ್ರೋಮೋಸೋಮ್ಸು ವಿಚ್ ಕಲರ್ ಹ್ಯಾಡ್ ವಿ ಯೂಸ್ಡ್, ಗ್ರೀನ್ ಕಲರ್. ಓಕೆ. ಸೊ ಕ್ರೋಮೋಸೋಮ್ಸ್ ಸೆಲ್ದು ಸೆಂಟರಲ್ಲಿ ಅರೇಂಜ್ ಆಗಿರುತ್ತೆ. ಒಂದು, ಎರಡು, ಮೂರು, ನಾಲ್ಕು. ಸೊ 4 ಕ್ರೋಮೋಸೋಮ್ ಸೆಲ್ದು ಸೆಂಟರಲ್ಲಿ ಅರೇಂಜ್ ಆಗಿರುತ್ತೆ. ಸೊ ನ್ಯೂಕ್ಲಿಯರ್ ಎನ್ವೆಲಪ್ ಫುಲ್ಲಿ ಡಿಸ್ಇಂಟಿಗ್ರೇಟ್ ಆಯಿತು. ಕ್ರೋಮೋಸೋಮ್ಸ್ ಸೈಟೋಪ್ಲಾಸಮಲ್ಲಿ ಸ್ಪ್ರೆಡ್ ಆಗಿದೆ. ಕಂಡೆನ್ಸೇಷನ್ ಆಫ್ ಕ್ರೋಮೋಸೋಮ್ ಫುಲ್ ಆಗಿದೆ. ತುಂಬ ಕಾಂಪ್ಯಾಕ್ಟ್ ಆಗಿರೋ ಸ್ಟ್ರಕ್ಚರ್ಸ್ ಫಾರ್ಮ್ ಮಾಡಿದೆ. ಕ್ರೋಮೋಸೋಮ್ ಬಗ್ಗೆ ನಾವು ಮಾರ್ಫಾಲಜಿ ಸ್ಟಡಿ ಮಾಡಬೇಕಂದ್ರೆ, ಕ್ರೋಮೋಸೋಮ್ ಸ್ಟ್ರಕ್ಚರ್ ಅದ್ರ ಬಿಹೇವಿಯರ್ನ ಸ್ಟಡಿ ಮಾಡಬೇಕಂದ್ರೆ ಮೆಟಾಫೇಸ್ ಇಸ್ ದ ಬೆಸ್ಟ್ ಟೈಮ್ ಟು ಸ್ಟಡಿ. ಯಾಕೆಂದರೆ ಕ್ರೋಮೋಸೋಮ್ಸ್ ಇಷ್ಟು ಕ್ಲಿಯರ್ ಆಗಿ ಬೇರೆ ಫೇಸಸಲ್ಲಿ ವಿಸಿಬಲ್ ಆಗಿರೋದಿಲ್ಲ. ಓಕೆನಾ. ಸೊ ಮಾರ್ಫಾಲಜಿ ಆಫ್ ಕ್ರೋಮೋಸೋಮ್ಸ್ ಕ್ಯಾನ್ ಬಿ ಈಸಿಲಿ ಸ್ಟಡೀಡ್. ಇಲ್ಲಿ ಕೂಡ ಪ್ರತಿ ಕ್ರೋಮೋಸೋಮಲ್ಲಿ 2 ಕ್ರೊಮ್ಯಾಟಿಡ್ಸ್ ಇರುತ್ತೆ. ಅದಕ್ಕೆ ನಾವು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಒಂದೇ ಕ್ರೋಮೋಸೋಮ್ದು 2 ಕ್ರೊಮ್ಯಾಟಿಡ್ಗೆ ನಾವು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಸೊ ದೇ ಆರ್ ಹೆಲ್ಡ್ ಟುಗೆದರ್ ಬೈ ದ ಸೆಂಟ್ರೋಮಿಯರ್. ಇದಲ್ಲದೆ ಸೆಂಟ್ರೋಮಿಯರ್ ಸುತ್ತ ನಾವು ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ನ ನೋಡ್ಬೋದು. ಈ ಡಿಸ್ಕ್ ಶೇಪ್ ಸ್ಟ್ರಕ್ಚರ್ಗೆ ನಾವು ಕೈನೆಟೋಕೋರ್ ಅಂತ ಕರಿತೀವಿ. ಈ ಕೈನೆಟೋಕೋರ್ಗೆ 2 ಸೈಡ್ಸಿಂದ ಸ್ಪಿಂಡಲ್ ಫೈಬರ್ಸ್ ಏನು ಫಾರ್ಮ್ ಆಗುತ್ತೆ ಅದು ಅಟ್ಯಾಚ್ ಆಗಿರುತ್ತೆ. So this is the spindle fiber. ಎರಡು ಕಡೆ ಇದು ಕೈನೆಟೋಕೋರ್ಗೆ ಅಟ್ಯಾಚ್ ಆಗಿರುತ್ತೆ. ಕೈನೆಟೋಕೋರ್ಸ್ ಅಂದ್ರೆ ಏನು? ಬೇಸಿಕಲಿ ದೇ ಆರ್ ಸ್ಮಾಲ್ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ಸ್ ಅಟ್ ದ ಸರ್ಫೇಸ್ ಆಫ್ ದ ಸೆಂಟ್ರೋಮಿಯರ್. ಓಕೆ. ಸೊ ಆ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ಸ್ಗೆ ಈ ಸ್ಪಿಂಡಲ್ ಫೈಬರ್ಸ್ ಬಂದು ಅಟ್ಯಾಚ್ ಆಗಿರುತ್ತೆ. ಓಕೆನಾ. ಇವಾಗ ಏನು ಈ ಸೆಲ್ದು ಸೆಂಟರಲ್ಲಿ ಬಂದು ಈ ಕ್ರೋಮೋಸೋಮ್ಸ್ ಅಲೈನ್ ಆಗಿದೆ, ಇದಕ್ಕೆ ನಾವು ಮೆಟಾಫೇಸ್
ಪ್ಲೇಟ್ ಅಂತ ಕರಿತೀವಿ. ಓಕೆ, ಸೊ ಕ್ರೋಮೋಸೋಮ್ಸ್ ಆರ್ at the center of the cell, which we call the metaphase plate. So one chromatid, ಈ chromatid ಈ ಪೋಲ್ಗೆ ಅಟ್ಯಾಚ್ ಆಗಿರುತ್ತೆ, ಈ ಕ್ರೊಮ್ಯಾಟಿಡ್ ಈ ಪೋಲ್ಗೆ ಅಟ್ಯಾಚ್ ಆಗಿರುತ್ತೆ, ಈ ಕ್ರೊಮ್ಯಾಟಿಡ್ ಈ ಪೋಲ್ಗೆ, ಈ ಕ್ರೊಮ್ಯಾಟಿಡ್ ಈ ಪೋಲ್ಗೆ. ಸೊ ಆ ರೀತಿ ಪ್ರತಿಯೊಂದು ಕ್ರೊಮ್ಯಾಟಿಡಲ್ಲೂ ಸೆಂಟ್ರೋಮಿಯರ್ದು ಒಂದು ಪಾರ್ಟು ಒಂದು ಪೋಲ್ಗೆ ಅಟ್ಯಾಚ್ ಆಗಿರುತ್ತೆ, ಇನ್ನೊಂದು ಪಾರ್ಟ್ ಇನ್ನೊಂದು ಪೋಲ್ಗೆ ಅಟ್ಯಾಚ್ ಆಗಿರುತ್ತೆ. ಆ ರೀತಿ ಇರೋದ್ರಿಂದ ಈ DNA ಫರ್ದರ್ ನಾವು ಡಿವೈಡ್ ಮಾಡಿ 2 ಡಾಟರ್ ಸೆಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ನಮ್ಮ ಕೆಲಸ ತುಂಬ ಈಸಿ ಆಗುತ್ತೆ, ಅಥವಾ ಸೆಲ್ಗೆ ಕೆಲಸ ತುಂಬ ಈಸಿ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಮೆಟಾಫೇಸ್. ಮೆಟಾಫೇಸ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನಂದರೆ, ಈ ಟೈಮ್ ಅಷ್ಟೊತ್ತಿಗೆ ನ್ಯೂಕ್ಲಿಯರ್ ಎನ್ವೆಲಪ್ ಪೂರ್ತಿ ಡಿಸಪಿಯರ್ ಆಗಿಬಿಟ್ಟಿರುತ್ತೆ, ಡಿಸ್ಇಂಟಿಗ್ರೇಟ್ ಆಗಿಬಿಟ್ಟಿರುತ್ತೆ. ಕಂಡೆನ್ಸ್ಡ್ ಕ್ರೋಮೋಸೋಮ್ಸ್ ಏನಿತ್ತು ಆ ಕ್ರೋಮೋಸೋಮ್ಸ್ ಎಲ್ಲ ಸೈಟೋಪ್ಲಾಸಮಲ್ಲೇ ಇರುತ್ತೆ. ಹೆಂಗೆ ಅರೇಂಜ್ ಆಗಿರುತ್ತೆ ಅಂದರೆ ಅಲ್ಲೂ ರ್ಯಾಂಡಮ್ ಆಗಿರೋದಿಲ್ಲ, ಸೆಂಟರ್ ಆಫ್ ದ ಸೆಲ್ಲಲ್ಲಿ ಬಂದು ಹೆಂಗೆ ಅಸೆಂಬ್ಲಿಯಲ್ಲಿ ಲೈನ್ ನಿಂತ್ಕೋತೀವಿ ನಾವು ಸ್ಕೂಲಲ್ಲಿ, ಆ ರೀತಿ ಬಂದು ಸೆಂಟರಲ್ಲಿ ಅರೇಂಜ್ ಆಗಿರುತ್ತೆ, ಒಂದೇ ಲೈನಲ್ಲಿ ಅರೇಂಜ್ ಆಗಿರುತ್ತೆ. ಅದಕ್ಕೆ ನಾವು ಮೆಟಾಫೇಸ್ ಪ್ಲೇಟ್ ಅಂತ ಕರಿತೀವಿ. ಈ ಕ್ರೋಮೋಸೋಮ್ಸು ತುಂಬ ಕಂಡೆನ್ಸ್ ಆಗಿ ತುಂಬ ಕ್ಲಿಯರ್ ಆಗಿ ಮೈಕ್ರೋಸ್ಕೋಪ್ ಕೆಳಗಡೆ ಕಾಣಿಸೋದ್ರಿಂದ ಕ್ರೋಮೋಸೋಮ್ದು ಏನೇ ಸ್ಟಡಿ ಮಾಡಬೇಕಂದ್ರೂ ನಾವು ಈ ಫೇಸಲ್ಲಿರೋ ಸೆಲ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಪ್ರತಿ ಕ್ರೋಮೋಸೋಮ್ಗೆ 2 ಕ್ರೊಮ್ಯಾಟಿಡ್ ಇರುತ್ತೆ. ದಿಸ್ ಇಸ್ ಒನ್ ಕ್ರೊಮ್ಯಾಟಿಡ್, ದಿಸ್ ಇಸ್ ಒನ್ ಕ್ರೊಮ್ಯಾಟಿಡ್. ಈಚ್ chromosome has 2 chromatids and they are held together at the centromere. ಇದು ಸೆಂಟ್ರೋಮಿಯರ್. ಓಕೆನಾ? ಹಾಗೆಯೇ ಸೆಂಟ್ರೋಮಿಯರ್ದು 2 ಸೈಡ್ಸಲ್ಲಿ ಒಂದು ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ನಾವು ಕೈನೆಟೋಕೋರ್ ಅಂತ ಕರಿತೀವಿ. ಆ ಕಡೆ ಪೋಲ್ ಈ ಕಡೆ ಪೋಲ್ ಇಂದ ಬಂದಿರೋ ಸೆಂಟ್ರೋಮಿಯರ್ ಸ್ಪಿಂಡಲ್ ಫೈಬರ್ಸ್ ಈ ಕೈನೆಟೋಕೋರ್ಗೆ ಬಂದು ಅಟ್ಯಾಚ್ ಆಗಿರುತ್ತೆ. ಓಕೆನಾ? ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಮೆಟಾಫೇಸ್. ನೆಕ್ಸ್ಟ್ ನಾವಿವಾಗ ಆನಾಫೇಸ್ ಬಗ್ಗೆ ಕಲಿಯೋಣ. ಆನಾಫೇಸಲ್ಲಿ ಏನಾಗುತ್ತೆ? ಓಕೆ, ಸೊ ಆನಾಫೇಸಲ್ಲಿ ಏನಾಗುತ್ತೆ ಅಂದರೆ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಿಬಿಡುತ್ತೆ. ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಿ, ಒಂದು ನಿಮಿಷ, ಐ ಶೋ ಯು ವಾಟ್ ಹ್ಯಾಪನ್ಸ್. ಸೊ ದಿಸ್ ಈಸ್ ಅವರ್ ಸೆಂಟ್ರೋಸೋಮ್, ಹಿಯರ್ ವಿ ಹ್ಯಾವ್ ದ ಸೆಂಟ್ರೋಸೋಮ್, ಹಿಯರ್ ಯು ಹ್ಯಾವ್ ದಿ ಆಸ್ಟರ್. And you have okay, so cell ಇಲ್ಲಿ ಹಿಂದೆ ಇಲ್ಲಿತ್ತಲ್ವಾ ಸೆಂಟ್ರೋಮಿಯರು, ಈ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗುತ್ತೆ. ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಿ ಸ್ಪಿಂಡಲ್ ಫೈಬರ್ಸ್ ಶಾರ್ಟ್ ಆಗ್ತಾ ಹೋಗುತ್ತೆ. ಶಾರ್ಟ್ ಆಗ್ತಾ ಆಗ್ತಾ ಒಂದೊಂದು ಕ್ರೋಮೋಸೋಮಿಂದ ಒಂದೊಂದು ಕ್ರೊಮ್ಯಾಟಿಡ್ನ ಅದು ಆಪೋಸಿಟ್ ಪೋಲ್ಸ್ ಹತ್ರ ಪುಲ್ ಮಾಡುತ್ತೆ. ಓಕೆನಾ? ಸೊ ಈ ಎಲ್ಲ ಕ್ರೋಮೋಸೋಮ್ಸ್ನ ಈ ಡೈರೆಕ್ಷನಲ್ಲಿ ಪುಲ್ ಮಾಡುತ್ತೆ, ಈ ಎಲ್ಲ ಕ್ರೋಮೋಸೋಮ್ಸ್ನ ಈ ಡೈರೆಕ್ಷನಲ್ಲಿ ಪುಲ್ ಮಾಡುತ್ತೆ. ಓಕೆ, ಸೊ ಈಚ್ ಕ್ರೋಮೋಸೋಮ್ at the metaphase plate ಏನು ಅರೇಂಜ್ ಆಗಿತ್ತು ಮೆಟಾಫೇಸಲ್ಲಿ, ಇಟ್ ವಿಲ್ ಸ್ಪ್ಲಿಟ್ ಸೈಮಲ್ಟೇನಿಯಸ್ಲಿ. 4 ಕ್ರೋಮೋಸೋಮ್ ಸೈಮಲ್ಟೇನಿಯಸ್ ಆಗಿ ಎಷ್ಟು ಆರ್ಗನೈಸ್ಡ್ ಆಗಿ ಡ್ರಿಲ್ ಫಾರ್ಮೇಷನ್ ಮಾಡೋ ಥರ ಸೈಮಲ್ಟೇನಿಯಸ್ ಆಗಿ ಅಷ್ಟು ಕೂಡ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗುತ್ತೆ. ಪ್ರತಿ ಕ್ರೋಮೋಸೋಮಲ್ಲಿ 2 ಕ್ರೊಮ್ಯಾಟಿಡ್ ಇತ್ತು, ಒಂದು ಕ್ರೊಮ್ಯಾಟಿಡ್ ಒಂದು ಸೈಡ್ಗೆ ಹೋಗುತ್ತೆ, ಇನ್ನೊಂದು ಕ್ರೊಮ್ಯಾಟಿಡ್ ಇನ್ನೊಂದು ಸೈಡ್ಗೆ ಹೋಗುತ್ತೆ. ಅದನ್ನು ಆ ಕಡೆಗೆ ಡ್ರಾ ಮಾಡ್ತಾ ಇರೋದು, ಪುಲ್ ಮಾಡ್ತಾ ಇರೋ ಕೆಲಸ ಇದು ಸ್ಪಿಂಡಲ್ ಫೈಬರ್ಸ್. ಸ್ಪಿಂಡಲ್ ಫೈಬರ್ ಶಾರ್ಟ್ ಆಗ್ತಾ ಆಗ್ತಾ ಹೋಗುತ್ತೆ. ಅದು ಹೆಂಗೆ ಶಾರ್ಟ್ ಆಗುತ್ತೆ ಅದೇ ರೀತಿ ಈ ಕ್ರೋಮೋಸೋಮ್ಸ್ ಪೋಲ್ಸ್ ಟುವರ್ಡ್ಸ್ ಪುಲ್ ಆಗುತ್ತೆ. ಓಕೆನಾ? ಸೊ ಇವಾಗ ದ 2 ಡಾಟರ್ ಕ್ರೊಮ್ಯಾಟಿಡ್ಸ್, ಇದು ಡಾಟರ್ ಕ್ರೊಮ್ಯಾಟಿಡ್ಸ್ ಅಂತ ಇದ್ವಿ, ಫಸ್ಟ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಇದ್ವಿ, ಇವಾಗ ಸೆಪರೇಟ್ ಆಗಿಬಿಟ್ಟಿದೆ. ವಿ ಕ್ಯಾನ್ ಕಾಲ್ ದೆಮ್ ಡಾಟರ್ ಕ್ರೋಮೋಸೋಮ್ಸ್ ನೌ. ಇದು ವಿಲ್ ಮೂವ್ ಟುವರ್ಡ್ಸ್ ದಿ ಆಪೋಸಿಟ್ ಪೋಲ್ಸ್. ಯಾ, ಸೊ ಹಿಂಗಾಗುವಾಗ ಏನಾಗುತ್ತೆ ಅಂದರೆ ನಮ್ಗೆ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಏನಿದ್ದು ಕೈನೆಟೋಕೋರ್ ಅಲ್ವಾ? ಕೈನೆಟೋಕೋರ್ಗೆ ಸ್ಪಿಂಡಲ್ ಫೈಬರ್ ಅಟ್ಯಾಚ್ ಆಗಿತ್ತು. ಸೊ ಕೈನೆಟೋಕೋರ್ ಎಲ್ಲಿಗೆ ಅಟ್ಯಾಚ್ ಆಗಿದೆ? ಸೆಂಟ್ರೋಮಿಯರ್ಗೆ ಅಟ್ಯಾಚ್ ಆಗಿದೆ. ಸೊ ಈ ಕೈನೆಟೋಕೋರ್ ಇಂದ ಇದು ಪುಲ್ ಆಗ್ತಾ ಇರೋ ಕಾರಣದಿಂದ ಈ ಸೆಂಟ್ರೋಮಿಯರ್ ಫಸ್ಟ್ ಲೀಡಿಂಗ್ ಪೊಸಿಷನಲ್ಲಿ ಇರುತ್ತೆ, ಫಸ್ಟಲ್ಲಿರುತ್ತೆ. ಆದರೆ ಹಿಂದೆ 2 ಈ ಕ್ರೊಮ್ಯಾಟಿಡ್ ಆರ್ಮ್ಸ್ ಏನಿರುತ್ತೆ ಅದು 2 ಹಿಂದೆ
ಟ್ರೇಲ್ ಆಗುತ್ತೆ. ಇಲ್ಲೂ ಕೂಡ ಈ ಕಡೆ ಪುಲ್ ಮಾಡ್ತಾ ಇರುವಾಗ ಫಸ್ಟ್ ಅಟ್ಯಾಚ್ ಆಗಿರೋದು ಸೆಂಟ್ರೋಮಿಯರ್ ಅಲ್ವಾ, ಸೆಂಟ್ರೋಮಿಯರ್ಗೆ ಸ್ಪಿಂಡಲ್ ಫೈಬರ್ ಅಟ್ಯಾಚ್ ಆಗಿರೋದು. ಸೊ ಹಾಗಾಗಿ ಅದು ಫಸ್ಟ್ ಮುಂದೆ ಕಾಣಿಸುತ್ತೆ. ಅದ್ರ ಹಿಂದೆ ವಿಂಗ್ಸ್ ತರ 2 ಆರ್ಮ್ಸ್ ಆಫ್ ದ ಕ್ರೊಮ್ಯಾಟಿಡ್ ವಿಲ್ ಬಿ ಟ್ರೇಲಿಂಗ್ ಬಿಹೈಂಡ್. ಸೊ ದಿಸ್ ಇಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಆನಾಫೇಸ್. ಇದಾದ್ಮೇಲೆ ಫೈನಲಿ ವಿ ಹ್ಯಾವ್ ಟೀಲೋಫೇಸ್. ಟೀಲೋಫೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೋಫೇಸ್ ಅಲ್ಲಿ ಏನಾಯ್ತು ಎಕ್ಸಾಕ್ಟ್ ಆಪೋಸಿಟ್ ಆಗುತ್ತೆ. ಸೊ yeah, so this is if we consider this to be our cell, telophase ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೋಫೇಸ್ ಅಲ್ಲಿ ಆಗಿದ್ದು ಉಲ್ಟಾ ಆಗುತ್ತೆ. ಸೊ ಇದ್ರ ಸುತ್ತ ಇವಾಗ ಕ್ರೋಮೋಸೋಮ್, ಒಂದು ಸೆಟ್ ಆಫ್ ಕ್ರೋಮೋಸೋಮ್ಸ್ ಈ ಸೈಡ್ಗೆ ಹೋಗ್ಬಿಟ್ಟಿದೆ, ಇನ್ನೊಂದು ಸೆಟ್ ಆಫ್ ಕ್ರೋಮೋಸೋಮ್ಸ್ ಈ ಸೈಡ್ಗೆ ಬಂದ್ಬಿಟ್ಟಿರುತ್ತೆ ಅಲ್ವಾ, ಪುಲ್ ಆಗ್ಬಿಟ್ಟಿರುತ್ತೆ ಆನಾಫೇಸ್ ಅಲ್ಲಿ. ಅದಾದ್ಮೇಲೆ ಟೀಲೋಫೇಸ್ ಅಲ್ಲಿ ಏನಾಗುತ್ತೆ, ಕಂಡೆನ್ಸ್ ಆಗಿದ್ದಿದ್ದು ಕ್ರೋಮೋಸೋಮ್ ಡಿಕಂಡೆನ್ಸ್ ಆಗುತ್ತೆ. ಕ್ರೋಮೋಸೋಮ್ ಫಾರ್ಮಲ್ಲಿ ಇದ್ದಿದ್ದ DNA ಕ್ರೊಮ್ಯಾಟಿನ್ ಫಾರ್ಮ್ಗೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಈ ಪಾಯಿಂಟ್ ಅಲ್ಲಿ ಕ್ರೋಮೋಸೋಮ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಡಿಕಂಡೆನ್ಸ್ಡ್. ಅದು ಮತ್ತೆ ಕ್ಲಿಯರ್ ಆಗಿ ಕ್ರೋಮೋಸೋಮ್ಸ್ ಆಗಿ ನಮಗೆ ಕಾಣಿಸಲ್ಲ. ಸೊ ಇಟ್ ವಿಲ್ ಸ್ಟಾರ್ಟ್ ಟು ಡಿಕಂಡೆನ್ಸ್. ನ್ಯೂಕ್ಲಿಯರ್ ಎನ್ವೆಲಪ್ ಏನು ಡಿಸಪಿಯರ್ ಆಗ್ಬಿಟ್ಟಿತ್ತು, it will form again. ಯಾವುದೆಲ್ಲ ಆರ್ಗನೆಲ್ಸ್ ಡಿಸಪಿಯರ್ ಆಗ್ಬಿಟ್ಟಿತ್ತು ಸಚ್ ಎಸ್ ಗಾಲ್ಜಿ ಅಂಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅದೆಲ್ಲ ಕೂಡ ರೀಅಪಿಯರ್ ಆಗುತ್ತೆ. ಸೊ ಪ್ರೋಫೇಸಲ್ಲಿ ಏನು ಇವೆಂಟ್ಸ್ ಆಯಿತು ಅದರದ್ದು ಆಪೋಸಿಟ್ ಆಗುತ್ತೆ ಲಾಸ್ಟ್ ಫೇಸ್ ಟೀಲೋಫೇಸಲ್ಲಿ. ಸೊ ದಿಸ್ ಇಸ್ ದ ಫೈನಲ್ ಸ್ಟೇಜ್ ಆಫ್ ಕ್ಯಾರಿಯೋಕೈನೆಸಿಸ್. ಕ್ರೋಮೋಸೋಮ್ಸ್ ವುಡ್ ಹ್ಯಾವ್ ರೀಚ್ ದಿ ರೆಸ್ಪೆಕ್ಟಿವ್ ಪೋಲ್ಸ್ ಆ್ಯಂಡ್ ಡಿಕಂಡೆನ್ಸ್. ಡಿಕಂಡೆನ್ಸ್ ಅಂದರೆ, ಕಂಡೆನ್ಸ್ ಅಂದರೆ ಶಾರ್ಟ್ ಆಗೋದು, ಟೈಟ್ ಆಗಿ ಕಾಯಿಲ್ ಆಗೋದು. ಡಿಕಂಡೆನ್ಸನ್ ಅಂದರೆ ಮತ್ತೆ ಲೂಸ್ ಆಗೋದು. ಸೊ ಕ್ರೋಮೋಸೋಮಿಂದ ಕ್ರೊಮ್ಯಾಟಿನ್ ಫಾರ್ಮ್ಗೆ ಆಗೋದು. ಸೊ ಹಿಂಗಾದಾಗ ಇಂಡಿವಿಜುವಲ್ ಆಗಿ ಕ್ರೋಮೋಸೋಮ್ಸ್ನ ನಾವು ಅದ್ರ ಇಂಡಿವಿಜುವಾಲಿಟಿನ ರಿಟೈನ್ ಮಾಡ್ಕೊಂಡಿರೋದ್ರಿಲ್ಲ, ಅದಕ್ಕೆ ನಾವು ಇಂಡಿವಿಜುವಲ್ ಆಗಿ ಕ್ರೋಮೋಸೋಮ್ಸ್ನ ಇಲ್ಲಿ ನೋಡೋದಕ್ಕಾಗೋದಿಲ್ಲ. ಸೊ ಕ್ರೊಮ್ಯಾಟಿನ್ ಮೆಟೀರಿಯಲ್, ಇದಕ್ಕೆ ನಾವು ಮತ್ತೆ ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂತ ಕರಿತೀವಿ ಅಥವಾ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ. ಇದು 2 ಪೋಲ್ಸಲ್ಲೂ ಅರೇಂಜ್ ಆಗಿರುತ್ತೆ, ಪ್ರೆಸೆಂಟ್ ಆಗಿರುತ್ತೆ. ನ್ಯೂಕ್ಲಿಯರ್ ಎನ್ವೆಲಪ್ ವಿಲ್ ಡೆವಲಪ್ ಅರೌಂಡ್ ದ ಕ್ರೋಮೋಸೋಮ್. ಆಮೇಲೆ ನ್ಯೂಕ್ಲಿಯೋಲಿಸ್, ಗಾಲ್ಜಿ ಕಾಂಪ್ಲೆಕ್ಸ್, ER ಇದೆಲ್ಲ ಮತ್ತೆ ರೀಅಪಿಯರ್ ಆಗುತ್ತೆ ಸೆಲ್ ಒಳಗಡೆ. ಸೊ ದೀಸ್ ಆರ್ ಥಿಂಗ್ಸ್ ದಟ್ ವಿಲ್ ಹ್ಯಾಪನ್ ಡ್ಯೂರಿಂಗ್ ಟೀಲೋಫೇಸ್. ಪ್ರೋಫೇಸಲ್ಲಿ ಏನಾಯಿತು ಎಕ್ಸಾಕ್ಟ್ಲಿ ಉಲ್ಟಾ ಆಗುತ್ತೆ. ಸೊ ಇಷ್ಟ ತನಕ ಏನಾಯಿತು ಡಿವಿಷನ್ ಫೇಸಲ್ಲಿ, ನ್ಯೂಕ್ಲಿಯಸ್ ಒಂದಿದ್ದು 2ಕ್ಕೆ ಡಿವೈಡ್ ಆಯಿತು. ಇವಾಗ ಮುಂದಿನ ಕೆಲಸ ಏನು ಸೆಲ್ದು, ನ್ಯೂಕ್ಲಿಯಸ್ ಡಿವಿಷನ್, ಕ್ಯಾರಿಯೋಕೈನೆಸಿಸ್ ಮುಗೀತು. ಮತ್ತೆ ಇವಾಗ ಸೆಲ್ ಹ್ಯಾಸ್ ಟು ಅಂಡರ್ಗೋ ಸೈಟೋಕೈನೆಸಿಸ್. ಸೊ ಸೈಟೋಕೈನೆಸಿಸ್ ಅಲ್ಲಿ ಏನಾಗುತ್ತೆ ಅಂದರೆ, ಸೈಟೋಕೈನೆಸಿಸ್ ಬೇಸಿಕಲಿ ಇಸ್ ದ division or distribution or separation of cytoplasm. Okay, so animal cells alli, plant cells alli cytokinesis is a little different. ivaga navu animal cells na tagondre first namge telophase agide, ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲೂ ನ್ಯೂಕ್ಲಿಯಸ್ ಇದೆ, ಸೈಟೋಪ್ಲಾಸಮ್ ಇದೆ. ಟೀಲೋಫೇಸಲ್ಲಿ ಏನೆಲ್ಲ ಆರ್ಗನೆಲ್ಸ್ ಡಿಸಪಿಯರ್ ಆಗಿಬಿಟ್ಟಿತ್ತು ವಾಪಸ್ ರೀಅಪಿಯರ್ ಆಗಿದೆ, ಹೌದಲ್ವಾ? ಸೊ ಇವಾಗ ಸೈಟೋಪ್ಲಾಸಮ್ ಮಾತ್ರ ಡಿವೈಡ್ ಆಗಬೇಕು. ಈ ಸೈಟೋಪ್ಲಾಸಮ್ ಡಿವೈಡ್ ಆಗೋದಕ್ಕೆ ಈ ಸೆಲ್ ಒಂದು ಫರೋ ಫಾರ್ಮ್ ಮಾಡುತ್ತೆ. ಪಿಂಚ್ ಮಾಡಿದಾಗೆ, ಹೇಗೆ ನಾವು ಚಪಾತಿ ಲಟ್ಟಿಸ್ಬೇಕಂದ್ರೆ ಚಪಾತಿ ಹಿಟ್ಟನ್ನ ಕಲಸಿಟ್ಟಿರ್ತೀವಿ ಮತ್ತೆ ಸ್ಮಾಲ್ ಬಾಲ್ಸ್ನ ಹಿಂಗೆ ಪಿಂಚ್ ಮಾಡಿ ತಗೊಳ್ತೀವಲ್ವಾ, ಅದೇ ರೀತಿ ಆಚೆ ಕಡೆಯಿಂದ ಇದು ಒಂದು ಗ್ರೂವ್ನ ಪ್ರೊಡ್ಯೂಸ್ ಮಾಡ್ಕೋತಾ ಬರುತ್ತೆ. ಓಕೆ, ಸೊ ಇಟ್ ವಿಲ್ ಬಿಕಮ್ ಲೈಕ್ ದ್ಯಾಟ್. ಆಚೆ ಕಡೆಯಿಂದ 2 ಸೈಡ್ಸ್ ಇಟ್ ವಿಲ್ ಫಾರ್ಮ್ ಅ ಫರೋ ಲೈಕ್ ದಿಸ್. ಓಕೆ, ಸೊ ಈ ಫರೋ ಫಾರ್ಮ್ ಮಾಡುತ್ತೆ 2 ಕಡೆ. ಈ ಫರೋ ಡೀಪ್ ಆಗ್ತಾ 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 ಹೋಗುತ್ತೆ. ಹಾಗೇನೆ ಅಟ್ ದಿ ಎಂಡ್ ಯು ವಿಲ್ ಗೆಟ್ 2 cells. Okay, 2 cells with your own complete set of genetic material enclosed within a nuclear membrane. It will have all the required cell organelles. Okay, ಸೊ ಹಿಂಗೆ ಆಚೆ ಕಡೆಯಿಂದ ಪಿಂಚ್ ಆಗ್ತಾ ಆಗ್ತಾ ಹೋಗುತ್ತೆ, ಒಂದು ಫರೋ ಫಾರ್ಮ್ ಮಾಡುತ್ತೆ. ಆ ಫರೋ ಡೀಪ್ ಆಗ್ತಾ ಆಗ್ತಾ ಹೋದಾಗೆ ಸೈಟೋಪ್ಲಾಸಮ್ ಡಿವೈಡ್ ಆಗಿ 2 ಆನಿಮಲ್ ಸೆಲ್ಸ್ ಸೆಪ್ರೇಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಆನಿಮಲ್ ಸೆಲ್ಸ್. ಇವಾಗ ನಾವು ಪ್ಲಾಂಟ್ ಸೆಲ್ಸ್ನ ಕನ್ಸಿಡರ್ ಮಾಡ್ತೀವಿ ಅಂದರೆ, ಪ್ಲಾಂಟ್ ಸೆಲ್ಸಲ್ಲಿ ಬರೀ ಸೆಲ್ ಮೆಂಬ್ರೇನ್ ಇಲ್ಲ, ಪ್ಲಾಂಟ್ ಸೆಲ್ಸಲ್ಲಿ ಔಟರ್ ಒಂದು ರಿಜಿಡ್ ಸೆಲ್ ವಾಲ್ ಕೂಡ ಇರುತ್ತೆ, ಹೌದಲ್ವಾ? ಸೊ ಇವಾಗ ನಾವು ಪ್ಲಾಂಟ್ ಸೆಲ್ನ ತೊಗೊಂಡ್ವಿ ಅಂದರೆ
So let's say this is a plant cell. Idu plant cell. Idu plant cell du cell. This is the cell wall. And inside the cell wall, you will have the cell membrane. Idrolagade, you have DNA. ನ್ಯೂಕ್ಲಿಯರ್ ಎನ್ವೆಲಪ್. ಇಲ್ಲಿ ಸೆಂಟ್ರಿಯೋಲ್ಸ್ ಇರೋದಿಲ್ಲ. ಇಲ್ಲಿ ಸೆಲ್ ವಾಲ್ ಫಾರ್ಮ್ ಆಗಬೇಕಂದ್ರೆ ಸೆಲ್ ವಾಲ್ ಇಲ್ಲಿ ಏನಾಯಿತು, ಆಚೆ ಕಡೆಯಿಂದ ಫಾರ್ಮ್ ಆಗ್ತಾ ಹೋಯಿತು, ಒಳಗಡೆ ಟುವರ್ಡ್ಸ್ ಒಳಗಡೆ ಪಿಂಚ್ ಆಗ್ತಾ ಹೋಯಿತು. ಬಟ್ ಇಲ್ಲಿ ಒಳಗಡೆಯಿಂದ ಹೊರಗಡೆಗೆ ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ. ಓಕೆನಾ? ಒಂದು ಸೆಲ್ ಪ್ಲೇಟ್ ಅಂತ ಫಾರ್ಮ್ ಆಗುತ್ತೆ. ಆ ಸೆಲ್ ಪ್ಲೇಟ್ ಸೆಂಟರ್ನಿಂದ ಫಾರ್ಮ್ ಆಗುತ್ತೆ, ಟುವರ್ಡ್ಸ್ ದ ಪೆರಿಫೆರಿ ಫಾರ್ಮ್ ಹಾಕೋತಾ ಹೋಗುತ್ತೆ. ಸೊ ಈ ಸೆಲ್ ಪ್ಲೇಟ್ ಇಸ್ ವಾಟ್ ವಿಲ್ ಲೇಟರ್ ಬಿಕಮ್ ದ ಮಿಡಲ್ ಲ್ಯಾಮೆಲ್ಲಾ ಇನ್ ದ ಪ್ಲಾಂಟ್ ಸೆಲ್ ವಾಲ್. ಓಕೆ, ಸೊ ಇದು ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಈ ಎರಡು ಸೆಲ್ಗೆ ಡಿವೈಡ್ ಮಾಡುತ್ತೆ. ಸೊ ಪ್ಲಾಂಟ್ ಸೆಲ್ಸಲ್ಲಿ ಸೆಪರೇಷನ್ ಸ್ಟಾರ್ಟ್ ಆಗೋದು ಸೆಂಟರ್ ಆಫ್ ದ ಸೆಲ್ಲಿಂದ ಪೆರಿಫೆರಿ ಟುವರ್ಡ್ಸ್ ಸೆಲ್ ಪ್ಲೇಟ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಆನಿಮಲ್ ಸೆಲ್ಸಲ್ಲಿ ಸೆಲ್ ವಾಲ್ ಇಲ್ಲದೆ ಇರೋ ಕಾರಣ ಸೈಟೋಪ್ಲಾಸಮೇ ಒಂದು ಫರೋ ಫಾರ್ಮ್ ಮಾಡಿ ಒಂದು ಗ್ರೂವ್ ಫಾರ್ಮ್ ಮಾಡಿ ಅದು ಡೀಪ್ ಆಗಿ ಎರಡು ಸೆಲ್ಸ್ನ ಸೆಪರೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಹೌ ಸೈಟೋಕೈನೆಸಿಸ್ ಅಕರ್ಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್. ಇದು ಅದರದ್ದು ಡಿಫ್ರೆನ್ಸ್. ಓಕೆನಾ? ಸೊ ಸೊ ಇದಾದಮೇಲೆ ಮೈಟೋಸಿಸ್ದು ಇಂಪಾರ್ಟೆನ್ಸ್ ಏನು ಅಂತ ನಾವು ತಿಳ್ಕೊಳ್ಬೇಕು. ದಟ್ ಇಸ್ ಕಾಲ್ಡ್ ದ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್. ಆಲ್ರೆಡಿ ನಾನು ಇದನ್ನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಬಟ್ ಐ ವಿಲ್ ರಿಪೀಟ್ ಎನಿವೇ. ಮೈಟೋಸಿಸ್ ಯಾಕೆ ಆಗ್ಬೇಕು ನಮ್ಮ ಸೆಲ್ಸಲ್ಲಿ, ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಯಾಕೆ ಇರಬೇಕು, ಯೂನಿಸೆಲ್ಲರ್ ಆರ್ಗ್ಯಾನಿಸಮೇ ದೊಡ್ಡ ಸೈಜಲ್ಲಿ ಯಾಕೆ ಇರಬಾರ್ದು ಅಂತ ಒಂದು ಕ್ವೆಶ್ಚನ್ ನಾನು ನಿಮಗೆ ಬಿಗಿನಿಂಗ್ ಆಫ್ ದ ಲೆಕ್ಚರ್ ಕೇಳಿದ್ದೆ. ನಾನೇ ಅದನ್ನು ಆನ್ಸರ್ ಮಾಡಿದೆ ಕೂಡ. ನಾನು ಹೇಳಿದ್ದೆ ದ್ಯಾಟ್ ಒಂದೇ ಸೆಲ್ಲಲ್ಲಿ ಅಷ್ಟು ದೊಡ್ಡದಾಗಿದ್ರೆ ನ್ಯೂಕ್ಲಿಯಸ್ಗೆ ಎಲ್ಲ ಆಕ್ಟಿವಿಟೀಸ್ನ ಕೋಆರ್ಡಿನೇಟ್ ಮಾಡೋದಕ್ಕೆ ಕಷ್ಟ. ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ದ ರೇಷಿಯೋ ಏನಿರುತ್ತೆ ಅದು ಡಿಸ್ಟರ್ಬ್ ಆಗಿಬಿಡುತ್ತೆ. ಹಾಗಾಗಿ ಸೆಲ್ ಡಿವೈಡ್ ಆಗುತ್ತೆ ಅಂತ. ಸೆಲ್ ಡಿವೈಡ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಸೆಲ್ ಡಿವಿಷನ್ ವಿಲ್ ಹೆಲ್ಪ್ ಇನ್ 2 ಥಿಂಗ್ಸ್, ಗ್ರೋತ್ ಆಸ್ ವೆಲ್ ಆಸ್ ಇನ್ ರಿಪೇರ್. ಒಂದು ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ ಗ್ರೋ ಆಗಬೇಕಂದ್ರೆ ಸೆಲ್ ಡಿವಿಷನ್ ಆಗಬೇಕು. ಸೆಲ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೆಲ್ ಡಿವೈಡ್ ಆಗ್ತಾ. ಒಂದು ಸೆಲ್ 2 ಸೆಲ್ ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ, ಹಾಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಆವಾಗ ಆರ್ಗ್ಯಾನಿಸಮ್ದು ಗ್ರೋತ್ ಆಗುತ್ತೆ. ಹಾಗೆಯೇ ಎಲ್ಲಾದರೂ ಡ್ಯಾಮೇಜ್ ಆಗಿದ್ರೆ ಆರ್ಗ್ಯಾನಿಸಮ್ ಅದನ್ನು ರಿಪೇರ್ ಮಾಡೋದಕ್ಕೆ ಕೂಡ ಸೆಲ್ ಡಿವಿಷನ್ ಆಗುತ್ತೆ. ಸ್ಪೆಸಿಫಿಕಲಿ ನಾನು ಇವಾಗ ಮೈಟೋಸಿಸ್ ಬಗ್ಗೆ ಮಾತಾಡ್ತಾ ಇರೋದು. ಮೈಟೋಟಿಕ್ ಸೆಲ್ ಡಿವಿಷನ್ ಆಗುತ್ತೆ. ಮೈಟೋಟಿಕ್ ಸೆಲ್ ಡಿವಿಷನ್ ಯಾವ್ಯಾವ ಆರ್ಗ್ಯಾನಿಸಮ್ಸಲ್ಲಿ ಆಗುತ್ತೆ? ಎಲ್ಲ ಆರ್ಗ್ಯಾನಿಸಮ್ಸಲ್ಲೂ ಆಗುತ್ತೆ. ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಅಥವಾ ನಮ್ಮ ಥರ ಆನಿಮಲ್ಸ್ನ ಕನ್ಸಿಡರ್ ಮಾಡಿದ್ರೆ ಯೂಶಲಿ ಡಿಪ್ಲಾಯ್ಡ್ ಸೊಮ್ಯಾಟಿಕ್ ಸೆಲ್ಸಲ್ಲಿ ಆಗುತ್ತೆ. ಕೆಲವೊಂದು ಲೋವರ್ ಆನಿಮಲ್ಸ್ ಲೈಕ್ ಹನಿ ಬೀಸ್ ಮೇಲ್ಸಲ್ಲಿ ಹ್ಯಾಪ್ಲಾಯ್ಡ್ ಸೆಲ್ಸ್ ಕೂಡ ಕೆನ್ ಅಂಡರ್ಗೋ ಮೈಟೋಸಿಸ್. ಅದೇ ರೀತಿ ಪ್ಲಾಂಟ್ಸ್ನ ಕನ್ಸಿಡರ್ ಮಾಡಿದ್ರೆ ಡಿಪೆಂಡಿಂಗ್ ಅಪಾನ್ ವಿಚ್ ಪ್ಲಾಂಟ್ ಇಟ್ ಈಸ್, ವಿಚ್ ಗ್ರೂಪ್ ಇಟ್ ಬಿಲಾಂಗ್ಸ್ ಟು, ಅದು ಹ್ಯಾಪ್ಲಾಯ್ಡ್ ಆಗಿದ್ರು ಡಿಪ್ಲಾಯ್ಡ್ ಆಗಿದ್ರು ಮೈಟೋಸಿಸ್ನ ಅಂಡರ್ಗೋ ಮಾಡ್ಬೋದು. ಸೊ ದಿಸ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್. ವಿತ್ ದಿಸ್ ವಿ ಹ್ಯಾವ್ ಫಿನಿಶ್ಡ್ ದ ಫಸ್ಟ್ ಲೆಕ್ಚರ್ ಆಫ್ ದ ಚಾಪ್ಟರ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಹೋಪ್ಫುಲಿ ನಿಮಗಿದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ತುಂಬ ಸಿಂಪಲ್. ಒಂದು ಸೆಲ್ ಡಿವೈಡ್ ಆಗೋದಕ್ಕೆ ಏನೆಲ್ಲ ಪ್ರಿಪೇರ್ ಆಗಬೇಕು, ಹೆಂಗೆ ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೆ, ಇದನ್ನು ನಾವು ಈ ಚಾಪ್ಟರ್ನಲ್ಲಿ ಕಲ್ತ್ಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೈಟೋಸಿಸ್, ಒನ್ ಟೈಪ್ ಆಫ್ ಸೆಲ್ ಡಿವಿಷನ್ ಮುಗಿಸಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಮಯೋಸಿಸ್, ಇನ್ನೊಂದು ಟೈಪ್ ಆಫ್ ಸೆಲ್ ಡಿವಿಷನ್ನ ಕವರ್ ಮಾಡೋಣ. ಹೋಪ್ಫುಲಿ ನಿಮ್ಗೆ ಈ ತನಕ ಏನು ಹೇಳ್ಕೊಟ್ಟಿದ್ದೀನಿ ಅದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇಟ್ಸ್ ಆಲ್ ರೈಟ್. ನೀವು ನಿಮ್ಮ ಡೌಟ್ಸ್ ಏನಿದೆ ಅದನ್ನು ಪೋಸ್ಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದಿಸ್ ಲೆಕ್ಚರ್. ಮತ್ತೆ ಬೇಗ ಸಿಗೋಣ. ಅಲ್ಲಿ ತನಕ ಖುಷಿಯಾಗಿರಿ, ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದ.